ಡಯಾಬಿಟಿಸ್ ಡೇ ಇವತ್ತು ಅಂತ. ಯಾಕೆ ವರ್ಲ್ಡ್ ಡಯಾಬಿಟಿಸ್ ಡೇ ಅಂದ್ರೆ ಫೆಡ್ರಿಕ್ ಬ್ಯಾಂಟಿಂಗ್ ಅನ್ನೋದು 1921 ಏನ್ ಕಂಡಿಡಿದ್ರು? ಇನ್ಸುಲಿನ್ ಕಂಡಿಡಿದ್ರು. ಆ ಇನ್ಸುಲಿನ್ ಕಂಡಿಡಿದಿದ್ದಕ್ಕೆ ಆ ಕಾಲದಲ್ಲಿ ಖಂಡಿತ ಆವಾಗ ಅಷ್ಟೊಂದು ಮಾತ್ರೆಗಳು ಇರ್ಲಿಲ್ಲ. ಇದ್ದಿದ್ದೆ ಒಂದು ಮಾತ್ರೆ. ಆ ಮಾತ್ರೆಯಲ್ಲಿ ಭಾರಿ ಸೈಡ್ ಎಫೆಕ್ಟ್ಸ್ ಇತ್ತು, ಟಾಲ್ಬುಟಮೈಡ್ ಅಂತ. ಆ ಮಾತ್ರೆ ತಗೊಂಡ್ರೆ ಎಲ್ಲರಿಗೂ ಶುಗರ್ ಡೌನ್ ಆಗ್ಬಿಡೋದು, ಸುಸ್ತಾಗ್ಬಿಡೋದು. ಮತ್ತೆ ಇವ್ರಿಗೊಂದು ದಾರಿನೇ ಇಲ್ವಲ್ಲಪ್ಪ ಈ ಶುಗರ್ ಪೇಷಂಟ್ಸ್ಗೆ. ಇಷ್ಟೇನಾ ಶುಗರ್ ಬಂದ್ರೆ ಇಲ್ಲ ಆಗೋಗ್ತಿತ್ತು ಕೆಲವು ವರ್ಷಗಳಲ್ಲೇ. ಅಂತ ಕಾಲದಲ್ಲಿ ನಾವೀಗ ಹೆಂಗೆ ದೀಪ ಹಚ್ಚಿದ್ವೋ ಹಂಗೆ ಆ ದಾರಿ ದೀಪ ಆಯ್ತು ಆ ಶುಗರ್ ಪೇಷಂಟ್ಸ್, ಆ ಮಧುಮೇಹ ಪೇಷಂಟ್ಸ್ಗೆ ಆ ಇನ್ಸುಲಿನ್ ಅನ್ನು ಕಂಡಿಡಿದಿದ್ದು. ಆ ಇನ್ಸುಲಿನ್ ಕಂಡಿಡಿದಿದ್ದಕ್ಕೆ ಏನಾಯ್ತು ಅಂದ್ರೆ ಜನಗಳಿಗೆ ಸಾಕಷ್ಟು ಕಾಲ, ದೇ ಹ್ಯಾಡ್ ಎಕ್ಸ್ಟೆಂಡೆಡ್ ಪೀರಿಯಡ್ ಆಫ್ ಲೈಫ್. ಈಗ 40 ವರ್ಷಕ್ಕೆ ಶುಗರ್ ಬಂದ್ರೆ ಆ ಇನ್ಸುಲಿನ್ ಇದ್ದಿರಕ್ ಮುಂಚೆ ಅವ್ರಿಗೆ ಹಾರ್ಡ್ಲಿ 2 ವರ್ಷ, 3 ವರ್ಷ, 4 ವರ್ಷ ಬದುಕಲಿಕ್ಕೆ ಅವಕಾಶ ಇದ್ದಿದ್ದು ಇನ್ನೊಂದು 25-30 ವರ್ಷ ಬದುಕಲಿಕ್ಕೆ ಅವಕಾಶ ಕೊಡ್ತು. ಅದು ತುಂಬಾ ದೊಡ್ಡ ಕಾಲಾವಧಿ, ಕರೆಕ್ಟ್ ಅಲ್ವಾ? ಅದಕ್ಕೆ ಅವರ ವೃತ್ತಿಗಾಗಿ ನಾವು ಇವತ್ತಿನ ವರ್ಲ್ಡ್ ಮಧುಮೇಹ ದಿನ ಅಥವಾ ವರ್ಲ್ಡ್ ಡಯಾಬಿಟಿಸ್ ಡೇ ಅಂತ ಹೇಳಿ ಆಚರಿಸ್ತಿದ್ದೇವೆ. ನಾವು ಇವತ್ತು ನಮ್ಮ ಕುಸುಮ ಹಾಸ್ಪಿಟಲ್ ವತಿಯಿಂದಾಗಿ ಮತ್ತೆ ನಮ್ಮ ಟೀಮ್ ವತಿಯಿಂದಾಗಿ ನಾವೇನ್ ಅನ್ಕೊಂಡಿದೀವಿ ಅಂದ್ರೆ ಇವತ್ತಿಂದ ನಾವು ಎವ್ರಿ ಮಂತ್ 14 ಅಟ್ಲೀಸ್ಟ್ ಇಷ್ಟೊಂದು ನನ್ನ ಹತ್ರ 20,000ಕ್ಕಿಂತ ಜಾಸ್ತಿ ಶುಗರ್ ಪೇಷಂಟ್ ಗಳಿದ್ದಾರೆ. ಅವರಿಗೆ ನಾವು ಎಜುಕೇಟ್ ಮಾಡ್ಬೇಕು. ಯಾಕಂದ್ರೆ ಅವ್ರ ಕೊನೆಗೆ ಏನಾಗುತ್ತೆ, ಕರೆಕ್ಟ್ ಆಗಿ ಶುಗರ್ ಕಂಟ್ರೋಲ್ ಇಟ್ಕೊಳ್ಳೋದಿಲ್ಲ. ಶುಗರ್ ಕಂಟ್ರೋಲ್ ಒಂದೇನ ಅವ್ರಿಗೆ ಬೇಕಾಗಿದ್ದು, ಬೇರೆ ಏನ್ ಬೇಕಿದೆ ಅನ್ನೋದು ಅವ್ರು ಖಂಡಿತ ತಿಳಿದಿರೋದಿಲ್ಲ. ನಾವು ಇಲ್ಲಿ ಬಿಸಿ ಇರ್ತೀವಿ, ಹೇಳಲಿಕ್ಕೆ ಸಾಕಷ್ಟು ಟೈಮ್, ಒಬ್ಬೊಬ್ಬರಿಗೆ 20 ನಿಮಿಷ ಕೊಡ್ಲಿಕ್ಕೆ ಸಾಧ್ಯವೇ ಇಲ್ಲ. ಅದ್ರ ಸಲುವಾಗಿ ನಾವು ಎಲ್ಲರಿಗೂ ಗೊತ್ತಾಗ್ಬೇಕು ಅಂತ ಪ್ರತಿ ತಿಂಗಳು 14ನೇ ತಾರೀಕು ಇವತ್ತು ಶುರು ಮಾಡಿರುವಂತಹ ಕಾರ್ಯಕ್ರಮವನ್ನು ನಾವು ಸ್ವಲ್ಪ ಟೈಮ್ ಕಾಲಾವಧಿ ಮೋಸ್ಟ್ 7:30 ಇಡೋ ಬದಲು ಇನ್ ಸ್ವಲ್ಪ ಲೇಟ್ ಆಗಿ ಇಡೋಣ ಅಂತ ಅನ್ಕೊಂಡಿದ್ದೀವಿ. ನೆಕ್ಸ್ಟ್ ಟೈಮ್ ಇಂದ ಒಂದು 9 ಗಂಟೆಗೆ. ಅದು ಉತ್ತಮವಾದ ಸಲಹೆ ಅಂತ ಅನ್ಕೋತೀನಿ ನಿಮ್ ಕಡೆಯಿಂದಾನು. ಆ ರೀತಿ ಇಟ್ಟು ನಾವು ಈ ಕಾರ್ಯಕ್ರಮನ ಮುಂದುವರಿಸಬೇಕು ಅಂತ ಹೇಳಿ ಅನ್ಕೊಂತ ಇದ್ದೀವಿ. ಇದರಲ್ಲಿ ಮೇನ್ ಆಗಿ 3 ಅಂಗಗಳಿರುತ್ತೆ. ಶುಗರ್ ಅಂದ್ರೆ ಒಂದು ತ್ರಿಕೋಣದ ಶುಗರ್ ಪೇಷಂಟ್ಸ್ಗೆ ಒಂದು ತ್ರಿಕೋಣ ಗೊತ್ತಿರ್ಬೇಕು. ಹೇಳಿರ್ತೀನಿ ತುಂಬಾ ಸಾರಿ ನನ್ನ ಪೇಷಂಟ್ಸ್ಗೆ, ತ್ರಿಕೋಣದಲ್ಲಿ 3 ಕೋಣ ಇರುತ್ತೆ, ಕರೆಕ್ಟ್ ಅಲ್ಲ? ಒಂದು ಕೋಣ ಏನು, ಪಥ್ಯ. ಎರಡನೇ ಕೋಣದಲ್ಲಿ ಏನಂದ್ರೆ ಎಕ್ಸರ್ಸೈಸ್. ಮೂರನೇದು ನಿಮ್ ಡಾಕ್ಟರ್. ಅರ್ಥ ಆಯ್ತಲ್ಲ? ಈ 3 ಸೇರಿದ್ರೇನೆ ತ್ರಿಕೋಣ ಆಗೋದು. ನೀವು ಡಯಟ್ ಮಾಡ್ಬೇಕು, ಎಕ್ಸರ್ಸೈಸ್ ಫಾಲೋ ಮಾಡ್ಬೇಕು, ನಿಮ್ ಡಾಕ್ಟರ್ ಅಡ್ವೈಸ್ ನ ಫಾಲೋ ಮಾಡ್ಬೇಕು. ಅದೇ ರೀತಿ ಇವತ್ತು ನಮ್ಮ ಪ್ರೋಗ್ರಾಮ್ ನ ಅದೇ ರೀತಿಯಲ್ಲಿ ನಾವು ಆರ್ಗನೈಸ್ ಮಾಡ್ಕೊಂಡಿದೀವಿ. ಅಂಡ್ ಫಸ್ಟ್ ಆಫ್ ಆಲ್ ನಾನು ನಿಮ್ಗೆ ನಮ್ಮ ಡಯಟಿಷಿಯನ್ ಇಂಟ್ರೊಡ್ಯೂಸ್ ಮಾಡ್ತೀನಿ, ಸಮರ್ಪಿತಾ ಅಂತ. ಕೈಂಡ್ಲಿ ವೆಲ್ಕಮ್ ಡಾಕ್ಟರ್ ಸಮರ್ಪಿತಾ. ಇವರು ನಮಗೆ ಇವತ್ತು ಫಸ್ಟ್ ಟಾಕ್ ಅಬೌಟ್ ನಿಮ್ಗೆ ಡಯಟ್ ಅನ್ನು ಒಂದು 5ರಿಂದ 8 ನಿಮಿಷ ಹೇಳ್ಕೊಡ್ತಾರೆ. ಎರಡನೇ ವ್ಯಕ್ತಿನ ಇಂಟ್ರೊಡ್ಯೂಸ್ ಮಾಡ್ತೀನಿ, ನಮ್ಮ ಫಿಸಿಯೋಥೆರಪಿಸ್ಟ್ ಆರ್ ಎಕ್ಸರ್ಸೈಸ್ ಥೆರಪಿಸ್ಟ್ ಸೋನು ಅಂತ ಹೇಳಿ. ಇವರು ನಮ್ಮ ಜೊತೆ ಒಂದು 3 ವರ್ಷದಿಂದ ಇದ್ದಾರೆ ನಮ್ಮ ಜೊತೆ. ಸಮರ್ಪಿತಾ ಮೇಡಮ್ ಇಸ್ 3 months to 4 months. ಒಂದ್ 3 ತಿಂಗಳಿಂದ ಸಮರ್ಪಿತಾ ಮೇಡಮ್ ಇದ್ದಾರೆ. ಇವ್ರನ್ನು ನೀವು ನೋಡಿರಬಹುದು. ಅರ್ಥ ಆಯ್ತು? ಅವ್ರು ನಿಮ್ಗೆ ಎಕ್ಸರ್ಸೈಸ್ ಅಲ್ಲಿ ಹೇಳ್ಕೊಡ್ತಾರೆ. ಎನಿಹೋ ನಾನ್ ನಿಮ್ಗೆ ಗೊತ್ತೇ ಇದೀನಿ, ನಿಮ್ ಡಾಕ್ಟ್ರು. ನಾನ್ ನಿಮಗೆ ಏನ್ ಶುಗರ್ ಅಂದ್ರೆ ಏನು, ಬರೀ ಶುಗರ್ ಅಂದ್ರೆ ಶುಗರ್ ಕಂಟ್ರೋಲ್ ಅಷ್ಟೇನಾ, ಇನ್ನ ಬೇರೆ ಏನ್ ಕಂಟ್ರೋಲ್ ಮಾಡ್ಬೇಕು ಮತ್ತೆ ಕೇಳ್ಬಿಡಿ ಸರ್. ಎಲ್ಲ ಡೈಲಿ ಬಂದಾಗ ಹೇಳಲೇ ಇಲ್ಲ ನೀವು ಇದೆಲ್ಲ ಅಂತ. ಅದನ್ನ ನಾನು ನಿಮ್ಗೆ ಕೆಲವೊಂದು ಗುಪ್ತ ರಹಸ್ಯಗಳು, ಖಂಡಿತ ಅದು ಗುಪ್ತ ರಹಸ್ಯಗಳೇ. ಅದು ಬರೀ ಶುಗರ್ ಒಂದೇ ಅಲ್ಲ, ನಿಮ್ಮ ಜೀವನವನ್ನು ಉತ್ತಮವಾಗಿ ನಡೆಸಲು ಯಾಕೆ ನಮಗೆ ಬೇರೆ ಬೇರೆ ಅಂತ ಕಾಯಿಲೆಗಳು ಬರುತ್ತೆ, ಅದನ್ನ ಹೇಗೆ ನಾವು ತಡೆಗಟ್ಟೋದು ಅಂತ ಹೇಳಿ ನಮ್ಮವರು ಸೇರಿ ಇವತ್ತು ಫಸ್ಟ್ ಟೈಮ್ ನಮ್ ಕಡೆಯಿಂದ ಏನಾದ್ರು ಸಣ್ಣ ಲೋಪಗಳಾದ್ರೂ ನೀವು ಕ್ಷಮಿಸಬೇಕು. ಖಂಡಿತ ಈಗ ನಾವು ಸಮರ್ಪಿತ ಅವರಿಗೆ ಐ ವೆಲ್ಕಮ್ ಟು ಟೇಕ್ ಫಾರ್ವರ್ಡ್ ದ ಡಯಟ್ ಟಾಕ್. ಓಕೆ, ಥ್ಯಾಂಕ್ ಯು ಸಮರ್ಪಿತ. ಗುಡ್ ಮಾರ್ನಿಂಗ್ ಎವ್ರಿವನ್. ಇವತ್ತು ಬೆಳಗ್ಗೆ ಎಲ್ಲರೂ ಕೂಡಿದ್ದೀವಿ, ನಾವು ಕಲ್ಯಾಣ ಅಂತ ಹೇಳ್ಬಿಟ್ಟು ಡಯಾಬಿಟಿಸ್ ಡೇ ದಿನ. ಸೊ ಹಾಸ್ಪಿಟಲ್ ರೆಗ್ಯುಲರ್ ಆಗಿ ಬರ್ತಿದ್ದೀರಾ ಅಂದ್ರೆ ನಿಮ್ಗೆ ಎಲ್ಲರಿಗೂ ಗೊತ್ತಿರುತ್ತೆ ಹೇಗೆ ಡಯಾಬಿಟಿಸ್ ನ ಮ್ಯಾನೇಜ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಎಲ್ಲ. ನಮ್ ಶೋರ್ ಸರ್ ಎಲ್ಲ ಹೇಳಿರ್ತಾರೆ ಡಯಟ್ ಅಂದ್ರೆ ಹೇಗೆ ಫಾಲೋ ಮಾಡ್ಬೇಕಾಗುತ್ತೆ, ಎಕ್ಸರ್ಸೈಸ್ ಅಂದ್ರೆ ಮಾಡೋದು ತುಂಬಾ ಇಂಪಾರ್ಟೆಂಟ್, ಸೊ ದಟ್ ಶುಗರ್ ಎಲ್ಲ ಕಂಟ್ರೋಲ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಿಮ್ಗೆಲ್ಲರಿಗೂ ಗೊತ್ತೇ ಗೊತ್ತಿದೆ. ಸೊ ಇನ್ನೊಂದು ಡೀಟೇಲ್ ಆಗಿ ಮನೆಯಲ್ಲೇ ಆರಾಮಾಗಿ ಹೇಗ್ ಫಾಲೋ ಮಾಡ್ಬೋದು, ಒಂದ್ ಸ್ವಲ್ಪ ಬೇಸಿಕ್ ಆಗಿ ಹೇಗೆ ಏನೇನನ್ನ ಸ್ಪೆಸಿಫಿಕ್ ಆಗಿ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿ ಕಲಿಬೇಕು ಅನ್ನೋದನ್ನ ಮಾತ್ರ ಎಕ್ಸ್ಪ್ಲೈನ್ ಮಾಡ್ತೀನಿ ನಾನು. ಸೊ ಡಯಟ್ ಅಂದ್ರೆ ಬೇಸಿಕಲಿ ತುಂಬಾ ಏನು ಕಾಂಪ್ಲಿಕೇಟೆಡ್ ಅಥವಾ ಆತರ ಏನು ಅರ್ಥನೇ ಆಗಲ್ವಲ್ಲಪ್ಪ ಅಥವಾ ಏನು ಆಗ್ದಿರಾ ಕೆಲ್ಸ ಆತರ ಏನು ಇಲ್ಲ. ಸೊ ಸಿಂಪಲ್ ಆಗಿರೋ ಫ್ಯೂ ಟಿಪ್ಸ್ ಹೇಳ್ತೀನಿ, ಸೊ ದಟ್ ನೀವು ಮನೇಲಿ ಇಟ್ಕೊಂಡು ಆರಾಮಾಗಿ ಫಾಲೋ ಮಾಡಿದ್ರೆ ಶುಗರ್ ಕಂಟ್ರೋಲ್ ಆಗತ್ತರನೇ ನಾನು ಹೇಳಿರ್ತೀನಿ. ಈಗ ಮೇಜರ್ ಆಗಿ ನಮ್ ಊಟದಲ್ಲಿ ಏನಿರುತ್ತೆ, ಒಂದು ಅನ್ನ, ಗೋಧಿ, ರಾಗಿ, ಇದು ನಮ್ದು ಸ್ಟೇಪಲ್ ಫುಡ್. ನಮ್ ಸೌತ್ ಇಂಡಿಯನ್ ಅಲ್ಲಿ ಸ್ಟೇಪಲ್ ಆಗಿ ತಗೊಳ್ಳೋ ಫುಡ್. ಇದೆಲ್ಲ ಬಂದ್ಬಿಟ್ಟು ಒಂದ್ ಕ್ಯಾಟಗರಿ ಆಫ್ ಫುಡ್ ಅಲ್ಲಿ ಬರುತ್ತೆ. ಇನ್ನ ಕೆಲವು ಬಂದ್ಬಿಟ್ಟು ಏನಿರುತ್ತೆ, ಇದು ಕಾಳುಗಳು, ಬೇಳೆಗಳು, ಇದು ಒಂದ್ ಕ್ಯಾಟಗರಿ ಬರುತ್ತೆ. ಇನ್ನೊಂದು ತರಕಾರಿಗಳು, ಹಣ್ಣು, ಇದೊಂದ್ ಕ್ಯಾಟಗರಿ ಬರುತ್ತೆ. ಹಾಲು ಪದಾರ್ಥ ಒಂದ್ ಕ್ಯಾಟಗರಿ ಬರುತ್ತೆ. ನಾನ್ ವೆಜ್ ತಿನ್ನೋರಾದ್ರೆ ಅದು ಒಂದ್ ಕ್ಯಾಟಗರಿ ಬರುತ್ತೆ. ಇನ್ನೊಂದು
ನಾವು ಉಪಯೋಗಿಸೋ ಎಣ್ಣೆ ಆಗಿರ್ಲಿ, ತುಪ್ಪ ಆಗಿರ್ಲಿ, ಅಥವಾ ಯಾವ್ದಾದ್ರು ಕಬ್ಬಿನಾಂಶ ಇರೋ ಯಾವ್ದಾದ್ರು ಪದಾರ್ಥ ಆಗಿದ್ರೆ ಅದು ಒಂದು ಫುಡ್ ಗ್ರೂಪ್ ಬರುತ್ತೆ. ಸೊ ಇದೆಲ್ಲ ಕೂಡಿದ್ರೆ ಮಾತ್ರನೇ ನಮ್ದು ಹೋಲ್ ಡಯಟ್ ಅನ್ನೋದು ನಾವ್ ಹೇಳ್ತೀವಿ. ಸೊ ಯಾವ್ದಾದ್ರು ಒಂದ್ ಸ್ಪೆಸಿಫಿಕ್ ಪೇಷಂಟ್ಗೆ ಯಾವ್ದು ಇವಾಗ ಶುಗರ್ ಬಂದಿದ ತಕ್ಷಣ ಅನ್ನ ತಿನ್ಬಾರ್ದು ಈ ತರ ಏನು ಇಲ್ಲ, ಎಲ್ಲಾನು ತಿನ್ಬೋದು, ಬಟ್ ಬ್ಯಾಲೆನ್ಸ್ಡ್ ಆಗಿ ತಿನ್ನೋದೇ ಮೇನ್ ಕಾನ್ಸಂಟ್ರೇಷನ್ ಆಯ್ತಾ. ಸೊ ಡಯಾಬಿಟಿಕ್ ಪ್ಲೇಟ್ ಅಂದ್ರೆ ಹೇಗಿರ್ಬೇಕಂದ್ರೆ ಒಂದು ಕಂಪ್ಲೀಟ್ ಆಗಿ ಒಂದ್ ಪ್ಲೇಟ್ ಅಂದ್ರೆ ಒಂದ್ ಅರ್ಧ ಪ್ಲೇಟ್ ಅಷ್ಟು ತರಕಾರಿ ತುಂಬಿರ್ಬೇಕು. ತರಕಾರಿ ಏನಕ್ಕೆ ತುಂಬಿರ್ಬೇಕು ಅಂತ ಹೇಳ್ತೀವಿ ಅಂದ್ರೆ ಅದ್ರಲ್ಲಿ ಫೈಬರ್ ಕಂಟೆಂಟ್ ಅನ್ನೋದು ಇರುತ್ತೆ. ಫೈಬರ್ ಕಂಟೆಂಟ್ ಇದ್ರೆ ಏನಾಗುತ್ತೆ ಅಂದ್ರೆ ನೀವು ತಿನ್ನ ಅನ್ನ ಆಗಿರ್ಲಿ ಅಥವಾ ಏನಾದ್ರೂ ಬೇರೆ ಸಾಂಬಾರ್ ಆತರ ಏನಾದ್ರು ಆಗಿರ್ಲಿ. ಸೊ ಇವಾಗ ಬೇಸಿಕ್ ಆಗಿ ತುಂಬಾ ಜನಕ್ಕೆ ಯಾವಾಗ್ಲೂ ಚಪಾತಿ ತಿನ್ಬೇಕಂದ್ರೆ ಆಗಲ್ಲ, ವಯಸ್ಸಾಗಿರೋರಾದ್ರೆ ಅದ್ಯಕ್ ಆಗಲ್ಲ ಅಂತ ಹೇಳ್ತಾರೆ. ಅಂಡ್ ಅನ್ನನ ನಾವು ಯೂಶಲ್ ಆಗಿ ರಾತ್ರಿ ಹೊತ್ತ ರೆಕಮೆಂಡ್ ಮಾಡಲ್ಲ. ಬಟ್ ಸ್ಟಿಲ್ ತಿನ್ನಕ್ ಆಗಲ್ಲ ಅಂತ ಏನಾದ್ರು ಹೇಳಿದಾಗ ಅನ್ನ ತಿಂದಿದ ತಕ್ಷಣ ಶುಗರ್ ಸ್ಪೈಕ್ ಆಗುತ್ತೆ. ಹೇಗಾಗುತ್ತೆ, ಸಡನ್ ಆಗಿ ಮೇಲೆ ಹೋಗಿ ಟಕ್ಕನೆ ಡೌನ್ ಬರುತ್ತೆ. ಬೆಳಗ್ಗೆ ಎದ್ದ ತಕ್ಷಣ ತುಂಬಾ ಹೊಟ್ಟೆ ಹಸಿಯುತ್ತೆ, ಸುಸ್ತಾಗುತ್ತೆ, ತಲೆ ಸುಸ್ತರ ಆಗುತ್ತೆ. ಸೊ ಇದನ್ನೆಲ್ಲ ಕಂಟ್ರೋಲ್ ಮಾಡ್ಬೇಕಂದ್ರೆ ಫೈಬರ್ ಅನ್ನೋ ಒಂದು ಕಂಟೆಂಟ್ ಮುಂದೆ ಬರುತ್ತೆ. ಫೈಬರ್ ಕಂಟೆಂಟ್ ಇದ್ರೆ ಏನಾಗುತ್ತೆ ಅಂದ್ರೆ ಸಡನ್ ಆಗಿ ಮೇಲೆ ಹೋಗಿ ಕೆಳಗಡೆ ಬರಬಹುದು, ಒಂದ್ ಸ್ವಲ್ಪ ಕರ್ವ್ ಆಗಿ ಈ ತರ ಬರುತ್ತೆ. ಸಡನ್ ಆಗಿ ಸ್ಪೈಕ್ ಇರಲ್ಲ, ರಾತ್ರಿ ಹೊತ್ತಲ್ಲಿ ಶುಗರ್ ಡೌನ್ ಆಗಲ್ಲ, ರಾತ್ರಿ ಮಧ್ಯದಲ್ಲಿ ಎದೋಳ ತರ ಇರಲ್ಲ. ಸೊ ಆ ರೀಸನ್ ಇಂದ ಒಂದ್ ಅರ್ಧ ಪ್ಲೇಟ್ ಅಷ್ಟು ತರಕಾರಿ ಏನಾದ್ರು ಇದ್ರೆ ಅದ್ರಲ್ಲಿ ಫೈಬರ್ ಕಂಟೆಂಟ್ ಇರೋದ್ರಿಂದ ನಿಮ್ಗೆ ಶುಗರ್ ನ ಸ್ಪೈಕ್ ಆಗ್ದಿರೋ ತರ ತಡೆಯುತ್ತೆ. ಸೊ ಇದು ಬೇಸಿಕ್ ಕಾನ್ಸೆಪ್ಟ್. ಪ್ರತಿ ಮೀಲಲ್ಲೂ ಬೆಳಗ್ಗೆ ಬ್ರೇಕ್ಫಾಸ್ಟ್ ಮಾಡಿ, ಮಧ್ಯಾಹ್ನ ಊಟ ಮಾಡಿ ಅಥವಾ ರಾತ್ರಿ ಊಟ ಮಾಡಿ ತರಕಾರಿ ಅನ್ನೋದು ಸ್ವಲ್ಪ ಹೆಚ್ಚಾಗಿರ್ಬೇಕು. ಯೂಶುವಲಿ ರೆಕಮೆಂಡ್ ಮಾಡೋದು ಬಂದ್ಬಿಟ್ಟು ಅಟ್ಲೀಸ್ಟ್ ಒಂದು 3 ಕಪ್ ಇರ್ಲಿ ಅಂತ ನಾನು ಹೇಳ್ತೀನಿ. ಬೇಸಿಕ್ ಆಗಿ ಈಸಿಯಾಗಿ ಅರ್ಥ ಆಗೋ ತರ 3 ಕಪ್ ಇರ್ಬೇಕು ಅಂತ ಹೇಳ್ತೀನಿ. ಸೊ ಇವಾಗ ಬೆಳಗ್ಗೆ ನಾಷ್ಟ ಏನಾದ್ರು ಮಾಡ್ತಿದ್ದೀರಾ ಅಂದ್ರೆ ಸ್ವಲ್ಪ ರೈಸ್, ಇವಾಗ ಜಾಸ್ತಿ ಶುಗರ್ ಕಂಟೆಂಟ್ ಜಾಸ್ತಿ ಇದೆ ಹೇಳ್ತಾರೆ ಯಾರಾದ್ರೂ, ಸರ್ ಏನಾದ್ರು ಹೇಳ್ತಾರೆ ಇಲ್ಲಪ್ಪ ನಿಮ್ದು ಶುಗರ್ ತುಂಬಾ ಜಾಸ್ತಿ ಇದೆ, ಕಂಟ್ರೋಲ್ ಮಾಡ್ಲೇಬೇಕು ಅಂತ. ಅವಾಗ ಹೇಗ್ ಕಂಟ್ರೋಲ್ ಮಾಡ್ತೀರಾ? ಬೆಳಗ್ಗೆ ಹೊತ್ತಲ್ಲಿ ರೈಸ್ ಕಂಟೆಂಟ್ ನ ಸ್ವಲ್ಪ ಕಡಿಮೆ ಮಾಡಿ ತಿನ್ನೋದನ್ನ. ಅದ್ರ ಬಂದು ತುಂಬಾ ಆಪ್ಷನ್ಸ್ ಇದೆ ನಮ್ಗೆ. ರೈಸ್ ಇದ್ದ ಮಾತ್ರನೇ ಮೇನ್ ಅಲ್ಲ. ಸೊ ಏನಾದ್ರೂ ಚಪಾತಿ ತಿನ್ನೋದು, ಗೋಧಿ ದೋಸೆ ತರ ತಿನ್ನೋದು, ಅಥವಾ ಗೋಧಿ ನುಚ್ಚು, ಎಲ್ಲಾರು ಗೊತ್ತಿರೋದು ಇದೆಲ್ಲ. ಸಿರಿಧಾನ್ಯ ಅಕಸ್ಮಾತ್ ಏನೋ ಅಭ್ಯಾಸ ಇಲ್ಲ ಅಂದ್ರೆ ಸ್ಟಾರ್ಟಿಂಗ್ 1-2 ಸಿರಿಧಾನ್ಯದಿಂದ ಸ್ಟಾರ್ಟ್ ಮಾಡ್ಬೋದು, ಇಲ್ಲಾಂದ್ರೆ ಉಪ್ಪಿಟ್ಟು ತಿನ್ಬೋದು. ಈ ತರ ಒಂದ್ ಸ್ವಲ್ಪ ಈ ಚೇಂಜಸ್ ನ ಮಾಡ್ಕೊಳ್ಬೇಕಾಗುತ್ತೆ. ಸೊ ಅದ್ ತಿನ್ಬೇಕಾದ್ರೆ ಹೇಗ್ ಮಾಡ್ಬೇಕು? 1 ಕಪ್ ಅಷ್ಟು ರವೆ ಹಾಕಿದ್ರಿ, 1 ಕಪ್ ಅಷ್ಟು ಏನಾದ್ರು ಗೋಧಿ ನುಚ್ಚು ಆತರ ಏನಾದ್ರು ಹಾಕಿದೀರ ಅಂದ್ರೆ 1-2 ಕಪ್ ಅಷ್ಟು ತರಕಾರಿ ಹಾಕಿ. ಮನೇಲಿ ಎಷ್ಟು ಜನಕ್ಕೆ ನೋಡ್ಕೊಂಡು ಹಾಕ್ತಿದ್ದೀರೋ, ಇವಾಗ 2 ಜನ ಇದ್ದೀರಾ, 1-2 ಕಪ್ ಅಷ್ಟು ರವೆ ಹಾಕ್ತಿದ್ದೀರೋ, 4 ಕಪ್ ಇಲ್ಲಾಂದ್ರೆ 3 ಕಪ್ ಅಷ್ಟು ತರಕಾರಿ ಹಾಕ್ಬಿಟ್ಟು ಮಾಡಿ. ಅದಾಗಿದ ತಕ್ಷಣ 11 ಗಂಟೆಯಲ್ಲಿ ಇನ್ನೊಂದ್ಸಲಿ ಏನಾದ್ರು ತಿನ್ಬೇಕಾಗತ್ತೆ. ನೆಸೆಸರಿಲಿ ಒಂದ್ ಊಟ ತಿನ್ಬೇಕು ಅಂತ ನಾನು ಹೇಳಲ್ಲ ಆಯ್ತಾ. ಹಣ್ಣೇನಾದ್ರು ತಿನ್ನೋದು, ಮಜ್ಜಿಗೆ ಏನಾದ್ರು ಕುಡಿಯೋದು, ಆತರ ಏನಾದ್ರು ಮಾಡ್ಬೇಕು ಆಯ್ತಾ. ನಾನು ಏನಕ್ಕೆ ಹೇಳ್ತಿದ್ದೀನಿ, ಬ್ರೇಕ್ಫಾಸ್ಟ್ ಆಗಿದ ತಕ್ಷಣ ಮತ್ತೆ ಮಧ್ಯದಲ್ಲಿ ಏನಾದ್ರು ತಿನ್ಬೇಕು ಅಂತ ಹೇಳಿದ್ರೆ, ಬೆಳಗ್ಗೆ ಬ್ರೇಕ್ಫಾಸ್ಟ್ ಬಂದ್ಬಿಟ್ಟು 9 ರಿಂದ 9:30 ಒಳಗಡೆ ತಿಂದಿರ್ತೀರಾ. ಮತ್ತೆ 2 ಗಂಟೆ ಆಗುತ್ತೋ 3 ಗಂಟೆ ಆಗುತ್ತೋ ಮನೇಲಿ ಇದ್ರೆ ನೀವಂತೂ ಟೈಮಿಂಗ್ಸ್ ಮೇಂಟೈನ್ ಮಾಡಲ್ಲ, 3-4 ಗಂಟೆ ಮೇಲೆ ಆಗುತ್ತೆ. ಸೊ ತುಂಬಾ ಸುಸ್ತಾಗಿ ಹೋಗ್ತೀರಾ ಅಲ್ವಾ. ಇದನ್ನೆಲ್ಲ ಕಂಟ್ರೋಲ್ ಮಾಡ್ಬೇಕು. ಶುಗರ್ ಕರೆಕ್ಟ್ ಆಗಿ ಬ್ಯಾಲೆನ್ಸ್ ಆಗ್ಬೇಕಂದ್ರೆ 1-2 ರಿಂದ 3 ಗಂಟೆಗೆ ಒಂದ್ಸಲಿ ಏನಾದ್ರೂ ಊಟ ಮಾಡ್ಬೇಕಾಗುತ್ತೆ. ಸೊ ಆತರ ಊಟ ಮಾಡ್ಬೇಕು ಅನ್ನೋ ರೀಸನ್ಗೋಸ್ಕರನೇ 9 ಗಂಟೆಲಿ ಏನಾದ್ರು ಬ್ರೇಕ್ಫಾಸ್ಟ್ ಮಾಡೋದು, ಮತ್ತೆ ಮಧ್ಯದಲ್ಲಿ ಏನಾದ್ರು ಈ ತರ ಹಣ್ಣು ಏನಾದ್ರು ತಿನ್ನೋದು. ಅಂಡ್ ದೆನ್ ಹಾಗೆ ಹಣ್ಣಲ್ಲೂ ಕೂಡ ಸ್ವಲ್ಪ ವೈಟಮಿನ್ಸ್ ಮಿನರಲ್ಸ್ ಇರುತ್ತೆ, ಅದ್ರಲ್ಲೂ ಫೈಬರ್ ಕಂಟೆಂಟ್ ಇರುತ್ತೆ. ನಾನು ಹಣ್ಣು ಅಂತ ಹೇಳಿದಾಗ ಹಣ್ಣೆ ತಿನ್ಬೇಕು ಆಯ್ತಾ. ಜ್ಯೂಸಸ್ ಎಲ್ಲ ಬೇಡ ಸದ್ಯಕ್ಕೆ ಆಯ್ತಾ. ಅದನ್ನ ಅವಾಯ್ಡ್ ಮಾಡಿ ಕಂಪ್ಲೀಟ್ ಆಗಿ ಒಂದು ಹೋಲ್ ಫ್ರೂಟ್ ತಿನ್ನಿ. ಫ್ರೂಟ್ ಅಲ್ಲೂ ಒಂದ್ ಸ್ವಲ್ಪ ಇರುತ್ತೆ. ದೊಡ್ಡ ಬಾಳೆ ತಿನ್ಬಾರ್ದು, ಮಾವಿನ ಹಣ್ಣು ತಿನ್ಬಾರ್ದು, ಸೀತಾಫಲ್ ಬೇಡ, ಸಪೋಟ ಬೇಡ, ಹಲಸಿನಣ್ಣು ಬೇಡ. ಸೊ ಇಂತ ನಿಮ್ಗೆ ಗೊತ್ತಾಗುತ್ತಲ್ವಾ ಇದು ತುಂಬಾ ಶುಗರ್ ಕಂಟೆಂಟ್ ಇರುತ್ತಪ್ಪ ಅಂತ ಹೇಳಿರ್ತಾರೆ ಸರ್. ನಿಮ್ ಹತ್ರ ಒಂದು ಚಾರ್ಟ್ ಕೂಡ ಇದ್ದೇ ಇರುತ್ತೆ. ಸೊ ಅದನ್ನ ಈ ಹಣ್ಣುಗಳನ್ನ ಬಿಟ್ಟು ಬೇರೆ ಹಣ್ಣನ್ನು ತಿನ್ಬೇಕು. ಯಾಕೆ ಈ ಹಣ್ಣನ್ನ ನಾನು ಬೇಡ ಅಂತ ಹೇಳ್ತೀನಿ ಅಂದ್ರೆ, ಇದ್ರಲ್ಲಿ ಬಂದ್ಬಿಟ್ಟು ಗ್ಲೈಸಮಿಕ್ ಇಂಡೆಕ್ಸ್ ಅನ್ನೋದು ಒಂದಿದೆ. ಗ್ಲೈಸಮಿಕ್ ಇಂಡೆಕ್ಸ್ ಅಂದ್ರೆ ಏನಂದ್ರೆ, ಯಾರಾದ್ರೂ ಒಂದ್ ಆಹಾರ ಊಟ ಮಾಡಿದ ತಕ್ಷಣ ಎಷ್ಟು ಬೇಗ ಶುಗರ್ ಮೇಲೆ ಹೋಗುತ್ತೆ ಅನ್ನೋದೇ ಗ್ಲೈಸಮಿಕ್ ಇಂಡೆಕ್ಸ್ ಬೇಸಿಕಲಿ. ಸೊ ಈ ಗ್ಲೈಸಮಿಕ್ ಇಂಡೆಕ್ಸ್ ಏನಾದ್ರೂ ಜಾಸ್ತಿ ಇದೆ ಅಂದ್ರೆ ವಿಚ್ ಮೀನ್ಸ್ ಶುಗರ್ ತುಂಬಾ ಬೇಗ ಮೇಲೆ ಹೋಗುತ್ತೆ ಅಂತ ಮೀನಿಂಗ್. ಸೊ ಈ ಹಣ್ಣುಗಳಲ್ಲಿ ಸ್ಪೆಸಿಫಿಕ್ ಆಗಿ ಗ್ಲೈಸಮಿಕ್ ಇಂಡೆಕ್ಸ್ ಅನ್ನೋದು ಸ್ವಲ್ಪ ಜಾಸ್ತಿ ಇರುತ್ತೆ. ಆ ರೀಸನ್ ಇಂದ ಈ ಫ್ರೂಟ್ಸ್ ನ ಅವಾಯ್ಡ್ ಮಾಡಿ ಇನ್ನ ಬೇರೆ ಫ್ರೂಟ್ಸ್ ಆಪಲ್ ತಿನ್ಬೋದು, ಆರೆಂಜ್ ತಿನ್ನಿ, ಮೋಸಂಬಿ ತಿನ್ನಿ, ಪಪ್ಪಾಯ ತಿನ್ನಿ, ಈ ತರ ಇಲ್ಲಾಂದ್ರೆ ಚೇಪೆಕಾಯಿ ತಿನ್ನಿ. ಇದ್ರಲ್ಲೆಲ್ಲ ಗ್ಲೈಸಮಿಕ್ ಇಂಡೆಕ್ಸ್ ಬಂದ್ಬಿಟ್ಟು ಲೆಸ್ ಇರುತ್ತೆ. ಸೊ ಗ್ಲೈಸಮಿಕ್ ಇಂಡೆಕ್ಸ್ ಲೆಸ್ ಇದೆ ಅಂದ್ರೆ ಶುಗರ್ ಲೆವೆಲ್ಸ್ ಕೂಡ ಸ್ಪೈಕ್ ತುಂಬಾ ಕಡಿಮೆ ಮೀನ್ಸ್ ಸ್ಲೋ ಆಗಿ ಆಗುತ್ತೆ. ಸೊ ಇದು ಎಲ್ಲ ಹಣ್ಣುಗಳನ್ನ ತಿನ್ಬೋದು. ಅಂಡ್ ದೆನ್ ಮಧ್ಯಾಹ್ನ ಲಂಚ್ ನಾರ್ಮಲ್ ಆಗಿ ಮಾಡಿ. ಅವಾಗ ಬೇಕಂದ್ರೆ ಮುದ್ದೆ ಮಾಡ್ತೀರಾ, ಮುದ್ದೆ ಊಟ ಮಾಡಿ, ಅನ್ನ ಮಾಡಿ, ಚಪಾತಿ ಮಾಡಿ. ಬಟ್ ಪೋರ್ಷನ್ ಕಂಟ್ರೋಲ್ ಕೂಡ ಸ್ವಲ್ಪ ಇಂಪಾರ್ಟೆಂಟ್ ಆಗುತ್ತೆ. ಸೊ ಚಪಾತಿ ಅನ್ನ 2 ತಿನ್ಬೇಕಂತ ಹೇಳಿದ್ರೆ 1-2 ಚಪಾತಿ ತಿಂದಿ, ಒಂದ್ ಅರ್ಧ ಕಪ್ ಅಷ್ಟು ಅನ್ನ ತಿನ್ಬೋದು. ಅರ್ಧ ಕಪ್ ಅಂದ್ರೆ ಹೇಗ್ ಮೆಜರ್ ಮಾಡ್ತೀರಾ ಅದು ಗೊತ್ತಾಗಲ್ಲ. ಸೊ ಯೂಶುವಲ್ ಆಗಿ ಹೇಳ್ಬೇಕಂದ್ರೆ ಈ ತರ ಒಂದ್ ಕೈ ಹಿಡ್ಕೊಂತಿದ್ದೀರಾ ಅಂದ್ರೆ ಸಾಕಿಷ್ಟು ಅನ್ನ ಆಯ್ತಾ. ಅಕಸ್ಮಾತ್ ಮುದ್ದೆ ಏನಾದ್ರು ತಿಂತಿದ್ದೀರಾ ಅಂದ್ರೆ ಒಂದ್ ಮೀಡಿಯಂ ಸೈಜ್ ಮುದ್ದೆ ಬರುತ್ತಲ್ವಾ, ಇಷ್ಟು ತಿನ್ಬೋದು. ಈ ತರ ಎಲ್ಲ ಪೋರ್ಷನ್ ಕಂಟ್ರೋಲ್ ಮಾಡ್ಕೊಳೋದು ಕೂಡ ಇಂಪಾರ್ಟೆಂಟ್.
ನಾನು ಇವಾಗ ನೆಸೆಸರಿಲಿ ಜಸ್ಟ್ ಚಪಾತಿ ಅನ್ನ ಮುದ್ದೆ ತಿನ್ನಿ ಅಂದ ತಕ್ಷಣ ನೀವು ತುಂಬಾ ಜಾಸ್ತಿ ಅನ್ನ ತಿನ್ನೋದು ಅಥವಾ ಜಾಸ್ತಿ ಚಪಾತಿ ಮಾತ್ರನೇ ತಿನ್ನೋದು ಅಥವಾ ಜಾಸ್ತಿ ಮುದ್ದೆ ಮಾತ್ರನೇ ತಿನ್ನೋದು ಈ ತರನೂ ಆಗ್ಬಾರ್ದು. ಪೋರ್ಷನ್ ಕಂಟ್ರೋಲ್ ಕೂಡ ಇರೋದು ಸ್ವಲ್ಪ ಜಾಸ್ತಿ ಇಂಪಾರ್ಟೆಂಟ್. ಬೇಸಿಕ್ ಆಗಿ ಪೋರ್ಷನ್ ಕಂಟ್ರೋಲ್ ಹೇಳೋದಲ್ಲ, ಇಷ್ಟಿದ್ರೆ ಒಂದ್ ಅರ್ಧ ಕಪ್ ಅಂತ ಹೇಳ್ತೀರಿ, ಹಿಂಗೇನಾದ್ರೂ ಇಟ್ಕೊಂಡ್ರೆ ಅಥವಾ ಹಿಂಗೇನಾದ್ರೂ ಇಟ್ಕೊಂಡ್ರೆ ಒಂದು ವುಮೆನ್ಸ್ ಟು ಹ್ಯಾಂಡ್ ಅಂತ ಹೇಳಿದ್ರೆ ಇದು ಬಂದ್ಬಿಟ್ಟು 1 ಕಪ್ ಆಗುತ್ತೆ. ಇಷ್ಟು ಕೌಂಟ್ ಮಾಡಿದ್ರೆ 1 ಕಪ್ ಆಗುತ್ತೆ. ಅದೇ ಮೇಲ್ಸ್ ಅಲ್ಲಿ ಏನಾದ್ರು ಈ ತರ ಇಟ್ಕೊಂಡ್ರೆ ಇದು 1.5 ಕಪ್ ಅಷ್ಟು ಆಗುತ್ತೆ. ಅಂದ್ರೆ ಡಿಪೆಂಡ್, ಸೈಜಸ್ ಕೂಡ ಡಿಪೆಂಡ್ ಆಗುತ್ತೆ ಒಬ್ಬೊಬ್ಬರಿಗೆ. ಬಟ್ ಬೇಸಿಕಲಿ ಈ ತರ ಮೆಜರ್ಮೆಂಟ್ ಇಟ್ಕೊಬಹುದು. ಇಲ್ಲಾಂದ್ರೆ ನಿಮ್ಗಿನ್ನ ತುಂಬಾ ಅಕ್ಯುರೇಟ್ ಆಗಿ ಬೇಕಂದ್ರೆ ಮೆಜರಿಂಗ್ ಕಪ್ಸ್ ಅನ್ನೋದು ಸಿಗುತ್ತೆ. ಸೊ ಅದನ್ನ ಯೂಸ್ ಮಾಡ್ಕೊಂಡು ಕೂಡ ನಿಮ್ ಮನೆಯಲ್ಲಿ ಪೋರ್ಷನ್ ಕಂಟ್ರೋಲ್ ಮಾಡ್ಕೊಳ್ಬಹುದಾಗುತ್ತೆ. ಆಯ್ತಾ? ಅಂಡ್ ದೆನ್ ಮತ್ತೆ ಸಂಜೆ ಬಂದಿದ ತಕ್ಷಣ ಅಕಸ್ಮಾತ್ ತುಂಬಾ ಟೀ ಕಾಫಿ ಏನಾದ್ರು ಅಭ್ಯಾಸ ಇದ್ರೆ ಸಕ್ಕರೆ ಬೆಲ್ಲ ಅದನ್ನ ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ. ಅದ್ರ ಜೊತೆಗೆ ಏನಾದ್ರು ಉಸ್ಲಿ ಸುಂಡಲ್ ಇದೆಲ್ಲ ನಮ್ದು ಕಾಮನ್ ಸ್ನಾಕ್ ಐಟಮ್ಸ್. ಬಜ್ಜಿ ಬೋಂಡ ತಿನ್ನಕ್ ಹೋಗ್ಬೇಡಿ, ಬಜ್ಜಿ ಬೋಂಡ ಬದಲು ಈ ಹೆಲ್ತಿ ಆಲ್ಟರ್ನೇಟಿವ್ಸ್ ನ ತಿನ್ಬೇಕಾಗುತ್ತೆ. ಅಂಡ್ ದೆನ್ ಮತ್ತೆ ರಾತ್ರಿ ಹೊತ್ತಲ್ಲಿ ಬಂದಿದ ತಕ್ಷಣ ಅನ್ನನ ಅವಾಯ್ಡ್ ಮಾಡಿ, ರಾಗಿನ ಅವಾಯ್ಡ್ ಮಾಡಿ. ಹೇಳಿದ ಪ್ರಕಾರನೇ ರಾತ್ರಿ ಹೊತ್ತಲ್ಲಿ ತುಂಬಾ ಶುಗರ್ ಡೌನ್ ಆಗ್ಬಿಟ್ಟು ಸುಸ್ತಾಗುತ್ತೆ ನೆಕ್ಸ್ಟ್ ಡೇ ಮಾರ್ನಿಂಗ್ ಅಂದ ತಕ್ಷಣ. ಆ ರೀಸನ್ಗೋಸ್ಕರ ಬ್ರೇಕ್ಫಾಸ್ಟ್ ಯಾವ್ದಾದ್ರು ಐಟಮ್ಸ್ ನ ರಿಪೀಟ್ ಮಾಡ್ಬೋದು ಈ ಟೈಮಲ್ಲಿ. ಅಂಡ್ ದೆನ್ ನಿದ್ದೆ ತುಂಬಾ ಸ್ವಲ್ಪ ಬೇಗ ಮಾಡ್ಬೇಕಾಗುತ್ತೆ. ಫೋನ್ ಎಲ್ಲ ಸ್ವಲ್ಪ ಕಡಿಮೆ ಯೂಸ್ ಮಾಡಿ. ನಿದ್ದೆ ಮಾಡೋದಕ್ಕೆ ಇವಾಗ 10ರಿಂದ 10:30 ಒಳಗಡೆ ನಿದ್ದೆ ಮಾಡೋದಕ್ಕೆ ಹೋಗಿ. 11 ಬಂದ್ಬಿಟ್ಟು ಮ್ಯಾಕ್ಸಿಮಮ್ ಟೈಮ್. ಮಲ್ಗೋದಕ್ಕೆ ಹಾಫ್ ಅನ್ ಅವರ್ ಮುಂಚೆ ಫೋನ್ಸ್ ನ ಆಫ್ ಮಾಡ್ಬೇಕಾಗುತ್ತೆ. ಬಿಕಾಸ್ ನಿದ್ದೆ ಮಾಡೋದಕ್ಕೆ ಸ್ವಲ್ಪ ಜಾಸ್ತಿ ಡಿಸ್ಟರ್ಬ್ ಆಗುತ್ತೆ, ನಿದ್ದೆ ಈಸಿಯಾಗಿ ಬರಲ್ಲ, ಮಧ್ಯದಲ್ಲಿ ಬೇಗ ಎಚ್ಚರಿಕೆ ಆಗ್ಬಿಡುತ್ತೆ. ಈ ಎಲ್ಲಾ ರೀಸನ್ಸ್ ಇಂದ ಸ್ಕ್ರೀನ್ ಟೈಮ್ ನ ರೆಡ್ಯೂಸ್ ಮಾಡ್ಬೇಕು ಅಂತ ಹೇಳ್ತೀವಿ. ಅಟ್ಲೀಸ್ಟ್ ಒಂದು ಹಾಫ್ ಅನ್ ಅವರ್ ಮುಂಚೆ ಮಲ್ಗಕ್ ಮುಂಚೆ ಸ್ಕ್ರೀನ್ ಎಲ್ಲ ಅಂದ್ರೆ ಫೋನ್ ಎಲ್ಲ ಆಫ್ ಮಾಡಿ ಇಟ್ಟು ಮಲ್ಕೊಡ್ಬೇಡಿ. ಮತ್ತೆ ಮಲ್ಕೊಂಡಿದ ತಕ್ಷಣ ಒಂದ್ ಕರೆಕ್ಟ್ ಆಗಿ ಒಂದ್ 8 hours ಆಗಿ ಕ್ಲೀನ್ ಆಗಿ ನಿದ್ದೆ ಮಾಡ್ಬೇಕಾಗುತ್ತೆ. ನಿದ್ದೆ ಮಾಡೋದು ಕೂಡ ತುಂಬಾ ಇಂಪಾರ್ಟೆಂಟ್. ಅಕಸ್ಮಾತ್ ಏನಾದ್ರು ನಿದ್ದೆ ಮಾಡಿಲ್ಲ ಅಂದ್ರೆ ಮತ್ತೆ ನೆಕ್ಸ್ಟ್ ಡೇ ಮಾರ್ನಿಂಗ್ ತುಂಬಾ ಸುಸ್ತಾಗಿರ್ತೀರಾ, ತುಂಬಾ ಬೇಗ ಕೋಪ ಬರುತ್ತೆ, ಏನು ಕೆಲಸ ಮಾಡಕ್ ಇಂಟ್ರೆಸ್ಟ್ ಇಲ್ಲ. ಸೊ ಇದೆಲ್ಲ ಅವಾಯ್ಡ್ ಮಾಡ್ಬೇಕಂದ್ರೆ ಕ್ಲೀನ್ ಆಗಿ ನಿದ್ದೆ ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಆಯ್ತಾ? ಇಷ್ಟು ಡಯಟ್ ಅಂದ್ರೆ ಫಾಲೋ ಮಾಡ್ಬೇಕಾಗಿರೋದು. ಎಲ್ಲ ಈಚೆ ಕರೆದಿರೋ ಐಟಮ್ಸ್ ಎಲ್ಲ ಅವಾಯ್ಡ್ ಮಾಡ್ಬೇಕು. ಈ ಮೈದಾ ಐಟಮ್ಸ್ ಏನಾದ್ರು ಇದ್ರೆ, ಈಚೆ ಕಡೆ ಏನಾದ್ರು ಬೇರೆ ಏನಾದ್ರು ಸಿಕ್ಕಿದ್ರೆ ಇದನ್ನೆಲ್ಲ ಅವಾಯ್ಡ್ ಮಾಡ್ಬೇಕಾಗುತ್ತೆ. ಆಯ್ತಾ? ಅನ್ನಕ್ಕಿಂತ ಬೆಟರ್ ಆಪ್ಷನ್ ಬಂದ್ಬಿಟ್ಟು ಈ ಕೆಂಪಕ್ಕಿ ಇದೆಲ್ಲ ನಾವು ನಿಮ್ ಕಾಲದಲ್ಲೆಲ್ಲ ನೀವು ತಿಂತಾ ಇದ್ರಿ. ಸೊ ಇದೇ ಅದೆಲ್ಲ ವಾಪಸ್ ಫಾಲೋ ಮಾಡ್ಬೇಕಾಗುತ್ತೆ. ಬಿಕಾಸ್ ಅದೇ ಒಳ್ಳೇದು. ಅದಕ್ಕೋಸ್ಕರನೇ ನಮ್ಮ ಅಜ್ಜಿ ತಾತಂದ್ರು ಅಥವಾ ಮುತ್ತಾತಂದ್ರು ಅಷ್ಟು ಹೆಲ್ತಿ ಆಗಿದ್ರು, ನಾವ್ ಇಷ್ಟ ಹೆಲ್ತಿ ಆಗಿದ್ದೀವಿ. ಸೊ ಮತ್ತೆ ವಾಪಸ್ ಅದನ್ನೆಲ್ಲ ನಮ್ ಲೈಫ್ ಸ್ಟೈಲ್ ತಗೊಂಡ್ ಬಂದ್ರೆ ನಾವು ಕೂಡ ತುಂಬಾ ಹೆಲ್ತಿ ಆಗಿರ್ತೀವಿ. ಆಯ್ತಾ? ಸೊ ಈ ಬ್ರೌನ್ ರೈಸ್ ಯೂಸ್ ಮಾಡೋದು ಅಥವಾ ಕೆಂಪಕ್ಕಿ ಯೂಸ್ ಮಾಡೋದು ಇದನ್ನ ಜಾಸ್ತಿ ಸ್ಟಾರ್ಟ್ ಮಾಡಿ. ಸಿರಿಧಾನ್ಯ ಎಲ್ಲ ಎಷ್ಟು ಯೂಸ್ ಮಾಡ್ತಿದ್ರಿ ಆ ಟೈಮಲ್ಲಿ. ಸೊ ಆ ಎಲ್ಲಾ ಪ್ರಾಕ್ಟೀಸಸ್ ನ ವಾಪಸ್ ಇಲ್ಲಿ ತರಬೇಕು. ತರಕಾರಿಯಲ್ಲಿ ಏನ್ ಹೇಳಿ ಭೂಮಿ ಒಳಗಡೆ ಬೆಳಿತಾರೆ ಅಲ್ವಾ, ಈ ಆಲೂಗಡ್ಡೆ, ಗೆಣಸು, ಸುವರ್ಣಗಡ್ಡೆ ಇದೆಲ್ಲ ಇದೆಯಲ್ವಾ, ಇದನ್ನೆಲ್ಲ ಅವಾಯ್ಡ್ ಮಾಡ್ಬೇಕು. ರೀಸನ್ ಬಂದ್ಬಿಟ್ಟು ಸೇಮ್ ಗ್ಲೈಸಮಿಕ್ ಇಂಡೆಕ್ಸ್ ಅಂತ ಹೇಳದ್ನಲ್ವಾ, ಇದ್ರಲ್ಲಿ ಬಂದ್ಬಿಟ್ಟು ಸ್ವಲ್ಪ ಜಾಸ್ತಿ ಇರುತ್ತೆ. ಆ ರೀಸನ್ ಇಂದ ಅವಾಯ್ಡ್ ಮಾಡಕ್ ಹೇಳ್ತೇವೆ. ಇನ್ನ ಮಿಕ್ಕಿದ ಬೇರೆ ಎಲ್ಲಾ ತರಕಾರಿ ತಿನ್ಬೋದು. ಇನ್ನ ಈ ಅನ್ನದ್ರಲ್ಲಿ ಹೇಳದ್ನಲ್ವಾ, ಬಿಳಿ ಅಕ್ಕಿನ ಸ್ವಲ್ಪ ಕಡಿಮೆ ಯೂಸ್ ಮಾಡಿ, ಬ್ರೌನ್ ರೈಸ್ ಮತ್ತೆ ಕೆಂಪಕ್ಕಿ ಜಾಸ್ತಿ ಯೂಸ್ ಮಾಡಿ. ಅಂಡ್ ದೆನ್ ಹಣ್ಣಲ್ಲಿ ನಾನು ಹೇಳದ್ನಲ್ವಾ ಸ್ವಲ್ಪ ಕೆಲವು ಫ್ರೂಟ್ಸ್ ನ ಬಿಟ್ಟು ಬೇರೆ ತಗೋಬಹುದು ಅಂತ, ಅದನ್ನ ತಗೊಳಕ್ ಸ್ಟಾರ್ಟ್ ಮಾಡ್ಬೋದು. ಅಂಡ್ ದೆನ್ ಅದನ್ನ ಬಿಟ್ಟು ನಾನ್ ವೆಜ್ ಅಲ್ಲಿ ಏನಾದ್ರು ತಿನ್ನಂಗಿದ್ರೆ ಸ್ವಲ್ಪ ಮಟನ್ ಎಲ್ಲ ಕಡಿಮೆ ಮಾಡಿ. ಆಯ್ತಾ? ಇನ್ನ ಮಿಕ್ಕಿದ ಫಿಶ್, ಚಿಕನ್ ಇದನ್ನೆಲ್ಲ ತಿನ್ಬೋದು ಆರಾಮಾಗಿ, ಅದೇನ್ ತೊಂದ್ರೆ ಏನಿಲ್ಲ. ಸೊ ಇಷ್ಟನ್ನ ಸ್ವಲ್ಪ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿ ಮಾಡ್ಬೇಕಾಗುತ್ತೆ. ಅಡಿಗೆ ಮಾಡೋ ಟೈಮಲ್ಲಿ ಜಾಸ್ತಿ ಫುಲ್ ಫ್ಲೇಮ್ ಅಲ್ಲಿ ಇಟ್ಕೊಂಡು ಅಡಿಗೆ ಮಾಡಕ್ ಹೋಗ್ಬೇಡಿ. ಆಯ್ತಾ? ತುಂಬಾ ಬೇಗ ಕುಕ್ ಆಗ್ಬಿಡ್ಲಿ ಅಂತ ಹೇಳ್ಬಿಟ್ಟು ಆತರ ಏನಾದ್ರು ರೀಸನ್ ಇದ್ರೆ ಆ ಟೈಮಲ್ಲಿ ಏನಾಗುತ್ತೆ ಎಲ್ಲಾ ನ್ಯೂಟ್ರಿಯೆಂಟ್ಸ್ ಲಾಸ್ ಆಗ್ಬಿಡುತ್ತೆ. ಅದ್ರಲ್ಲಿ ನಮ್ಗೆ ಏನೇನ್ ನ್ಯೂಟ್ರಿಯೆಂಟ್ಸ್ ಬೇಕಂತ ಹೇಳ್ತಿರಲ್ವಾ ಅದೆಲ್ಲ ಹೊಟ್ಟೋಗ್ಬಿಡುತ್ತೆ. ಸೊ ಯಾವಾಗ್ಲೂ ಸ್ಲೋ ಕುಕಿಂಗ್ ಅಲ್ಲೇ ಇರ್ಬೇಕು. ಅಂದ್ರೆ ಸ್ಲಿಮ್ ಅಲ್ಲಿ ಇಟ್ಟಿರ್ಬೇಕು ನಿಮ್ ಫ್ಲೇಮ್ ನ. ಅದೇ ತರನೇ ಒಂದ್ ಸ್ವಲ್ಪ ಕುಕ್ ಮಾಡ್ಬೇಕು. ಏನ್ ಹೇಳಿ ಏನಾದ್ರು ಕುಕ್ ಮಾಡ್ಬೇಕಾದ್ರೆ ಏನಾದ್ರು ಬೇಳೆ ಬೇಯಿಸ್ತಿದ್ದೀರಾ, ತರಕಾರಿ ಏನಾದ್ರು ಬೇಯಿಸ್ತಿದ್ದೀರಾ ಅಂದ್ರೆ ಮುಚ್ಚಳನ ತೆಗೆದ್ಬಿಟ್ಟು ಫುಲ್ ಫ್ಲೇಮ್ ಅಲ್ಲಿ ಇಟ್ಬಿಟ್ಟು ಆತರ ಎಲ್ಲ ಮಾಡಕ್ ಹೋಗ್ಬೇಡಿ. ಆತರ ಬಿಕಾಸ್ ತುಂಬಾ ನ್ಯೂಟ್ರಿಯೆಂಟ್ಸ್ ಬಂದ್ಬಿಟ್ಟು ತುಂಬಾ ಬೇಗ ಹೀಟ್ ಗೆ ರೆಸಿಸ್ಟೆಂಟ್ ಆಗಿರುತ್ತೆ. ಐ ಮೀನ್ ತುಂಬಾ ಬೇಗ ಹೊಟ್ಟೋಗ್ಬಿಡುತ್ತೆ, ತುಂಬಾ ಬೇಗ ನ್ಯೂಟ್ರಿಯೆಂಟ್ ಲಾಸ್ ಆಗುತ್ತೆ. ಸೊ ಆತರ ಎಲ್ಲ ಮಾಡಕ್ ಹೋಗ್ಬೇಡಿ. ಆಯ್ತಾ? ಸೊ ಇಷ್ಟ ಮಾತ್ರನೇ. ಅಂಡ್ ನೀರ್ ತುಂಬಾ ಚೆನ್ನಾಗಿ ಕುಡಿಬೇಕು. ಬಿಕಾಸ್ ಏನಾಗುತ್ತೆ ಶುಗರ್ ಪೇಷಂಟ್ಸ್ ಅಲ್ಲಿ ತುಂಬಾ ಬೇಗ ಯೂರಿನ್ ಪಾಸ್ ಮಾಡ್ಬೇಕು ಅಂತ ತುಂಬಾ ಜಾಸ್ತಿ ಸಲ ಪಾಸ್ ಮಾಡ್ತೀರಾ, ಡಿಹೈಡ್ರೇಟ್ ಆಗಿ ಹೋಗ್ತೀರಾ. ಆ ರೀಸನ್ ಇಂದ ನೀರ್ ಚೆನ್ನಾಗಿ ಕುಡಿಬೇಕಾಗುತ್ತೆ. ಏನಿಲ್ಲ, ಸಿಂಪಲ್ ಕ್ಯಾಲ್ಕುಲೇಷನ್. ನಿಮ್ ವೇಟ್ ಎಷ್ಟಿರುತ್ತೆ ಅಂತ ನಿಮ್ಗೆ ಗೊತ್ತಿರುತ್ತೆ. ಪ್ರತಿ ವಿಸಿಟ್ ಅಲ್ಲೂ ನೀವು ವೇಟ್ ಚೆಕ್ ಮಾಡ್ತೀರಾ. ವೇಟ್ ಎಷ್ಟಿದೆ ಅಂತ ತಗೊಂಡು ಅದು ಇಂಟು 35 ಮಾಡ್ಕೊಂಡ್ಬಿಡಿ ನೀರೇ. ಅದ್ರಾಗೆ ಎಷ್ಟು ಬರುತ್ತೋ ಅಷ್ಟು ನೀರು ನೀವು ಕುಡಿಬೇಕು ಅಂತ ಮೀನಿಂಗ್ ಬೇಸಿಕಲಿ. ಆಯ್ತಾ? ಅಷ್ಟು ನೀರು ಕರೆಕ್ಟ್ ಆಗಿ ಕುಡಿಬೇಕಾಗುತ್ತೆ. ಅಂಡ್ ಅದ್ ಬಿಟ್ಟು ಎಕ್ಸರ್ಸೈಸ್ ಕೂಡ ತುಂಬಾ ಇಂಪಾರ್ಟೆಂಟ್. ಆಯ್ತಾ? ವಾಕಿಂಗ್ ಮಾಡೋದು ಇದೆಲ್ಲ ತುಂಬಾ ಇಂಪಾರ್ಟೆಂಟ್ ಇರುತ್ತೆ. ಸೊ ಇದ್ರ ಬಗ್ಗೆ ನಮ್ಮ ಫಿಸಿಯೋಥೆರಪಿಸ್ಟ್ ಡಾಕ್ಟರ್ ಸೋನು ಅವರು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ. ಗುಡ್ ಮಾರ್ನಿಂಗ್ ಎವ್ರಿವನ್. ನನ್ನ ಹೆಸರು ಡಾಕ್ಟರ್ ಸೋನು ಅಂತ, ಫಿಸಿಯೋಥೆರಪಿಸ್ಟ್. ಸೊ ಡಯಾಬಿಟಿಸ್ ಮ್ಯಾನೇಜ್ಮೆಂಟ್ ಅಲ್ಲಿ ಎಕ್ಸರ್ಸೈಸ್ ತುಂಬಾ ಇಂಪಾರ್ಟೆಂಟ್ ರೋಲ್ ನ ಪ್ಲೇ ಮಾಡುತ್ತೆ. ಸೊ ಎಕ್ಸರ್ಸೈಸ್ ಕಂಪಲ್ಸರಿ ಎಲ್ಲಾ ಡಯಾಬಿಟಿಕ್ ಪೇಷಂಟ್ಸ್, ಡಯಾಬಿಟಿಸ್ ಆಗಿರ್ಬೋದು ಅದ್ರ ಕಾಂಪ್ಲಿಕೇಶನ್ಸ್ ನ ಅವಾಯ್ಡ್ ಮಾಡಕ್ಕೆ ಎಕ್ಸರ್ಸೈಸ್ ಕಂಪಲ್ಸರಿ ಮಾಡಲೇಬೇಕು. ಹೇಗೆ ನೀವು ಮೆಡಿಸಿನ್ಸ್ ಅಂಡ್ ಡಯಟ್ ನ
ಹೆಲ್ಪ್ ತಗೋತೀರಾ ಅದೇ ತರ ಎಕ್ಸಸೈಸ್ ಕಂಪಲ್ಸರಿ ಮಾಡ್ಬೇಕಾಗುತ್ತೆ. ಸೊ ಎಕ್ಸಸೈಸ್ ಇಂದ ನಿಮ್ಗೆ ಏನೇನ್ ಬೆನಿಫಿಟ್ಸ್ ಆಗುತ್ತೆ ಅಂತ ಅಂದ್ರೆ ಫಸ್ಟ್ ನಿಮ್ದು ಬ್ಲಡ್ ಶುಗರ್ ಲೆವೆಲ್ ನ ಮೇಂಟೈನ್ ಮಾಡಕ್ಕೆ ಎಕ್ಸಸೈಸ್ ಹೆಲ್ಪ್ ಮಾಡುತ್ತೆ. ನಿಮ್ ಬಾಡಿಯಲ್ಲಿ ಬ್ಲಡ್ ಶುಗರ್ ಲೆವೆಲ್ ಬ್ಲಡ್ ಗ್ಲೂಕೋಸ್ ಲೆವೆಲ್ ನ ಮೇಂಟೈನ್ ಮಾಡೋಕೆ ನಿಮ್ಗೆ ಎಕ್ಸಸೈಸ್ ಕಂಪಲ್ಸರಿ ಮಾಡ್ಬೇಕಾಗತ್ತೆ. ಎರಡನೇದು ಬಂದು ನಿಮ್ ಬಾಡಿ ವೆಯ್ಟ್ ಮೇಂಟೈನ್ ಮಾಡೋಕೆ, ನಿಮ್ ಬಾಡಿಯಲ್ಲಿ ಇರುವಂತ ಕೊಬ್ಬಿನ ಅಂಶನ ಕರಗಿಸೋದಾಗಿರ್ಬೋದು ಅಥವಾ ಮಸಲ್ ಮಾಸ್ ನ ಇಂಪ್ರೂವ್ ಮಾಡಕ್ಕೆ ಮಸಲ್ ಸ್ಟ್ರೆಂತ್ ಇಂಪ್ರೂವ್ ಮಾಡಕ್ಕೆ ಎಕ್ಸಸೈಸ್ ಕಂಪಲ್ಸರಿ ಮಾಡ್ಲೇಬೇಕಾಗುತ್ತೆ. ಮತ್ತೆ ಕಾರ್ಡಿಯೋವಾಸ್ಕ್ಯುಲರ್ ಡಿಸೀಸ್ ರಿಸ್ಕ್ ನ ಕಡಿಮೆ ಮಾಡುತ್ತೆ. ಅಂದ್ರೆ ನಿಮ್ನ BP ಆಗಿರ್ಬೋದು ಅಥವಾ ಬಾಡಿಯಲ್ಲಿರೋ ಕೊಲೆಸ್ಟ್ರಾಲ್ ಲೆವೆಲ್ ನ ಮೇಂಟೈನ್ ಮಾಡೋಕೆ ಅಥವಾ ಹಾರ್ಟ್ ಇಂದ ಆಗಿರುವಂತ ಬೇರೆ ಕಾಂಪ್ಲಿಕೇಶನ್ಸ್ಗೆ ನಿಮ್ಗೆ ಎಕ್ಸಸೈಸ್ ಮಾಡೋದು ಹೆಲ್ಪ್ ಆಗುತ್ತೆ. ನಾಲ್ಕನೇದು ಬಂದು ನಿಮ್ಗೆ ಓವರ್ ಆಲ್ ಮೆಂಟಲ್ ಅಂಡ್ ಫಿಸಿಕಲ್ ವೆಲ್ ಬೀಯಿಂಗ್ ಗೆ ಹೆಲ್ಪ್ ಆಗುತ್ತೆ. ಸ್ಟ್ರೆಸ್ ಆಗಿರ್ಬೋದು, ಡಿಪ್ರೆಷನ್ ಆಗಿರ್ಬೋದು ಅಥವಾ ಬೇರೆ ತರದ ಕಾಂಪ್ಲಿಕೇಶನ್ಸ್ಗೆ ನಿಮ್ಗೆ ಎಕ್ಸಸೈಸ್ ಹೆಲ್ಪ್ ಮಾಡುತ್ತೆ. ಅಂಡ್ ಓವರ್ ಆಲ್ ಬ್ಲಡ್ ಸರ್ಕ್ಯುಲೇಷನ್ಗೆ ಬಾಡಿಯಲ್ಲಿ ರಕ್ತ ಸಂಚಾರಕ್ಕೆ ಹೆಲ್ಪ್ ಆಗುತ್ತೆ. ಯಾವ್ಯಾವ ಎಕ್ಸಸೈಸ್ ಮಾಡ್ಬೇಕು ಅಂತ ಅಂದ್ರೆ ನೀವು ಎಕ್ಸಸೈಸ್ ಮಾಡೋಕೆ ಮುಂಚೆ 5 to 6 ಫ್ಯಾಕ್ಟರ್ಸ್ ನ ನೀವು ನೆನಪಲ್ಲಿ ಇಟ್ಕೋಬೇಕು. ಫಸ್ಟ್ ನೀವು ಕನ್ಸಲ್ಟ್ ಯೋರ್ ಫಿಸಿಯೋಥೆರಪಿಸ್ಟ್ ನ ಮೀಟ್ ಮಾಡಿದ್ರೆ ಅವ್ರು ನಿಮ್ಗೆ ಎಕ್ಸಸೈಸ್ ಪ್ಲಾನ್ ನ ಡಿಸೈನ್ ಮಾಡಿ ಕೊಡ್ತಾರೆ. ಸೊ ಅಕಾರ್ಡಿಂಗ್ ಟು ದಟ್ ಎಕ್ಸಸೈಸ್ ಪ್ಲಾನ್ ನೀವು ಎಕ್ಸಸೈಸ್ ಮಾಡ್ಬೇಕಾಗುತ್ತೆ. ಎಲ್ಲರೂ ಎಲ್ಲಾ ಎಕ್ಸಸೈಸ್ ಮಾಡೋ ಹೋಗಿಲ್ಲ. ಎಕ್ಸಸೈಸ್ ಪ್ಲಾನ್ ಅಲ್ಲಿ ನಿಮ್ಗೆ ಯಾರ್ಯಾರು ಯಾವ ಎಕ್ಸಸೈಸ್ ಮಾಡ್ಬೇಕು, ಯಾವ ಟೈಮ್ಗೆ ಎಕ್ಸಸೈಸ್ ಮಾಡ್ಬೇಕು, ಎಷ್ಟೊತ್ತು ಎಕ್ಸಸೈಸ್ ಮಾಡ್ಬೇಕು, ಇದೆಲ್ಲ ನಿಮ್ಗೆ ಎಕ್ಸಸೈಸ್ ಪ್ಲಾನ್ ಅಲ್ಲಿ ಇರುತ್ತೆ. ಸೊ ಎಕ್ಸಸೈಸ್ ನ ನೀವು ಅದರ ಪ್ರಕಾರ ಫಾಲೋ ಮಾಡ್ಬೇಕಾಗುತ್ತೆ. ಎರಡನೇದು ವಾರ್ಮ್ ಅಪ್ ಅಂಡ್ ಕೂಲ್ ಡೌನ್ ಎಕ್ಸಸೈಸಸ್ ಅಂತ ನಾವು ಹೇಳ್ಕೊಡ್ತೀವಿ. ಸೊ ಎಕ್ಸಸೈಸ್ ಮಾಡೋಕೆ ಮುಂಚೆ 5 minutes ವಾರ್ಮ್ ಅಪ್ ಎಕ್ಸಸೈಸಸ್, ಅದಾದ್ಮೇಲೆ ಮಾಡೋಕೆ ಕೂಲ್ ಡೌನ್ ಎಕ್ಸಸೈಸಸ್. ಇಂಜುರೀಸ್ ನ ಅವಾಯ್ಡ್ ಮಾಡಕ್ಕೆ ವಾರ್ಮ್ ಅಪ್ ಅಂಡ್ ಕೂಲ್ ಡೌನ್ ಎಕ್ಸಸೈಸಸ್ ನ ಎಕ್ಸ್ಪ್ಲೈನ್ ಮಾಡ್ತೀವಿ, ಅದು ನೀವು ಮಾಡ್ಬೇಕಾಗುತ್ತೆ. ಮೂರನೇದು ಬಂದು ಮಾನಿಟರ್ ಬ್ಲಡ್ ಶುಗರ್ ಲೆವೆಲ್. ಎಕ್ಸಸೈಸ್ ಮಾಡೋಕ್ ಮುಂಚೆ ಮಾಡೋ ಟೈಮ್ ಅಲ್ಲಿ ಮಾಡಿ ಆದ್ಮೇಲೆ ನೀವು ಬ್ಲಡ್ ಶುಗರ್ ಲೆವೆಲ್ ನ ನೀವು ನೋಡ್ಕೊಂತಾ ಇರ್ಬೇಕು. ಅದರಿಂದ ಏನ್ ಗೊತ್ತಾಗುತ್ತೆ ಅಂದ್ರೆ ನಿಮ್ ಬಾಡಿ ಹೇಗೆ ರಿಯಾಕ್ಟ್ ಮಾಡ್ತಿದೆ ಎಕ್ಸಸೈಸಸ್ಗೆ ಅದು ನಿಮ್ಗೆ ಗೊತ್ತಾಗುತ್ತೆ. ನಾಲ್ಕನೇದು ಬಂದು ಚೆನ್ನಾಗಿ ನೀರ್ ಕುಡಿಬೇಕು. ಎಕ್ಸಸೈಸ್ ಮಾಡೋಕೆ ಮುಂಚೆ ಆಗಿರ್ಬೋದು, ಮಾಡೋ ಟೈಮ್ ಅಲ್ಲಿ ಆದ್ಮೇಲೆ ಚೆನ್ನಾಗಿ ನೀರ್ ಕುಡಿಬೇಕು. ಜೊತೆಗೆ ನಿಮ್ಗೆ ಏನಾದ್ರೂ ಸುಸ್ತಾಗ್ತಿದೆ ಅಂದ್ರೆ ಏನಾದ್ರೂ ಸ್ನಾಕ್ಸ್ ತಿಂದು ಅದಾದ್ಮೇಲೆ ನೀವು ಎಕ್ಸಸೈಸಸ್ ಮಾಡ್ಬೋದು. ನೆಕ್ಸ್ಟ್ ಪಾಯಿಂಟ್ ಬಂದು ಕಂಫರ್ಟಬಲ್ ಫುಟ್ವೇರ್ ನ ಹಾಕೋಬೇಕಾಗುತ್ತೆ. ಕಂಫರ್ಟಬಲ್ ಅಂಡ್ ಪ್ರೊಟೆಕ್ಟಿವ್ ಫುಟ್ವೇರ್ ಹಾಕೊಳ್ಳೋದ್ರಿಂದ ಏನಾಗುತ್ತೆ ಅಂತ ಅಂದ್ರೆ ನಿಮ್ಗೆ ಸ್ಕಿನ್ ಡ್ಯಾಮೇಜಸ್ ಆಗೋದಾಗಿರ್ಬೋದು, ಸ್ಕಿನ್ ಕಟ್ಸ್, ಫುಟ್ ರಿಲೇಟೆಡ್ ಏನಾದ್ರು ಅಲ್ಸಸ್ ಆಗಿರ್ಬೋದು, ಅದಕ್ಕೆ ಹೆಲ್ಪ್ ಆಗುತ್ತೆ. ಎಕ್ಸಸೈಸಸ್ ಬಂದು ನಾವು ನಿಮ್ಗೆ ಸ್ಟ್ರೆಂತ್ ಟ್ರೈನಿಂಗ್ ನ ಇನ್ಕ್ಲೂಡ್ ಮಾಡ್ತೀವಿ. ಸ್ಟ್ರೆಂತ್ ಟ್ರೈನಿಂಗ್ ಅಲ್ಲಿ ನಿಮ್ಗೆ ವೇಟ್ಸ್ ನ ಆಡ್ ಮಾಡಿ ಯಾವ ಎಕ್ಸಸೈಸಸ್ ಮಾಡಬಹುದು ಅಂದ್ರೆ ವೇಟ್ ಅಂದ್ರೆ ಡಂಬಲ್ಸ್ ಆಗಿರ್ಬೋದು, ವೇಟ್ ಕಪ್ಸ್ ಆಗಿರ್ಬೋದು ಅಥವಾ ನೀವು ಬಾಡಿ ವೇಟ್ಸ್ ಇಂದ ಯಾವ್ಯಾವ ಎಕ್ಸಸೈಸಸ್ ಮಾಡಬಹುದು ಅದನ್ನ ನಾವು ಇನ್ಕ್ಲೂಡ್ ಮಾಡ್ತೀವಿ. ಇದರಿಂದ ನಿಮ್ಗೆ ಓವರ್ ಆಲ್ ಮಸಲ್ ಮಾಸ್ ಆಗಿರ್ಬೋದು, ಮಸಲ್ ಸ್ಟ್ರೆಂತ್ ಇಂಪ್ರೂವ್ ಆಗೋಕ್ಕೆ ಹೆಲ್ಪ್ ಆಗುತ್ತೆ. ಅಂಡ್ ಓವರ್ ಆಲ್ ಮೆಂಟಲ್ ಅಂಡ್ ಫಿಸಿಕಲ್ ವೆಲ್ ಬೀಯಿಂಗ್ ಗೆ ನಿಮ್ಗೆ ನಾವು ಬ್ರೀದಿಂಗ್ ಎಕ್ಸಸೈಸ್ ಆಗಿರ್ಬೋದು, ರಿಲ್ಯಾಕ್ಸೇಷನ್ ಟೆಕ್ನಿಕ್ ಆಗಿರ್ಬೋದು, ಇದನ್ನ ನಾವು ಇನ್ಕ್ಲೂಡ್ ಮಾಡ್ತೀವಿ. ಏರೋಬಿಕ್ ಎಕ್ಸಸೈಸಸ್ ಅಂತ ಬಂದ್ರೆ ವಾಕಿಂಗ್ ಆಗಿರ್ಬೋದು, ಸ್ವಿಮ್ಮಿಂಗ್ ಆಗಿರ್ಬೋದು, ಜಾಗಿಂಗ್ ಆಗಿರ್ಬೋದು, ಇದೆಲ್ಲ ಇನ್ಕ್ಲೂಡ್ ಮಾಡಬೇಕು. ಕಂಪಲ್ಸರಿ 30 minutes ನಾವು ನಿಮ್ಗೆ ಏರೋಬಿಕ್ ಎಕ್ಸಸೈಸ್ ಮಾಡೋದನ್ನ ಹೇಳ್ಕೊಡ್ತೀವಿ. ಅದೇ ತರ ರೆಟಿನೋಪತಿ ಪೇಷಂಟ್ಸ್ ಮತ್ತೆ ನ್ಯೂರೋಪತಿ ಪೇಷಂಟ್ಸ್ ಕಂಪಲ್ಸರಿ ಅಗ್ರೆಸಿವ್ ಎಕ್ಸಸೈಸ್ ಮಾಡೋ ಹಾಗೆ ಇಲ್ಲ. ನಾವು ಎಕ್ಸಸೈಸ್ ಪ್ಲಾನ್ ಅಲ್ಲಿ ನಿಮ್ಗೆ ಏನ್ ಮಾಡಿ ಕೊಟ್ಟಿರ್ತೀವಿ ಅದನ್ನೇ ಮಾಡ್ಬೇಕು. ಅಂಡ್ ಯಂಗ್ ಡಯಾಬಿಟಿಕ್ ಪೇಷಂಟ್ಸ್ ಹೈ ಇಂಟೆನ್ಸಿಟಿ ಎಕ್ಸಸೈಸಸ್ ನ ಮಾಡಬಹುದಾಗುತ್ತೆ. ಓಕೆ, ಗುಡ್ ಮಾರ್ನಿಂಗ್. ಅಂಡ್ ಈಗ ಆಕ್ಚುಲಿ ನಮಗೆ ಸಮರ್ಪಿತ ಅವರು ಮತ್ತೆ ಸೋನು ಅವರು ಡಯಟ್ ಮತ್ತೆ ಎಕ್ಸಸೈಸ್ ಹೇಳಿದ್ದಾರೆ. ಅಂಡ್ ನಾನ್ ನಿಮ್ಗೆ ಏನು ಎಕ್ಸಾಕ್ಟ್ ಆಗಿ ಕೆಲವು ಪಾಯಿಂಟ್ಸ್ ನ ಮಾಡ್ಬೇಕು ಅಂತ ಹೇಳಿ, ಹೌ ನಿಮ್ಮ ಶುಗರ್ ಕಂಟ್ರೋಲ್ ಇರ್ಬೇಕು ಅಂದ್ರೆ ವಾಟ್ ಹ್ಯಾಸ್ ಟು ಬಿ ಫಾಲೋಡ್, ಏನನ್ನು ನೀವು ಮಾಡ್ಬೇಕು, ಯಾವ್ದನ್ನ ಮಾನಿಟರ್ ಮಾಡ್ಬೇಕು, ಈ ಡಯಟ್ ಮತ್ತೆ ಎಕ್ಸಸೈಸ್ ಅಲ್ಲಿ ಮನೆಗೆ ತಗೊಂಡೋಗುವಂತ ಪಾಯಿಂಟ್ ಏನು, ನೀವು ಮನೆಗೆ ಏನ್ ತಗೊಂಡೋಗಿ ಮಾಡ್ಬೇಕು ಈ ವಯಸ್ಸಲ್ಲಿ, ಅರ್ಥ ಆಯ್ತಲ್ವಾ? ಈಗಿರೋ ನನ್ ಕಾಣಿಸ್ತಿರಂತಹ ಕಣ್ಣಲ್ಲಿ ಕಣ್ಣು ಮುಂದೆ ಕಾಣಿಸ್ತಿರಂತವ್ರು ಏನ್ ಎಕ್ಸಾಕ್ಟ್ ಆಗಿ ನೀವು ಮನೆಗೆ ಪಾಟಿಸ್ಬೇಕು, ಅರ್ಥ ಆಯ್ತಲ್ವಾ? ಅದನ್ನ ನಾವು ಪ್ರಾಕ್ಟಿಕಲ್ ಆಗಿ ಥಿಂಕ್ ಮಾಡೋಣ ಅಂತ ಹೇಳಿ ಹೇಳ್ತೀವಿ. ನಂಬರ್ 1 ನಾನು ಪಾಯಿಂಟ್ಸ್ ವೈಸ್ ಹೇಳ್ತೀನಿ. 8 ಪಾಯಿಂಟ್ ಇವತ್ತು ನಾವು ಮನೆಗೆ ತಗೊಂಡು ಹೋಗ್ತಾ ಇದೀವಿ. 8 ಪಾಯಿಂಟ್, ಓಕೆ ಸರ್? 8 ಪಾಯಿಂಟ್ಸ್ ನಾವು ಮನೆಗೆ ತಗೊಂಡು ಹೋಗ್ತಾ ಇದೀವಿ ಇಲ್ಲಿ ಬಂದಿರೋದಕ್ಕೆ. ನಂಬರ್ 1 ಪಾಯಿಂಟ್ ಈಸ್ ಫಸ್ಟ್, okay, point number 1 is check your sugar regularly and consistently ಅಂತ ಕರೀತೀವಿ. ಅಂದ್ರೆ ನಿಮ್ಮ ಶುಗರ್ ನ ನೀವೇ ಚೆಕ್ ಮಾಡಬೇಕು. ನಿಮ್ಮ ಡಾಕ್ಟರ್ ಹೆಂಗ್ ಚೆಕ್ ಮಾಡ್ತಾರೋ ನಿಮ್ಗೆ ಶುಗರ್ ಕಾಯಿಲೆ ಅಂದ್ರೆ ಏನು, ಶುಗರ್ ಹೇಗೆ ಚೆಕ್ ಮಾಡೋದು, ಅದರಲ್ಲಿ ಏನು ಮುಖ್ಯವಾಗಿ 2 ಚೆಕ್ ಮಾಡ್ಬೇಕು ಅನ್ನೋದು ಗೊತ್ತಿರ್ಬೇಕು. ಒಂದ್ ಏನ್ ಚೆಕ್ ಮಾಡ್ಬೇಕು, ಯಾರು ಹೇಳಿ ಬಲ್ರಾ? ಒಂದು ಅದೇ ಬ್ಲಡ್ ಅಲ್ಲಿ ಏನೋ ಚೆಕ್ ಮಾಡ್ತೀವಿ, ಚೆಕ್ ಮಾಡ್ತೀವಿ. ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್. ಅದ್ ಸ್ವಲ್ಪ ಎಜುಕೇಟ್ ಮಾಡ್ತೀನಿ, ನಾನು ಚೇಂಜ್ ಮಾಡ್ತೀನಿ. ಈಗ ಕಾಲಕ್ಕೆ ತಕ್ಕಂತೆ ನಾವು ಮುನ್ನಡಿಬೇಕಲ್ವಾ? ಯೂರಿನ್ ಅನ್ನೋದು ಇವಾಗ ಇಲ್ಲ, ಯಾಕೆ ಅಂತ ಹೇಳ್ತೀನಿ. ನೆಕ್ಸ್ಟ್, ಒಂದು ಬ್ಲಡ್, ಇನ್ನೊಂದು ಬ್ಲಡ್ ಅಲ್ಲೇ ಒಂದು ಶುಗರ್ ಚೆಕ್ ಮಾಡ್ತೀವಿ, ಇನ್ನೊಂದು
GRBS ಅಂತ ಕರಿತೀವಿ. ಹಿಂಗ್ ಚುಚ್ಚಿ ಚೆಕ್ ಮಾಡುವಂತಹ ಶುಗರ್ ಅಥವಾ ಲ್ಯಾಬ್ ಅಲ್ಲಿ ಕೊಟ್ಟು ಚೆಕ್ ಮಾಡುವಂತಹ ಶುಗರ್. ಹಿಂಗೆ ಚುಚ್ಚಿ ಚೆಕ್ ಮಾಡೋ ಶುಗರ್ಗೂ ಲ್ಯಾಬ್ ಅಲ್ಲಿ ಕೊಟ್ಟು ಮಾಡುವಂತ ಶುಗರ್ ವ್ಯತ್ಯಾಸ ಏನಪ್ಪಾ ಅಂದ್ರೆ, ಹಿಂಗೆ ಚುಚ್ಚಿ ಚೆಕ್ ಮಾಡೋದ್ರಲ್ಲಿ ಮತ್ತೆ ಲ್ಯಾಬ್ ಅಲ್ಲಿ ಚೆಕ್ ಮಾಡುವಂತ ಶುಗರ್ ಅಲ್ಲಿ ಒಂದು 8ರಿಂದ 10% ವೇರಿಯೇಷನ್ ಬರುತ್ತೆ. ತುಂಬಾ ಏನ್ ವೇರಿಯೇಷನ್ ಬರೋದಿಲ್ಲ, ಅರ್ಥ ಆಯ್ತಲ್ವಾ? ಈಗ ನಮ್ಗೆ ಒಂದು FBS ಅನ್ನೋದು ಚುಚ್ಚಿ ಚೆಕ್ ಮಾಡೋದ್ರಲ್ಲಿ ಒಂದು 80 ಬಂತು ಅಂದ್ರೆ ಲ್ಯಾಬ್ ಅಲ್ಲಿ ಒಂದು 85 ಬರ್ಬೋದು. ಒಂದು ಶುಗರ್ ಮೇಡಮ್ ಹೇಳ್ದಂಗೆ. ಇನ್ನೊಂದು ಏನ್ ಚೆಕ್ ಮಾಡ್ಬೇಕು? ಎನಿವನ್ ಇನ್ ದ ಹಾಲ್ ಶುಗರ್ ಚೆಕಿಂಗ್ ಅನ್ನೋದ್ರಲ್ಲಿ ಎರಡಿದೆ ಕಾನ್ಸೆಪ್ಟ್. ಎಸ್ ಜೋಸಫ್? ಶುಗರ್ ಚೆಕ್ ಮಾಡೋದು ಫುಟ್ ಅಂತೇನಪ್ಪ. ಶುಗರ್ ಅಲ್ಲೇ ಒಂದು ಕರೆಕ್ಟ್ ಆಗಿ ಹೇಳೋದು. ಇನ್ನೊಂದು ಯುವರ್ 3 months ಶುಗರ್ ಏನಂತಾರೆ? ಎಸ್ HbA1c. ಇವೆರಡು ಎಜುಕೇಟ್ ಆಗ್ಬೇಕು. ಯೂರಿನ್ ಶುಗರ್ ಯಾಕಿಲ್ಲ ಅಂದ್ರೆ, ನಾವು ಕೆಲವು ಮಾತ್ರೆ ಕೊಡ್ತೀವಿ ಮೇಡಮ್, ಆ ಮಾತ್ರೆಯಿಂದನೇ ಯೂರಿನ್ ಶುಗರ್ ಆಗುತ್ತೆ. ಅವಾಗ ನಿಮ್ಗೆ ಶುಗರ್ ನೋಡಿದ್ರೆ 80, 120 ಇದೆ, ಯೂರಿನ್ ಶುಗರ್ ಅಲ್ಲಿ 3+ ಇದೆ. ಏನಪ್ಪ ನಮ್ ಶುಗರ್ ಏನಕ್ಕೆ ತೊಂದರೆ ಇದೆ ಅಂತ ಅನ್ಕೊಂಡು ನನ್ನ ಹತ್ರ ಬರ್ತಾರೆ ಪೇಷಂಟ್. ನಾನೊಂದು ಮಾತ್ರೆ ಕೊಟ್ಟಿರ್ತೀನಿ. ದಟ್ ಈಸ್ ದ ಫಸ್ಟ್ ರೆಕಮೆಂಡೆಡ್ ಟ್ಯಾಬ್ಲೆಟ್ ಆಗಿದೆ ಈಗ. ಅಂದ್ರೆ ಪ್ರಪಂಚದಲ್ಲಿ ಇಷ್ಟು ದಿವಸ ಮೆಟ್ಫಾರ್ಮಿನ್ ಅಂತ ಇತ್ತು, ಫಸ್ಟ್ ಶುಗರ್ ಪೇಷಂಟ್ ಅದು ಕೊಡ್ಬೇಕು ಅಂತ. ಈಗ ಸಾಕಷ್ಟು ಪೈಪೋಟಿ ನಡೀತಾ ಇದೆ. ಆ ಡಪಾಗ್ಲಿಕೋಸಿನ್ ಅಥವಾ SGLT2 ಇನ್ಹಿಬಿಟರ್ ಅಂತೀವಿ. ಅದೇನ್ ಮಾಡುತ್ತೆ ಅಂದ್ರೆ ದೇಹದಲ್ಲಿ ಶುಗರ್ ನ ತೆಗೆದಾಕುತ್ತೆ ರೀಸಸ್ ಅಲ್ಲಿ. ತೂಕನೂ ಕಮ್ಮಿ ಮಾಡುತ್ತೆ, ಶುಗರ್ ಕಂಟ್ರೋಲ್ ಮಾಡುತ್ತೆ. ಅದೇ ಶುಗರ್ ನ ತೆಗೆದಾಕುವಾಗ ಅದು ಕೆಲಸನೇ ಹಂಗೆ, ರೀಸಸ್ ಅಲ್ಲಿ ಶುಗರ್ ನ ತೆಗೆಯುತ್ತೆ. ಅದ್ರ ಸಲುವಾಗಿ ನಾವು ರೀಸಸ್ ಶುಗರ್ ಚೆಕ್ ಮಾಡಿದ್ರೆ ಭಯ ಆಗುತ್ತೆ, ಅಯ್ಯಪ್ಪ ಏನಪ್ಪ 3+ ಇದೆ ಅಂತ. ಅದಕ್ಕೋಸ್ಕರ ಈಗ ಯೂರಿನ್ ಶುಗರ್ ಕಾನ್ಸೆಪ್ಟ್ ಹೋಗಿದೆ. ಈಗಿರೋದು ಎರಡೇ, ಒಂದು ಶುಗರ್ GRBS ಅಥವಾ FBS BPBS, ಖಾಲಿ ಹೊಟ್ಟೆಯಲ್ಲಿ ಶುಗರ್ ಚೆಕ್ ಮಾಡೋದು. ಟಿಫನ್ ಆದ್ಮೇಲೆ 1.5 ಅಥವಾ 2 ಅವರ್ ಆದ್ಮೇಲೆ ಶುಗರ್ ಚೆಕ್ ಮಾಡೋದು. ಇನ್ನೊಂದು 3 ತಿಂಗಳ ಶುಗರ್ ಆವರೇಜ್ ಅಂತ ಕರಿತೀವಿ. ಅದನ್ನೇನಂತೀವಿ HbA1c. ಸೊ ದಟ್ ಇವೆರಡು ಮುಖ್ಯ ನಿಮಗೆ. ಅದನ್ನ ಏನು ಯಾವಾಗ ಒಂದ್ಸರಿ ಚೆಕ್ ಮಾಡಬಾರ್ದು. ಕನ್ಸಿಸ್ಟೆಂಟ್ ಅಂದ್ರೆ ರೆಗ್ಯುಲರ್ ಆಗಿ. ಈಗ 10 ದಿವಸಕ್ಕೆ ನಾನು ಮಾಡ್ತೀನಿ ಅನ್ಕೊಂಡ್ರೆ 10 ದಿವಸಕ್ಕೂ ಮಾಡ್ತಾ ಇರ್ಬೇಕು. ತಿಂಗಳಿಗೆ ಮಾಡ್ತೀನಿ ಅನ್ಕೊಂಡ್ರೆ ತಿಂಗಳಿಗೂ ಮಾಡ್ತಿರ್ಬೇಕು. ಅದು ನಿಮ್ಗೆ ಶುಗರ್ ಕಾಯಿಲೆ ಎಷ್ಟು ಯಾವ ರೀತಿ ಇದೆ ಅನ್ನೋದ್ರ ಮೇಲೆ. ತುಂಬಾ ಚೆನ್ನಾಗಿ ಕಂಟ್ರೋಲ್ ಇದೆಯಾ, ತಿಂಗಳಿಗೆ ಮಾಡ್ತಾ ಹೋದ್ರೂ ಸಾಕಾಗುತ್ತೆ. ಅದು ತುಂಬಾ ಚೆನ್ನಾಗಿ ಕಂಟ್ರೋಲ್ ಇದೆ ಅಂತ ತಿಳ್ಕೊಳ್ಳೋದು ಹೆಂಗೆ, ಅದೇ ಇವಾಗ ಹೇಳ್ಕೊಡ್ತೀನಿ. ನಂಬರ್ 1 ಏನ್ ಚೆಕ್ ಮಾಡ್ಬೇಕು? ಒಂದು ಶುಗರ್ ಚೆಕ್ ಮಾಡ್ಬೇಕು, GRBS ಕರೆಕ್ಟ್. ಎರಡನೇದು ಏನ್ ಚೆಕ್ ಮಾಡ್ಬೇಕು? HbA1c. ಈ 3 ತಿಂಗಳ ಶುಗರ್ದು ಫಸ್ಟ್ ಬರ್ತೀನಿ, ಈ GRBS ಮತ್ತೆ ಬರ್ತೀನಿ. HbA1c ಅನ್ನೋದು ನೀವು 3 ತಿಂಗಳಿಗೊಂದ್ಸರಿ ಮಾಡ್ಕೋಬೇಕು. ನೀವು ಡಾಕ್ಟರ್ ಹತ್ರ ಬರ್ತಿದ್ದಂಗೂ ಮಾಡ್ಬಿಡ್ತೀನಿ ನಾನು ಕ್ಲಾಸ್ ಆದ್ಮೇಲೆ, ನೀವು ಕರೆಕ್ಟ್ ಆಗಿ ಫಾಲೋ ಮಾಡಿದ್ರೆ. ಬಟ್ ಡಾಕ್ಟರ್ ಹತ್ರ ಯಾಕೆ ಬರ್ಬೇಕಂತ ಹೇಳ್ತೀನಿ. ಸರ್ ಇದೆಲ್ಲ ಮಾಡ್ಕೋಬಿಟ್ಟೆ, ಡಾಕ್ಟರ್ ಬೇಡವಾ ಅಂತ ಬೇಕೇ ಬೇಕು. ಯಾಕಂದ್ರೆ HbA1c ಅನ್ನೋದು ಏನ್ ಹೇಳುತ್ತೆ ಅಂದ್ರೆ, ನಿಮ್ ಕೊನೆ 3 ತಿಂಗಳಲ್ಲಿ ಶುಗರ್ ಕಂಟ್ರೋಲ್ ಅಲ್ಲಿ ಇದೆ ಅಂತ ಹೇಳುತ್ತೆ. HbA1c ಬಂದು ನಿಮಗೆ ಸಾಧಾರಣವಾಗಿ ಒಬ್ಬೊಬ್ರಿಗೆ ಒಂದೊಂದು ಟಾರ್ಗೆಟ್ ಕೊಡ್ತೀವಿ. ನಿಮ್ ಡಾಕ್ಟರ್ನ ಕೇಳ್ಬೇಕು ಟಾರ್ಗೆಟ್ ಏನು ನಂದು ಅಂತ. ಸರ್ ನಾನು ಎಷ್ಟರಲ್ಲಿ ಇಟ್ಕೋಬೇಕು ಅಂತ. ಇಲ್ಲಿ ನನ್ಗೆಲ್ಲ ವಯಸ್ಸಾಗಿರೋರೆ ಸ್ವಲ್ಪ ಕಾಣಿಸ್ತಿರೋದ್ರಿಂದಾಗಿ ನಿಮ್ಮ ಟಾರ್ಗೆಟ್ ಬಂದು ಎಲ್ಲರದು 7.5 to 7.5% ಕೆಳಗಡೆ ಅಂದ್ರೆ ಗುಡ್ ಟಾರ್ಗೆಟ್. ಯಂಗ್ಸ್ಟರ್ಸ್ ಸ್ವಲ್ಪ ನಮ್ ತರ ಯಂಗ್ಸ್ಟರ್ಸ್ ಇದ್ರೆ, ಇನ್ನ ಯಂಗ್ ಪೇಷಂಟ್ಸ್ ಇದ್ರೆ 7 ಹೇಳ್ತೀವಿ. ಎಷ್ಟು ಹೇಳ್ತೀವಿ? 7 ಹೇಳ್ತೀವಿ. ವಯಸ್ಸಾಗಿರೋರಿಗೆ ಇಷ್ಟಿದ್ರೆ ಸಾಕು. ಎಷ್ಟಿರ್ಬೇಕು? 7.5%. ಈಗ ನಾವು ಯಾಕೆ ಇದು ಇಂಪಾರ್ಟೆಂಟ್ ಶುಗರ್ ಗಿಂತ ಅಂದ್ರೆ, ಇವತ್ತು ನಾವು ಚೆಕ್ ಮಾಡ್ಕೋತೀವಪ್ಪ 80 ಬಂದ್ಬಿಡ್ತು, ಎಸ್ ಪುರೇ ಚೆನ್ನಾಗಾಗೋಯ್ತು, ಶುಗರ್ ಇಲ್ಲ ಅನ್ಕೋತೀವಿ. ಮತ್ತೆ ನೋಡಿದ್ರೆ ಸಾಯಂಕಾಲ ಮಾಡಿದ್ರೆ 300 ಬರುತ್ತೆ. ಏನಪ್ಪಾ ಇದು, ಬೆಳಿಗ್ಗೆ ನೋಡಿದ್ರೆ 80 ಇದೆ, ಸಂಜೆ 300 ಇದೆ. ನೆಕ್ಸ್ಟ್ ಡೇ ಬೆಳಿಗ್ಗೆ ಮಾಡ್ತೀವಿ 240 ಬರುತ್ತೆ. ಶ್ರೀಧರ್ ಡಾಕ್ಟರ್ ಸರಿ ಇಲ್ಲ, ಬೇರೆ ಡಾಕ್ಟರ್ ಮುಚ್ಕೋಣ ಅನ್ಸುತ್ತೆ. ಅರ್ಥ ಆಯ್ತಲ್ಲ ಹೇಳ್ತಿರೋದು? ಹಿಂಗೆ ಆಗೋದು ವಾಸ್ತವದಲ್ಲಿ. ಸೊ ದಟ್ ಈ HbA1c ಅನ್ನೋದು ನೋಡ್ಕೋಬೇಕು. HbA1c 7.5% ಒಳಗಡೆ ಇದ್ರೆ ನಾವು 90 ಭಾಗ ಗೆದ್ದಂಗೆ. ಇನ್ನ 10 ಭಾಗ ಡಾಕ್ಟರ್ ಬೇಕು 7.5 ಕೆಳಗಡೆ ಇದ್ರು. ಅದೇ ನಮ್ ಸೈನ್ಸ್ ಅಲ್ಲಿರುವಂತ ಒಂದು ವೈಫಲ್ಯತೆನೋ ಹೇಳಿ ಕಷ್ಟ. ಈ HbA1c ಎಷ್ಟಿರ್ಬೇಕು? 7.5% ಇರ್ಬೇಕು. ಪ್ರತಿ 3 ತಿಂಗಳು ಚೆಕ್ ಮಾಡ್ಬೇಕು. ಎರಡನೇದು ಶುಗರ್ ಚೆಕ್ ಮಾಡಿದಾಗ ಎಷ್ಟಿರ್ಬೇಕು ಅಂತ ತಿಳುವಳಿಕೆ ಇರ್ಬೇಕು. ಯಾವಾಗ ಚೆಕ್ ಮಾಡ್ಬೇಕು, ಎಷ್ಟಿರ್ಬೇಕು? ಬಿಫೋರ್ ಫುಡ್ ಚೆಕ್ ಮಾಡ್ಬೇಕು. ಯಾವಾಗ ಚೆಕ್ ಮಾಡ್ಬೇಕು? ಟಿಫನ್ಗಿನ ಮುಂಚೆ, ಮಧ್ಯಾಹ್ನ ಊಟಕ್ಕಿಂತ ಮುಂಚೆ, ರಾತ್ರಿ ಊಟಕ್ಕಿಂತ ಮುಂಚೆ. ಯಾವಾಗ್ಲೂ 3 ಹೊತ್ತು ಚೆಕ್ ಮಾಡಿ ಅಂತ ಹೇಳಲ್ಲ. ಈಗ ಒಂದ್ 15 ದಿವಸಕ್ಕೆ ಚೆಕ್ ಮಾಡ್ತೀರಾ, ಒಂದ್ ದಿವಸ ಬೆಳಿಗ್ಗೆ ಟಿಫನ್ ಮುಂಚೆ ಮಾಡಿ. ಇನ್ನೊಂದ್ 15 ದಿವಸಕ್ಕೆ ಚೆಕ್ ಮಾಡ್ತೀರಾ, ಮಧ್ಯಾಹ್ನ ಊಟಕ್ಕೆ ಮುಂಚೆ ಮಾಡಿ. ಇನ್ನೊಂದ್ 15 ದಿವಸ ಬಿಟ್ಟು ಚೆಕ್ ಮಾಡ್ತೀರಾ, ಅವಾಗ ರಾತ್ರಿ ಊಟಕ್ಕೆ ಮುಂಚೆ ಚೆಕ್ ಮಾಡ್ಬೇಕು. ಅರ್ಥ ಆಯ್ತಲ್ವಾ? ನಮ್ಮ ಹಾಸ್ಪಿಟಲ್ ಕೆಲಸ ಮಾಡ್ತಾರೆ, ಶುಗರ್ ಇರುತ್ತೆ, ಶುಗರ್ ಮಿಷಿನ್ ಇರಲ್ಲ, ಚೆಕ್ ಮಾಡಕ್ಕೂ ಬರಲ್ಲ. ಯಾರಿಗೆ ಅಂತ ಗೊತ್ತಾಗ್ತಾ ಇದೆ ಇಲ್ಲ ನಾನು ಹೇಳ್ತಿರೋದು. ಇನ್ನೊಂದು ಆಫ್ಟರ್ ಫುಡ್ ಅಂತ. ಯಾವುದು? ಆಫ್ಟರ್ ಫುಡ್. ಆಫ್ಟರ್ ಫುಡ್ ಅಂದ್ರೆ ಯಾವಾಗ ಚೆಕ್ ಮಾಡ್ಬೇಕು ಗೊತ್ತಾ? ಊಟ ಆಗಿ 1.5 ಇಂದ 2 ಅವರ್ ಆಗಿರ್ಬೇಕು. ಎಷ್ಟು ಅವರು? 1.5 ಇಂದ 2 ಅವರ್ ಆಗಿರ್ಬೇಕು.
ಬಿಫೋರ್ ಫುಡ್ ಶುಗರ್ ಎಷ್ಟಿರ್ಬೇಕು, ಆಫ್ಟರ್ ಫುಡ್ ಶುಗರ್ ಎಷ್ಟಿರ್ಬೇಕು. ಇದನ್ನ ನಾವು ಈ ರೀತಿ ಬಾಡಿ ಬರೆಯೋವಾಗ ಹೆಂಗ್ ಬರೀಬೇಕು ಅಂತ ಒಂದು ಡೇಟ್ ಹಾಕೋಬೇಕು. ಡೇಟ್ ಹಾಕೊಂಡು ಹಿಂಗ್ ಬರಬೇಕು. BBF, ABF, BL, AL, BD, AD. ಯಾರಾದ್ರೂ ಹೇಳ್ತೀರಾ ಏನಂತ? ಪೇಷಂಟ್ ಮಾತ್ರ, ಸ್ಟಾಫ್ ಹೇಳಿದ್ರೆ ನಾನು ಒಪ್ಪೋದಿಲ್ಲ. ಹಿಂದೆಗಡೆ ಯಾರೋ ಒಬ್ಬರು ಇದ್ದಾರೆ. ಇದನ್ನೇನು ಅಂತ ಯಾರು ಎಕ್ಸ್ಪ್ಯಾಂಡ್ ಮಾಡಕ್ಕಾಗತ್ತೆ? ಯಾರು ಒಬ್ಬರು ನನಗೋಸ್ಕರ ಟ್ರೈ ಮಾಡ್ತೀರಿ? BBF ಅಂದ್ರೆ ಬಿಫೋರ್ ಕರೆಕ್ಟ್, ಬಿಫೋರ್ ಬ್ರೇಕ್ಫಾಸ್ಟ್. ABF ಅಂದ್ರೆ ಆಫ್ಟರ್ ಬ್ರೇಕ್ಫಾಸ್ಟ್. BL ಅಂದ್ರೆ ಬಿಫೋರ್ ಲಂಚ್. BL ಅಂದ್ರೆ ಬಿಫೋರ್ ಲಂಚ್. AL ಅಂದ್ರೆ ಆಫ್ಟರ್ ಲಂಚ್. BD ಅಂದ್ರೆ ನಾನು ಕನ್ನಡದಲ್ಲೂ ಹೇಳ್ಕೊಡ್ತೀನಿ ನೆಕ್ಸ್ಟ್. BD ಅಂದ್ರೆ ಬಿಫೋರ್, ಅದನ್ನೇನಂತಾರೆ? ಡಿನ್ನರ್. AD ಅಂದ್ರೆ ಆಫ್ಟರ್ ಡಿನ್ನರ್. ನೀವು ಬರೆಯುವಂತ ಶುಗರ್ ಈ ರೀತಿನೇ ಬರೀಬೇಕು. ಕನ್ನಡದಲ್ಲೂ ಬರೀಬಹುದು, ತೆಲುಗುಲೂ ರಾಯಚು, ತಮಿಳಲ್ಲೂ ಬರೀಬಹುದು. ಯಾವ ಭಾಷೆ, ಎಲ್ಲಾ ಭಾಷೆ ಚಂದ. ಅರ್ಥ ಆಯ್ತಾ? ನಮ್ಗೆ ಯಾವ ಭಾಷೆ ಬರುತ್ತೋ ಅದೇ ಚಂದ. ಅರ್ಥ ಆಯ್ತಲ್ವ ಹೇಳ್ತಿರೋದು? ಬೆಳಿಗ್ಗೆ ಟಿಫನ್ ಮುಂಚೆ, ಟಿಫನ್ ಆದ್ಮೇಲೆ, ಮಧ್ಯಾಹ್ನ ಊಟಕ್ಕೆ ಮುಂಚೆ, ಊಟ ಆದ್ಮೇಲೆ, ಬೆಳಿಗ್ಗೆ ಊಟಕ್ಕೆ ಮುಂಚೆ, ರಾತ್ರಿ ಊಟ ಆದ್ಮೇಲೆ. ಅಯ್ಯೋ ನನಗೆ ಬರಲ್ಲ ಸರ್ ಏನು ಬರೆಯಕ್ಕೆ, ನಾನು ಏನ್ ಮಾಡ್ಲಿ ಸರ್ ಅಂದ್ರೆ ನೀನೇ ನೆನ್ಪಿಟ್ಕೋ. 1, 2, 3, 4, 5, 6. 1 ಅಂದ್ರೆ ಬೆಳಿಗ್ಗೆ ಟಿಫನ್ ಮುಂಚೆ, 2 ಅಂದ್ರೆ ಟಿಫನ್ ಆದ್ಮೇಲೆ, 3 ಅಂದ್ರೆ ಮಧ್ಯಾಹ್ನ ಊಟಕ್ಕೆ ಮುಂಚೆ, 4 ಅಂದ್ರೆ ಊಟ ಆದ್ಮೇಲೆ, 5 ಅಂದ್ರೆ ರಾತ್ರಿ ಊಟಕ್ಕೆ ಮುಂಚೆ, 6 ಅಂದ್ರೆ ಊಟ ಆದ್ಮೇಲೆ. ಹಿಂಗೂ ಬರೀಬಹುದು. 1, 2, 3, 4, 5, 6. ಇಲ್ಲಿ ಬರ್ದ್ಬಿಟ್ಟು ಹಿಂಗ್ ಲೈನ್ ಹಾಕೊಳ್ಳೋದು. ಗೊತ್ತಾಗ್ತಿದೆ ಹೇಳ್ತಿರೋದು? ಇದ್ ಮಾಡ್ಬೇಕು ಮನೆಯಲ್ಲಿ ಬಂದಿರೋದಿಕ್ಕೆ. ಇದೇ ವೆರಿ 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 ಇಂಪಾರ್ಟೆಂಟ್. ಈ ತರ ಮಾಡಿ ನನ್ನ ಹತ್ರ ತರಬೇಕು. 4 ತಿಂಗಳಿಗೋ ಕೊನೆಗೆ 1-2 ಸರಿ ತಂದ್ರೆ ಮತ್ತೆ ನಿಮ್ಗೆ ಗೊತ್ತಾಗತ್ತೆ. ಇಲ್ಲಿ ಡೇಟ್ ಹಾಕ್ಬೇಕು. ಫಾರ್ ಎಕ್ಸಾಂಪಲ್ ಇವತ್ತು ಚೆಕ್ ಮಾಡ್ತಿದ್ದೀವಿ. ಇವತ್ತು ಎಷ್ಟು ತಾರೀಕು? 14/11/24. ಈ ತರ ಡೇಟ್ ಹಾಕೋದು. ಡೇಟ್ ಹಾಕ್ಬಿಟ್ಟು ಬೆಳಿಗ್ಗೆ ಟಿಫನ್ ಮುಂಚೆ ಚೆಕ್ ಮಾಡ್ತೀವಾ? ದಟ್ ಈಸ್ BBF. ಕರೆಕ್ಟ್. ಇದು ABF, ದಿಸ್ ಈಸ್ BL, ದಿಸ್ ಈಸ್ AL, ದಿಸ್ ಈಸ್ BD, ದಿಸ್ ಈಸ್ AD. ಈ ತರ ಹಾಕೊಂಡ್ಬಿಟ್ಟು ನೀವು ಯಾವಾಗ ಚೆಕ್ ಮಾಡ್ತೀರಾ ಆ ಶುಗರ್. ಈಗ ಇಲ್ಲಿ 80 ಬಂತ, 80. ಇವಾಗ 16ನೇ ತಾರೀಕು ಚೆಕ್ ಮಾಡ್ತೀರಾ, ಮತ್ತೆ 2 ದಿವಸ ಬಿಟ್ಟು. ನನಗೆ ಅವತ್ತು ಮಧ್ಯಾಹ್ನ ಟೈಮ್ ಸಿಕ್ತು, ಮಧ್ಯಾಹ್ನ ಊಟ ಆದ್ಮೇಲೆ ಚೆಕ್ ಮಾಡಿದೆ. ಮಧ್ಯಾಹ್ನ ಊಟ ಆದ್ಮೇಲೆ ಚೆಕ್ 256. ಮತ್ತೆ ಚೆಕ್ ಮಾಡಿದೆ, ನನ್ಗೆ ಮತ್ತೆ ಮರ್ತೋದೆ. ನನ್ನ ಮಗಳು ಬಂದು US ಇಂದ, ಬೇಜಾರಾಯ್ತು. ಮತ್ 1ನೇ ತಾರೀಕು ಡಿಸೆಂಬರ್ ಗುರ್ತು ಬಂದಿತ್ತು ನನಗೆ, ಶ್ರೀಧರ್ ಸರ್. ಆವಾಗ ಚೆಕ್ ಮಾಡಿದ್ನ, ರಾತ್ರಿ ಗುರ್ತು ಬಂದ್ರು ಸಡನ್ ಆಗಿ. ಯಾಕೋ ರಾತ್ರಿ ಊಟಕ್ಕೆ ಮುಂಚೆ ಚೆಕ್ ಮಾಡಿದೆ, ನೋಡಿದ್ರೆ 156. ಊಟ ಆದ್ಮೇಲೆ ಚೆಕ್ ಮಾಡಿದೆ 250. ಹೀಗೆ ನೀವು ಒಂದು ಚಾರ್ಟ್ ನಮ್ಮ ಹತ್ರ ತಂದ್ರೆ ನಿಮಗೆ ಗೊತ್ತಾಗತ್ತೆ. ಇದು ದಿಸ್ ಈಸ್ ಹೌ ಯು ಹ್ಯಾವ್ ಟು ಮಾನಿಟರ್ ಚಾರ್ಟ್. ದಿಸ್ ಈಸ್ ಹೌ. ಇದು ಮಾಡಕ್ಕಾದ್ರೆ ನಿಮ್ಗೆ ಅನುಕೂಲ ಆಗುತ್ತೆ. ಈ ಬದಿಯಲ್ಲಿ ಇದೇ ರೀತಿ ಮಾಡ್ಬೇಕು ಅಂದ್ರೆ ಒಂದು ಪುಸ್ತಕನು ರಿಲೀಸ್ ಮಾಡ್ಬೇಕು ಅಂತ ದೀಪದ ಹತ್ರನೇ ಇಟ್ಟಿದ್ದೀನಿ. ನೆಕ್ಸ್ಟ್ ಮಂತ್ ಪ್ರಾಬಬಲಿ ಈ 14th ಅಷ್ಟೊತ್ತಿಗೆ ನಾವು ರಿಲೀಸ್ ಮಾಡಿ, ಆ ಪುಸ್ತಕದಲ್ಲೇ ಈ ಫಾರ್ಮ್ಯಾಟ್ ಇರುತ್ತೆ. ನೀವು ಸುಮ್ಮನೆ ಚೆಕ್ ಮಾಡಿ ಬರೆದ್ರೆ ಸಾಕು. ಈ ರೀತಿ ಚೆಕ್ ಮಾಡ್ತಾ ಹೋಗ್ಬೇಕು. ಸರ್ ಇದನ್ನ ಚೆಕ್ ಮಾಡ್ತಾ ಇದೀವಿ. ನಾರ್ಮಲ್ ಏನು? ನಾವಿನ್ನೇನ್ ಚೆಕ್ ಮಾಡೋದ್ ಕಲ್ತ್ಬಿಟ್ವಿ, ಮಾಡ್ತೀವಪ್ಪ. ನೀವ್ ಹೇಳಿದ್ರೆ ಫೋಟೋ ಹೊಡ್ಕೊಂಡು ಹೋಗ್ತೀವಿ. ಈಗ ನಮ್ಮ ಮನೇಲಿ ನಾವ್ ಚೆಕ್ ಮಾಡಿದ್ವಿ. ಬಟ್ ನಾರ್ಮಲ್ ಇದೆಯಾ ಅಬ್ನಾರ್ಮಲ್ ಇದೆಯಾ ನನ್ಗೆ ಹೆಂಗ್ ಗೊತ್ತಾಗತ್ತೆ? ಬಿಫೋರ್ ಫುಡ್ ಇರುವಂತ ಶುಗರ್ ಎಲ್ಲ 130 ಕೆಳಗಡೆ ಇರ್ಬೇಕು. ಎಷ್ಟಿರ್ಬೇಕು? ಆಫ್ಟರ್ ಫುಡ್ ಕೆಳಗಡೆ ಇರೋದೆಲ್ಲ 180. ಕೊನೆಗೆ ಹೋಗ್ಲಿ 200 ಕೊಡೋಣ ಬಿಡಿ. 200 ಒಳಗಡೆ ಇದ್ರೆ ಸಾಕು. ಎಷ್ಟು? 200 ಒಳಗಡೆ ಇದ್ರೆ ಸಾಕು. ಖಾಲಿ ಹೊಟ್ಟೆ ಅಂದ್ರೆ ಬೆಳಿಗ್ಗೆ ಟಿಫನ್ ಮುಂಚೆ, ಮಧ್ಯಾಹ್ನ ಊಟಕ್ಕೆ ಮುಂಚೆ, ರಾತ್ರಿ ಊಟಕ್ಕೆ ಮುಂಚೆ ಚೆಕ್ ಮಾಡೋದು ಎಷ್ಟು ಒಳಗಡೆ ಇರ್ಬೇಕಮ್ಮ? 130. ಊಟ ಆದ್ಮೇಲೆ ಚೆಕ್ ಮಾಡುವಂತದ್ದು ಎಷ್ಟು ಒಳಗಡೆ ಇರ್ಬೇಕು? 200 ಇರ್ಲಿ ಬಿಡಿ. ಎಲ್ಲರೂ ಒಂದೇ 180 ತೆಗೆದಾಕಣ. ಹಾಗಾದ್ರೆ ಟೆಕ್ಸ್ಟ್ ಬುಕ್ ಹೇಳೋದು 180, ನಾವ್ 200 ಇಟ್ಕೊಳ್ಳೋಣ, ಪರವಾಗಿಲ್ಲ. ಅದ್ರೊಳಗಡೆ ಇರ್ಬೇಕು. 202 ಇದ್ರು ಇಲ್ಲ. ಅರ್ಥ ಆಯ್ತಲ್ವಾ? ದಿಸ್ ಈಸ್ ಹೌ ಯು ಶುಡ್ ಮಾನಿಟರ್ ಶುಗರ್. ಕ್ಲಿಯರ್? ಪಾಯಿಂಟ್ ನಂಬರ್ 1 ಕ್ಲಿಯರ್? ಇದು ಪಾಯಿಂಟ್ ನಂಬರ್ 1. ಇದೇ ಕಷ್ಟವಾದ ಪಾಯಿಂಟ್ ನನಗೆ ಹೇಳ್ಕೊಟ್ಟಿದ್ದೀನಿ ಅನ್ಕೊಂತೀನಿ. ನಂಬರ್ 1, ಮನೆಯಲ್ಲಿ ನೀವೇ ಚಾರ್ಟ್ ಮಾಡ್ಕೋಬೇಕು ಶುಗರ್ನ. ಬಿಫೋರ್ ಫುಡ್ ಎಷ್ಟಿರ್ಬೇಕು? 130. ಆಫ್ಟರ್ ಫುಡ್ ಎಷ್ಟಿರ್ಬೇಕು? 200 ಒಳಗೆ. 200 ಅಲ್ಲ, 200 ಒಳಗೆ. ಬಿಫೋರ್ 130. ಆಫ್ಟರ್ ಅನ್ನೋದು ಯಾವಾಗ ಚೆಕ್ ಮಾಡ್ಬೇಕು? ಊಟ ಆದ್ಮೇಲೆ ಎಷ್ಟೊತ್ತಿಗೆ? 1:30, 2 ಅವರ್ ಆದ್ಮೇಲೆ ಚೆಕ್ ಮಾಡ್ಬೇಕು. HbA1c ಎಷ್ಟಿರ್ಬೇಕು? 7.5% ಒಳಗಡೆ ಇರ್ಬೇಕು. ಎಷ್ಟಿರ್ಬೇಕು HbA1c?
ನೀವ್ ಇದನ್ನ ಗೆದ್ದಿದ್ದೀರಾ ಅಂತ ಆದ್ರೆ ನೀವು 60 ಭಾಗ ಶುಗರ್ ಗೆದ್ದಂಗೆ. ರಕ್ಷಿದರು ಬೇಡ, ಯಾರು ಬೇಡ ಅನ್ಕೋಬಾರ್ದು. ಅಟ್ಲೀಸ್ಟ್ 6 ತಿಂಗಳು ವರ್ಷಕ್ಕಾದ್ರೂ ಬೇಕಾಗ್ತೀನಿ. ಆಗ 3 ತಿಂಗಳಿಗೆ ಬೇಕಾಗಲ್ಲ, ನಾನು ವರ್ಷಕ್ಕೆ ನೋಡಿದ್ರು ಸಾಕಪ್ಪ. ಅರ್ಥ ಆಯ್ತಲ್ವ ಹೇಳ್ತಿರೋದು? ಇದನ್ನ ಮೈಂಟೈನ್ ಮಾಡ್ಬೇಕು. ಎರಡನೇದು ಬಿಗ್ಗೆಸ್ಟ್ ಮಂತ್ರ, ಫರ್ಗೆಟ್, ವೆರಿ ವೆರಿ ಇಂಪಾರ್ಟೆಂಟ್. ಎಷ್ಟು ಮನೆಯಲ್ಲಿ ತೂಕದ ಮಿಷನ್ ಇದೆ? ಶುಗರ್ ಪೇಷಂಟ್ ಎಷ್ಟು ಮನೆ ತೂಕದ ಮಿಷನ್? ವೆರಿ ಗುಡ್ ಸರ್, ವೆರಿ ಗುಡ್. ಶುಗರ್ ಕಂಟ್ರೋಲ್ ಎಷ್ಟು ಮುಖ್ಯನೋ ಅದಕ್ಕಿಂತ ಜಾಸ್ತಿ ಮುಖ್ಯ. ನಾನು ನಂಬರ್ 1 ಇದಕ್ಕೆ ಕೊಡ್ತೀನಿ. ಬಟ್ ಬರೆಯುವಾಗ ಮಾತ್ರ 2 ಬರೀತಾ ಇದ್ದೀನಿ. ನನ್ನ ಮನಸ್ಸು, ಹೃದಯ ಎಲ್ಲ ಹೇಳೋದಿದೆ, ತೂಕ ತೂಕ ತೂಕ. ಎಷ್ಟು ಸತಿ ಕೇಳ್ತಾ ಇರ್ತೀನಿ, ನಿಮ್ಗೆ ಕೇಳಿಲ್ವ ನಾನು ತೂಕ? ಯಾಕೆ ಅಂದ್ರೆ ತೂಕ ಜಾಸ್ತಿ ಅಂದ್ರೆ ಶುಗರ್ ಕಂಟ್ರೋಲ್ ಹೊರಟೋಗುತ್ತೆ. ಈ ಶುಗರ್ ಯಾಕೆ ಬರುತ್ತೆ ಕಾಯಿಲೆ? ಶುಗರ್ ಕಾಯಿಲೆ ಬರೋದು 2 ತರ, ಟೈಪ್ 1 ಡಯಾಬಿಟಿಸ್, ಟೈಪ್ 2 ಡಯಾಬಿಟಿಸ್ ಅಂತ. ಈ ಮಕ್ಕಳಲ್ಲಿ ಶುಗರ್ ಬರುತ್ತೆ. 6 ವರ್ಷ, 7 ವರ್ಷ, 8 ತಿಂಗಳ ಮಗುಗೆ ಶುಗರ್ ಬರುತ್ತಮ್ಮ. ಈಗ ವಿಧಿದು ನೋಡಿ ಹೇಗಿದೆ ಅಂತ. ಏನಾಗುತ್ತೆ ಈ ಮಕ್ಕಳಲ್ಲಿ ಬರುವಂತ ಶುಗರ್ ಏನಂದ್ರೆ, ನಮ್ಮ ದೇಹದಲ್ಲಿ ಒಂದು ಪ್ಯಾನ್ಕ್ರಿಯಾಸ್ ಅಂತ ಒಂದು ಅಂಗ ಇರುತ್ತೆ, ಭಾಗ ಇರುತ್ತೆ. ಆ ಪ್ಯಾನ್ಕ್ರಿಯಾಸ್ ಅನ್ನೋದು ಇನ್ಸುಲಿನ್ ನ ಉತ್ಪತ್ತಿ ಮಾಡುತ್ತೆ. ಆ ಉತ್ಪತ್ತಿ ಮಾಡೋದೇ ನಿಂತೋಗ್ಬಿಟ್ಟಿರುತ್ತೆ ಅವರಲ್ಲಿ. ಆಟೋ ಇಮ್ಯೂನ್ ಪ್ರೋಸೆಸ್ ಅಂತ ಕರೀತಾರೆ. ನಮ್ಮ ದೇಹದಲ್ಲಿರೋ ಕಣಗಳು ನಮ್ಮ ದೇಹವನ್ನೇ ಸಾಯಿಸ್ಬಿಡುತ್ತೆ, ನಮ್ದಲ್ಲ ಅಂತ. ಈಗ ನನ್ನ ಕೈ ನೋಡ್ಕೊಂಡಂಗೆ ಟಪ ಟಪ ಅಂತ, ನಂದಲ್ಲ ಈ ಕೈ ಅಂತ ನಾನೇ ಕಟ್ ಮಾಡ್ಬಿಟ್ಟಂಗೆ. ಅದು ನಮ್ಮ ದೇಹದಲ್ಲಿರುವಂತಹ ಪ್ಯಾನ್ಕ್ರಿಯಾಸ್ ಅಲ್ಲಿ ಬೀಟಾ ಸೆಲ್ಸ್ ಅಂತ ಕರಿತೀವಿ. ಆ ಸೆಲ್ಸ್ ಇಂದ ಶುಗರ್ ಇನ್ಸುಲಿನ್ ಬರುತ್ತೆ. ಆ ಬೀಟಾ ಸೆಲ್ಸ್ ಮೇಲೆ ಅಟ್ಯಾಕ್ ಮಾಡಿ ಸಾಯಿಸ್ಬಿಡುತ್ತೆ. ಅದನ್ನ ಮಕ್ಕಳಲ್ಲಿ ಆಗುವಾಗ ಟೈಪ್ 1 ಡಯಾಬಿಟಿಸ್ ಅಂತೀವಿ. ಅಲ್ಲಿ ಬೀಟಾ ಸೆಲ್ಲೇ ಇಲ್ಲ. ಇವಾಗ ಫ್ಯಾಕ್ಟರಿಯಲ್ಲಿ ಫಾರ್ ಎಕ್ಸಾಂಪಲ್ ನಾವು ಸ್ವೀಟ್ ಮಾಡ್ತಿದೀವಿ ಅಂತ ಇಟ್ಕೊಳ್ಳಿ. ಸ್ವೀಟ್ ಮಾಡೋ ಫ್ಯಾಕ್ಟರಿಯಲ್ಲಿ ಸಕ್ಕರೆನೇ ಇಲ್ಲ, ಸ್ವೀಟ್ ಮಾಡಕ್ಕಾಗತ್ತಾ? ಆಗಲ್ಲ ತಾನೆ. ಬೆಲ್ಲನೂ ಇಲ್ಲ ಸರ್, ಮತ್ತೆ ಬೆಲ್ಲ ಇದೆ ಸರ್ ಅಂತ ಹೇಳಿದ್ರೆ ನಾನು ಅಂದ್ರೆ ಇದೇ ತರ ಹೇಳ್ತಿದ್ದೆ ಒಬ್ಬರಿಗೆ, ಮಾತಾಡ್ತಿದ್ದೆ. ಸ್ವೀಟ್ ಮಾಡೋ ಫ್ಯಾಕ್ಟರಿಯಲ್ಲಿ ಸಕ್ಕರೆ ಇಲ್ಲ ಸರ್, ಬೆಲ್ಲ ಮಾಡೋಣ ಬಿಡಿ ಸರ್. ನಿಮಗೆ ಹೇಳ್ತಾ ಇದೀನಲ್ಲಮ್ಮ ನಾನು ಅಂತ ಮತ್ತೆ ಅನ್ಕೊಂಡೆ. ಸ್ವೀಟ್ ಮಾಡೋ ಫ್ಯಾಕ್ಟರಿಯಲ್ಲಿ ಸಕ್ಕರೆನೇ ಇಲ್ಲ ಅಂದ್ರೆ ನಾವು ಏನ್ ತರಬೇಕು? ಫಸ್ಟ್ ಸ್ವೀಟ್ ಮಾಡಕ್ಕೆ ಸಕ್ಕರೆ ಎತ್ಕೊ ಬರ್ಬೇಕು. ಹಂಗೆ ಟೈಪ್ 1 ಡಯಾಬಿಟಿಸ್ ಅಲ್ಲಿ ಇನ್ಸುಲಿನ್ ಇಲ್ಲ ಅಂದ್ರೆ ಏನ್ ಕೊಡ್ಬೇಕು ಟ್ರೀಟ್ಮೆಂಟ್? ಇನ್ಸುಲಿನ್ನೇ ಚುಚ್ಚಬೇಕು. ಅದಕ್ಕೆ ಕೆಲವು ಶುಗರ್ ಪೇಷಂಟ್ ಅಲ್ಲಿ ನಾವು ಇನ್ಸುಲಿನ್ ಕೊಡ್ತೀವಿ, ಆಪ್ಷನ್ನೇ ಇಲ್ಲ. ಅರ್ಥ ಆಯ್ತಲ್ವಾ? ಇನ್ನೊಂದ್ರಲ್ಲಿ ಏನಾಗುತ್ತೆ ಅಂದ್ರೆ, ನಮ್ಮ ದೇಹ ತುಂಬಾ ದಪ್ಪ ಇದೆ. ಮೇಡಮ್ ಹೇಳ್ತಿದ್ರಲ್ವಾ, ಎಲ್ಲ ಡೀಪ್ ಫ್ರೈಡ್ ಐಟಮ್ಸ್ ತಿನ್ನೋದು, ಹೋಟೆಲ್ ಅಲ್ಲೇ ತಿನ್ಬೇಕು. ನನ್ಗೆ ಹೋಟೆಲ್ ಫುಡ್ ಇಷ್ಟ. ಬೆಳಗ್ಗೆ ವಾಕಿಂಗ್ ಹೋಗ್ತೀನಿ, ಇಡ್ಲಿನೇ ತಿನ್ಬೇಕು ಹೋಟೆಲ್ದು. ಮನೆ ಇಡ್ಲಿ ನಂಗೆ ಬೇಡ, ಆಯ್ತಾ? ಮನೆ ಹೋಟೆಲ್ದೇ ದೋಸೆ ತಿನ್ಬೇಕು. ಹೋಟೆಲ್ ಅಲ್ಲಿ ಏನ್ ಮಾಡ್ತಾರೆ? ಮೇಡಮ್ ಹೇಳಿದ್ರಲ್ಲ, ತುಂಬಾ ದೊಡ್ಡ ಒಲೆಯಲ್ಲಿ ಅಡಿಗೆ ಮಾಡ್ತಾರೆ. ತುಂಬಾ ದೊಡ್ಡ ಒಲೆಯಲ್ಲಿ ಅಡಿಗೆ ಮಾಡುವಂತದ್ರಿಂದಾನೇ ಮೇಜರ್ ಡಿಸೀಸಸ್ ಬರ್ತಿರೋದು. ನಾಟ್ ಬಿಕಾಸ್ ಆಫ್ ಯುವರ್ ಡಯಟ್. ದ ಮೇಜರ್ ಪ್ರಾಬ್ಲಮ್ ಈಸ್ ಹೈ ಫ್ಲೇಮ್ ಕುಕಿಂಗ್ ಅಂತ ಕರಿತೀವಿ. ಹೈ ಫ್ಲೇಮ್ ಕುಕಿಂಗ್ ಅಂದ್ರೆ ಇವಾಗ ಏನಾಗುತ್ತೆ ಗೊತ್ತಾ? ಒಂದಕ್ಕೊಂದು ಪದಾರ್ಥಕ್ಕೆ ಒಂದು ರೂಪ ಅಂತ ಇರುತ್ತಾ ಇಲ್ವಾ? ಎಲ್ಲ ಪದಾರ್ಥಕ್ಕೂ ಒಂದು ರೂಪ ಅಂತ ಇರುತ್ತೆ. ನೀವು ಅದನ್ನ ಹೆಂಗ್ ಸಿಕ್ಕದೆ ಹೆಂಗ್ ಬಯಸ್ಬಿಟ್ರೆ ಅದು ರೂಪ ಕಳ್ಕೊಳುತ್ತೆ. ಅದು ರೂಪನೇ ಕಳ್ಕೊಂಡ್ಬಿಟ್ರೆ ಏನಾಗುತ್ತೆ ಅಂದ್ರೆ ಅದು ಊಟ ಆಗೋದಿಲ್ಲ, ಅದು ವಿಷ ಪದಾರ್ಥ ಆಗುತ್ತೆ. ಅದು ವಿಷ ಪದಾರ್ಥ ಆಗುತ್ತೆ. ಹೈ ಫ್ಲೇಮ್ ಕುಕಿಂಗ್ ಇಸ್ ಪ್ರೂವ್ಡ್. ಹೈ ಫ್ಲೇಮ್ ಕುಕಿಂಗ್ ಅಂದ್ರೆ ಹೋಟೆಲ್ ಕುಕಿಂಗ್, ಜೋರಾದ ಬೆಂಕಿಯಲ್ಲಿ ಊಟ ಕುಕಿಂಗ್ ಮಾಡೋದ್ರಿಂದಾನೇ ಕ್ಯಾನ್ಸರ್, ಶುಗರ್, ಬಿಪಿ ಬರುತ್ತೆ ಅನ್ನೋದು ಸಾಕಷ್ಟು ಆರ್ಟಿಕಲ್ಸ್ ಅಲ್ಲಿ ಪ್ರೂವ್ ಆಗಿದೆ. ಹೈ ಫ್ಲೇಮ್ ಕುಕಿಂಗ್ ಇಸ್ ವೆರಿ ಡೇಂಜರಸ್. ಅರ್ಥ ಆಯ್ತಲ್ವಾ? ಮೇಡಮ್ ಹೇಳಿದ್ರು ನಿಮ್ಗೆ, ಮನೆಯಲ್ಲಿ ಸಿಮ್ಮಲ್ಲೇ ಇಟ್ಕೊಳ್ಳಿ, ಸಿಮ್ಮಲ್ಲೇ ಕುಕ್ ಮಾಡಿ, ಮೀಡಿಯಂ ಅಲ್ಲಿ ಇಟ್ಕೊಳ್ಳಿ, ಜಾಸ್ತಿ ಕಡೆ ತಿರುಗಿಸ್ಬೇಡಿ, ಬೇಗ ಟೈಮ್ ಆಗೋಯ್ತು ಅಂತ. ಹೈ ಫ್ಲೇಮ್ ಕುಕಿಂಗ್ ಒಳ್ಳೇದಲ್ಲ. ಅರ್ಥ ಆಯ್ತಲ್ವ ಹೇಳ್ತಿರೋದು? ಅದಕ್ಕೆ ಹಳೆ ಸೌದೆ ಒಲೆ ಕುಕಿಂಗ್ ಬೆಟರ್. ಅಂದ್ರೆ ಸೌದೆ ಒಲೆಯಲ್ಲಿ ಹೊಗೆ ಬಂದ್ರು ಈ ಹೈ ಫ್ಲೇಮ್ ಅಲ್ಲಿ ಏನಾಗುತ್ತೆ, ಸುಟ್ಟಿದಾಗ ಆ ಪದಾರ್ಥದ ಒಂದು ರೂಪ ಇರುತ್ತಲ್ವಾ, ಅದು ಚೇಂಜ್ ಆಗ್ಬಿಡುತ್ತೆ. ಅದು ಚೇಂಜ್ ಆದಾಗ ಏನಾಗುತ್ತೆ, ದೇಹಕ್ಕೆ ಅಡ್ವರ್ಸ್ ಆಗಿ ಅಫೆಕ್ಟ್ ಮಾಡುತ್ತೆ. ಶುಗರ್, ಬಿಪಿ, ಕೊಲೆಸ್ಟ್ರಾಲ್, ಸ್ಟ್ರೋಕ್, ಕೊನೆಗೆ ಬೇಕಾದ್ರೆ ಕ್ಯಾನ್ಸರ್ಗೂ ಅದೇ ಕಾರಣ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಹೈ ಫ್ಲೇಮ್ ಕುಕಿಂಗ್ ಇಸ್ ಒನ್ ಆಫ್ ದ ಸ್ಟ್ರಾಂಗ್ ಪ್ರಿಡಿಕ್ಟರ್. ಸೊ ದಟ್ ಆ ರೀತಿಯಾದಂತಹ ಕುಕಿಂಗ್ ನ ನಾವು ಮಾಡಬಾರ್ದು. ನಾವ್ ಎಲ್ಲಿದ್ವಿ? ಎಲ್ಗೊಟ್ಟೋದೆ? ಸಮಥಿಂಗ್ ಐ ವಾಸ್ ಸ್ಪೀಕಿಂಗ್. ವೇರ್ ವರ್ ವಿ? ಫ್ಯಾಕ್ಟ್ರಿ, ಕರೆಕ್ಟ್. ಶುಗರ್ ಫ್ಯಾಕ್ಟ್ರಿಯಲ್ಲಿ ನೋಡ ಎಷ್ಟು ಜನ ಹೆಸರುವಾಗಿದ್ದಾರೆ ಅಂತ. ಶುಗರ್ ಫ್ಯಾಕ್ಟ್ರಿಯಲ್ಲಿ ಶುಗರೇ ಇಲ್ಲ ಅಂದ್ರೆ ನಾವು ಶುಗರ್ ತರಬೇಕು. ಹಂಗೆ ಈ ಮಕ್ಕಳಲ್ಲಿ ಬರುವಂತಹ ಟೈಪ್ 1 ಡಯಾಬಿಟಿಸ್, ಇಲ್ಲಿ ಯಾರು ಆತರ ಅವರಿಲ್ಲ. ನನ್ನಲ್ಲಿ ಕೆಲವು ಪೇಷಂಟ್ಸ್ ಅವ್ರಿಗೆ ಇನ್ಸುಲಿನ್ ಕೊಡ್ಬೇಕಾಗುತ್ತೆ. ಇಲ್ಲಿರೋರೆಲ್ಲ ನಮ್ಗೆ ಸಾಧಾರಣವಾಗಿ ಕಾಣಿಸಿರೋದಿಲ್ಲ ಟೈಪ್ 2 ಡಯಾಬಿಟಿಸ್. ಟೈಪ್ 2 ಡಯಾಬಿಟಿಸ್ ಅಂದ್ರೆ ನಮ್ಮಲ್ಲಿ ಇನ್ಸುಲಿನ್ ರೆಸಿಸ್ಟೆನ್ಸ್ ಅಂತ ಕರಿತೀವಿ. ಇನ್ಸುಲಿನ್ ಉತ್ಪತ್ತಿ ಆಗ್ತಾ ಇದೆ ದೇಹದಲ್ಲಿ, ಬಟ್ ಇನ್ಸುಲಿನ್ ಕೆಲಸ ಏನಂದ್ರೆ ಬಾಡಿಯಲ್ಲಿ ಕಣಗಳಿರುತ್ತಲ್ವಾ, ಇನ್ಸುಲಿನ್ ಕೆಲಸ ಏನಂದ್ರೆ ಸಕ್ಕರೆ ಅಂಶನ ಬಾಡಿ ಒಳಗಡೆ ತಗೊಂಡು ಉಪಯೋಗಿಸ್ಕೋಬೇಕು. ಇವಾಗ ನಾನು ಹಿಂಗ ಅರ್ಥ ಇದ್ದೀನಿ, ಕೈ ಹಿಂಗ್ ಅನ್ಬೇಕು ಅಂದ್ರೆ ಶಕ್ತಿ ಬೇಕು. ಈ ಶಕ್ತಿ ಎಲ್ಲಿಂದ ಬರುತ್ತೆ? ಸಕ್ಕರೆಯಿಂದ ಬರುತ್ತೆ. ಸೊ ದಟ್ ಸಕ್ಕರೆ ಅಂಶ ಅನ್ನೋದು ವೆರಿ ಇಂಪಾರ್ಟೆಂಟ್. ನಾನು ನಿಮ್ಮ ಹತ್ರ ಮಾತಾಡ್ತಾ ಇದ್ದೀನಿ, ನನಗೆ ಎನರ್ಜಿ ಬೇಕು, ಅದೆಲ್ಲಿಂದ ಬರುತ್ತೆ? ಸಕ್ಕರೆ ಅಂಶ ಇಂದ ಬರುತ್ತೆ. ಆ ಸಕ್ಕರೆ ಅಂಶ ಉಪಯೋಗಿಸ್ಬೇಕು ಅಂದ್ರೆ ಯಾರು ಬೇಕು? ಇನ್ಸುಲಿನ್ ಬೇಕು. ಬಟ್ ಅದು ಉಪಯೋಗಿಸಕ್ಕೆ
ಉಪಯೋಗಿಸುವಂತ ಶಕ್ತಿಯನ್ನು ಕಳ್ಕೊಳತ್ತೆ. ಅದನ್ನ ಟೈಪ್ 2 ಡಯಾಬಿಟಿಸ್ ಅಂತ ಕರಿತೀವಿ. ಅದು ಉಪಯೋಗಿಸುವಂತ ಶಕ್ತಿಯನ್ನು ಕಳ್ಕೊಂಡಾಗ ಫ್ಯಾಕ್ಟರಿಯಲ್ಲಿ ಇವಾಗ ಫಾರ್ ಎಕ್ಸಾಂಪಲ್ ಸಕ್ಕರೆ ಇದೆ, ಸ್ವೀಟೇ ಆಗ್ತಿಲ್ಲಪ್ಪ, ಸಕ್ಕರೆ ತಿಂತಿದ್ರೆ ಒಂದ್ ಸ್ಪೂನ್ ನಮ್ಗೆ ಬೇಕಾಗಿರೋಷ್ಟು ಸ್ವೀಟ್ ಬಂದಿಲ್ಲ, ನಾವೇನ್ ಮಾಡ್ತೀವಿ, 10 ಸ್ಪೂನ್ ಸಕ್ಕರೆ ಹಾಕೊಂತೀವಿ, 20 ಸ್ಪೂನ್ ಸಕ್ಕರೆ ಹಾಕೊಂತೀವಿ, ಅಷ್ಟು ಸ್ವೀಟ್ ಬರ್ತಾ ಇಲ್ಲ. ಹಂಗೆ ಏನ್ ಮಾಡುತ್ತೆ, ದೇಹದಲ್ಲಿ ಸ್ವಲ್ಪ ಕೆಲಸ ಮಾಡಕ್ಕೆ ಬೇಕಾದ ಇಷ್ಟು ಇನ್ಸುಲಿನ್ ಬೇಕಾಗಿರುವಾಗ ಇಷ್ಟು ಇನ್ಸುಲಿನ್ ಉತ್ಪತ್ತಿ ಮಾಡುತ್ತೆ. ಟೈಪ್ 2 ಅಲ್ಲಿ ಇಷ್ಟು ಇನ್ಸುಲಿನ್ ಇದೆ ಸಾಗರದಷ್ಟು, ಬಟ್ ಅದು ಕೆಲಸ ಮಾಡ್ತಿಲ್ಲ. ಅಬ್ನಾರ್ಮಲ್ ಇನ್ಸುಲಿನ್. ಯಾಕೆ ಅಬ್ನಾರ್ಮಲ್ ಆಯ್ತು ಇನ್ಸುಲಿನ್? ಅದ್ರ ರೂಪ ಯಾಕೆ ಕಳ್ಕೊಂತು? ಈ ಹೈ ಫ್ಲೇಮ್ ಕುಕಿಂಗ್ ತರ ನೀವೇನಾಗ್ಬಿಟ್ಟಿದ್ರೆ, ನೀವು ರೋಸ್ಟ್ ಆಗ್ಬಿಟ್ಟಿದ್ದೀರಾ. ಅದಕ್ಕೆ ನಾನು ಹೈ ಫ್ಲೇಮ್ ಕುಕಿಂಗ್ ಹೇಳಿದ್ದು. ನಾವು ಹೆಂಗ್ ರೋಸ್ಟ್ ಆಗ್ಬಿಟ್ಟಿವಿ ಅಂದ್ರೆ, ನಾವ್ ಹಿಂಗಿರ್ಬೇಕಿದ್ದು ಹಿಂಗಾಗ್ಲಿ, ಅರ್ಥ ಆಯ್ತಲ್ವಾ? ನಿದ್ದೆ ಕರೆಕ್ಟ್ ಟೈಮ್ ಮಾಡ್ತಿಲ್ಲ, ಮೊಬೈಲ್ ಅಲ್ಲೇ ಇದೀವಿ, ಊಟ ಪದಾರ್ಥಗಳ ವಿಚಾರ ಗೊತ್ತಿಲ್ಲ, ಯಾವಾಗ್ಲೂ ಟೆನ್ಷನ್, ದುಡ್ಡಿನ ಹಿಂದೆ ನಾವು ತಿರುಗ್ತಾ ಇದ್ದೀವಿ, ಅರ್ಥ ಆಯ್ತಲ್ವ? ಯಾವಾಗ ನಮ್ಮ ದೇಹನು ಹಂಗೆ ಅಬ್ನಾರ್ಮಲ್ ಆಗ್ಬಿಟ್ಟಿದೆ. ಅಬ್ನಾರ್ಮಲ್ ಅಂದ್ರೆ ನಮ್ಮ ನ್ಯಾಚುರಾಲಿಟಿಗೂ ನಾವು ಕಳ್ಕೊಂಡಿದೀವಿ. ಯಾವಾಗ ಇನ್ಸುಲಿನ್ ರೆಸಿಸ್ಟೆನ್ಸ್ ಉತ್ಪತ್ತಿ ಆಗುತ್ತೆ, ಅದನ್ನ ಟೈಪ್ 2 ಡಯಾಬಿಟಿಸ್ ಅಂತ ಕರಿತೀವಿ. ಆವಾಗ ಏನಾಗುತ್ತೆ, ನಮ್ಮಲ್ಲಿ ಇಷ್ಟು ಇನ್ಸುಲಿನ್ ಇದ್ರೂ ಅದು ಕೆಲಸ ಮಾಡ್ತಾ ಇಲ್ಲ. ಅದಕ್ಕೆ ಟೈಪ್ 2 ಡಯಾಬಿಟಿಸ್ ಅನ್ನೋದು ಬರೋದು. ಅದು ಪಾಪ ಕೆಲವರು ಈ ಕಾಲದಲ್ಲಿ ಚೆನ್ನಾಗಿರ್ತಾರೆ, ಅವ್ರ ಅಪ್ಪ ಅಮ್ಮಂದ್ರ ಕಾಲದಿಂದ ಕೆಲವು ಅಬ್ನಾರ್ಮಾಲಿಟೀಸ್ ಬೆಳ್ಕೊಂಡು ಬಂದ ಜೆನೆಟಿಕ್ಸ್ ಅಲ್ಲಿ ಕುತ್ಕೊಂಡ್ಬಿಟ್ಟಿರುತ್ತೆ. ಅರ್ಥ ಆಯ್ತಲ್ವ ಹೇಳ್ತಿರೋದು? ಆ ಜೀನ್ಸ್ ಪಾಸ್ ಆಗಿರುತ್ತೆ. ಸೊ ದಟ್ ಇದನ್ನ ಟೈಪ್ 2 ಡಯಾಬಿಟಿಸ್ ಅಂತೀವಿ. ಅದನ್ನ ಟ್ಯಾಬ್ಲೆಟ್ಸ್ ಕೊಡ್ತೀವಿ. ಎಲ್ಲಿವರೆಗೂ ಟ್ಯಾಬ್ಲೆಟ್ಸ್ ಕೊಡ್ತೀವಿ? ಆ ಇನ್ಸುಲಿನ್ ಇರೋ ತನಕ. ಆ ಇನ್ಸುಲಿನ್ ಫ್ಯಾಕ್ಟರಿ ಬಂದಾಗೋದ್ರೆ ಮತ್ತೆ ಅದಕ್ಕೆ ಇನ್ಸುಲಿನ್ನೇ ಕೊಡ್ಬೇಕಾಗುತ್ತೆ. ಸೊ ದಟ್ 2 ತರ ಶುಗರ್ ಇದೆ, ಹೇಳ್ಕೊಟ್ಟಿದ್ದೀನಿ ನಿಮ್ಗೆ, ಆಯ್ತಾ? ದಿಸ್ ಇಸ್ ಅಬೌಟ್ ಶುಗರ್. ನಂಬರ್ 2 ವೆರಿ ವೆರಿ ಇಂಪಾರ್ಟೆಂಟ್ ಇಸ್, ಅದೆಲ್ಲ ಇಂಪಾರ್ಟೆಂಟ್ ಅಲ್ಲ, 8 ಪಾಯಿಂಟ್ಸ್ ಲಾಸ್ಟ್ ಅಲ್ಲಿ ಹೇಳ್ಬೇಕು ನೀವು ನನಗೆ. ವೈಟ್, ಇದೆಲ್ಲ ಈಸಿ, ಅದಕ್ಕೆ ಮಧ್ಯದ ಒಂದು ಕಥೆ ಹೇಳ್ತಾ ಇರ್ತೀನಿ. ಓಕೆ, ವೈಟ್ ಮಾನಿಟರಿಂಗ್ ಅಂದ್ರೆ ಏನು? ತೂಕನ ಚೆಕ್ ಮಾಡ್ಕೋಬೇಕು. ಸ್ವಾಮಿ, ನೀವು ತೂಕ ಕಮ್ಮಿ ಆಗಿಲ್ಲ ಅಂದ್ರೆ ಪರವಾಗಿಲ್ಲ, ಜಾಸ್ತಿ ಆಗ್ತಿಲ್ಲ ಇದ್ರೆ ಸಾಕು. ನಿಮ್ ತೂಕ ಎಷ್ಟಿದ್ರೆ ಅಷ್ಟು. ಸರ್ ನಾನು ತೂಕ ಎಷ್ಟಿರ್ಬೇಕು ಅಂತ ಕೇಳಿ ನನ್ನ ಹತ್ರ ಇಲ್ಲ, ನಿಜವಾಗ್ಲು ನಾನು ಹೇಳಬಲ್ಲೆ ಇಷ್ಟೇ ಇರ್ಬೇಕು ಅಂತ, ಬಟ್ ನಿರ್ದಿಷ್ಟವಾಗಿ ಇಷ್ಟೇ ಇರ್ಬೇಕು ಅಂತ ಎಲ್ಲೂ ರೂಲ್ಸ್ ಇಲ್ಲ. ನೀವು ಅಟ್ಲೀಸ್ಟ್ ತೂಕ 5% ತೂಕ ಕಮ್ಮಿ ಆದ್ರೆ ಸಾಕು. ನಾವೊಂದು 60 kg ಇದೀವಾ ಸರ್, ನಾನು 40 kg ಹೆಂಗಾಗೋಕ್ಕಾಗತ್ತೆ ಸರ್? ಆಗಲ್ಲ. 80 kg ಇದೀವಾ, 50 kg ಆಗೋದಕ್ಕೆ ಆಗದೇ ಇರ್ಬೋದು. ನೀವು 80 kg ಇಂದ 5% ಅಂದ್ರೆ ಎಷ್ಟು ಹೇಳಿ? 5% ಅಂದ್ರೆ 4 kg ಕಮ್ಮಿ ಆದ್ರೆ ಸಾಕು. 80 ರಿಂದ 4 kg. 50 kg ಇರೋರಲ್ಲಿ 5% ಅಂದ್ರೆ 2 kg ಕಮ್ಮಿ ಇದ್ರೆ ಸಾಕು. 5% ಇಂಪ್ರೂವ್ ಆದ್ರೆ ನಿಮ್ಮ ಶುಗರ್ ಗಜಾಂತರ ವ್ಯತ್ಯಾಸ ಆಗ್ಬಿಡುತ್ತೆ. ನಿಮ್ಗೆ ಡಾಕ್ಟರ್ ಶ್ರೀಧರ್ ಅವಶ್ಯಕತೆನೇ ಕಮ್ಮಿ ಆಗ್ಬಿಡುತ್ತೆ. ನಾವು ಶುಗರ್ ಕಂಟ್ರೋಲ್ ಅಲ್ಲಿ ಇರ್ತೀವಿ, ತೂಕ ಜಾಸ್ತಿ ಆಗ್ಬಿಡ್ತೀವಿ, ಮತ್ತೆ ನಾವು ಶುಗರ್ ಜಾಸ್ತಿ ಆಗ್ಬಿಡ್ತೀವಿ. ಅದಕ್ಕೆ ನಾನೇನ್ ಮಾಡ್ಲಿ? So that you have to maintain your weight ಅಂದ್ರೆ you have to follow Dr. Samarpita and Sonu madam advice. ಅರ್ಥ ಆಯ್ತಲ್ವ ಹೇಳ್ತಿರೋದು? Therefore, who are the 2 important people for you? One is sugar control, other one is weight control. ಇವೆರಡು ಮಾಡಿದೀರಾ ಅಂದ್ರೆ ಅಟ್ಲೀಸ್ಟ್ ಇವತ್ತಿಗೆ ವರ್ಲ್ಡ್ ಡಯಾಬಿಟಿಸ್ ಡೇಗೆ ನಾನು ಟಾಕ್ ಕೊಟ್ಟಿರೋದಕ್ಕೆ ನಿಮ್ಗೆ ಸಾರ್ಥಕ ಆಯ್ತು ಅಂತ ಹೇಳಿ ಅನ್ಸುತ್ತೆ. ಮೂರನೇದು ಡಯಟ್. ಮೂರನೇದೇನು? ಡಯಟ್. ಡಯಟ್ ಅಲ್ಲಿ ಕೆಲವು ಆಲ್ರೆಡಿ ಮೇಡಮ್ ಎಲ್ಲ ಹೇಳಿದ್ದಾರೆ, ನಾನು ಸುಮ್ಗೆ ಜಸ್ಟ್ ಬ್ರಷ್ ಮಾಡ್ತೀನಿ ಏನ್ ಡಯಟ್ ಅಲ್ಲಿ ಅಂತ. ನಂಬರ್ 1, ತಿನ್ನೋವಾಗ ಏನ್ ಮಾಡ್ಬೇಕು? ವೆರಿ ಗುಡ್ ಸರ್. ಅಗಿಬೇಕು ಅಂದ್ರೆ ಹೇಗಿರ್ಬೇಕು ತಿನ್ನೋವಾಗ? ಕರೆಕ್ಟ್, ಅಗಿಲೇಬೇಕು. ವೆರಿ ಗುಡ್, ಎಕ್ಸಲೆಂಟ್ ಪಾಯಿಂಟ್, ವೆರಿ ಗುಡ್. ದಟ್ ಇಸ್ ಕಾಲ್ಡ್ ಮೈಂಡ್ಫುಲ್. ಕರೆಕ್ಟ್. ಅಗಿಬೇಕು ಅಂದ್ರೆ ನಾವು ಪ್ರಜ್ಞಾಪೂರ್ವಕವಾಗಿ ತಿನ್ಬೇಕು. ಟಿವಿ ನೋಡ್ಕೊಂಡು ಫೋನ್ ಮಾತಾಡ್ಕೊಂಡು ತಿಂದ್ರೆ ಎಲ್ಲಾಗತ್ತೆ. ಸರ್ ಏನ್ ಸರ್ ಈ ಪಾಯಿಂಟ್ ಅಷ್ಟು ಇಂಪಾರ್ಟೆಂಟ್ ಆದ್ರೆ? ನಿಜವಾಗ್ಲೂ ತಿನ್ನೋದ್ರಲ್ಲಿ ಎಲ್ಲದಕ್ಕಿಂತ ಹೆಚ್ಚು ಇಂಪಾರ್ಟೆಂಟ್ ಪಾಯಿಂಟ್ ಅಂದ್ರೆ ತಿನ್ನೋದು ಒಂದು ಕೆಲಸದ ಭಾಗ ತಿನ್ಬೇಕು. ಅದಕ್ಕೆ ಡೈನಿಂಗ್ ಟೇಬಲ್ ಅಂತ ಇರೋದು, ಅಲ್ಲೇ ತಿನ್ಬೇಕು. ಟಿವಿ ಮುಂದೆ ಕುತ್ಕೊಂಡು ತಿನ್ನೋದು, ಬೆಡ್ ಮೇಲೆ ಕುತ್ಕೊಂಡು ತಿನ್ನೋದು ಸಾಧ್ಯನೇ ಇಲ್ಲ. ನೀವು ಮೈಂಡ್ಫುಲ್ ಈಟಿಂಗ್ ತಿನ್ನೋದು, ಅಗದು ನಿಧಾನಕ್ಕೆ ಆ ಸ್ವಾಧೀನವನ್ನು ಅನುಷ್ಠಾನ ಮಾಡ್ಕೊಂಡು ತಿಂದು ನೋಡಿ, ಶುಗರ್ ಕಂಟ್ರೋಲ್ ಎಷ್ಟು ವ್ಯತ್ಯಾಸ ಆಗತ್ತೆ ಅಂತ ಗೊತ್ತಾಗತ್ತೆ. ಮೈಂಡ್ಫುಲ್ ಎಷ್ಟು ಸಿಂಪಲ್, ಅದೇನ್ ಕಷ್ಟನಾ? ಒಂದ್ ತಟ್ಟೆಗೆ ಹಾಕೊಂಡು ಆರಾಮಾಗಿ ಕುತ್ಕೊಂಡು ಒಂದ್ ಕಡೆ ಕುತ್ಕೊಂಡು ಟೇಸ್ಟ್ ಹೆಂಗಿದೆ ಅಂತ ಎಂಜಾಯ್ ಮಾಡಿ ಒಂದ್ 15 ನಿಮಿಷ ತಿನ್ನೋದು ಕಷ್ಟನಾ? ಅದು ತಿನ್ನೋದ್ರಿಂದ ಏನ್ ಗೊತ್ತಾ ಬೆನಿಫಿಟ್? ನಿಮ್ಗೆ ಅವಾಗ ತಿನ್ನೋದ್ರ ಬಗ್ಗೆ ಆಲೋಚನೆ ಇರುತ್ತೆ, ಎಷ್ಟು ತಿನ್ಬೇಕು ಅಂತ ತಲೆ ಓಡುತ್ತೆ. ಟಿವಿ ನೋಡ್ತಾ ತಿಂತಿದ್ರೆ ಹೋಗ್ತಾ ಇರುತ್ತೆ. ಅದಕ್ಕೆ ನೀವು ಯಾವಾಗ ಅದನ್ನ ಯೋಚನೆ ಮಾಡಿ ತಿಂತಿರೋ, ಎಷ್ಟು ತಿನ್ಬೇಕು, ಅದೇ ಪೋರ್ಷನ್ ಕಂಟ್ರೋಲ್. ಮೇಡಮ್ ಹೇಳಿದ್ದು ಪೋರ್ಷನ್ ಕಂಟ್ರೋಲ್. ಒಂದು ಚಪಾತಿ ಸ್ವಲ್ಪ ರೈಸು, ಒಂದು ಮುದ್ದೆ ಒಂಚೂರು ರೈಸು, ಅರ್ಥ ಆಯ್ತಲ್ವಾ? ಪೋರ್ಷನ್ ತಿನ್ನುವಾಗ ಗಮನ ಇಟ್ಟು ತಿಂದ್ರೆ ನಿಮ್ಗೆ ಇಷ್ಟೇ ತಿನ್ಬೇಕು ಅಂತ ಹೇಳುತ್ತೆ. ಮೇಡಮ್ ಹೇಳಿದಂಗೆ ಒಂದು ಅರ್ಧ ಕಪ್ ರೈಸು, ಒಂದ್ ಚಪಾತಿ, ಒಂದ್ ಅರ್ಧ ಕಪ್ ಅನ್ನ, ಒಂದ್ ಸಣ್ಣ ಮುದ್ದೆ, ಅರ್ಥ ಆಯ್ತಲ್ಲ? ಬೆಳಿಗ್ಗೆ ಪೊಂಗಲ್ ಮಾಡಿದ್ರೆ 1 ಕಪ್, ದೊಡ್ಡ ಕಪ್ ಅಷ್ಟು ಪೊಂಗಲ್. ಪಲಾವ್ ಮಾಡಿದ್ರೆ 1 ದೊಡ್ಡ ಕಪ್ ಪಲಾವು. ಇದು ಮೇಡಮ್ ಹೇಳ್ಕೊಟ್ಟಿದ್ದು.
ನಂಬರ್ 2 ನೀವು ತಿನ್ನೋವಾಗ ಸಪರೇಟ್ ಆಗಿ ಕೂತ್ಕೊಂಡು ತಿನ್ಬೇಕು. ನಂಬರ್ 2 ಏನ್ ಹೇಳಿದ್ದು, ನೀವು ಪೋರ್ಷನ್ ತಿನ್ನೋವಾಗ ಎಷ್ಟು ತಿಂತೀರಾ ಅನ್ನೋದು ಯೋಚನೆ ಮಾಡಿ ತಿನ್ಬೇಕು. ನಂಬರ್ 3 ವೆರಿ ವೆರಿ ಇಂಪಾರ್ಟೆಂಟ್, ತಿನ್ನೋಂತ ಆಹಾರ ಏನಿದೆ ನನ್ನ ತಟ್ಟೆಯಲ್ಲಿ. ಇವತ್ತು ಮೇಡಮ್ ಹೇಳಿದ್ದು ಫಾಲೋ ಮಾಡ್ಬೇಕು, ನನ್ನ ತಟ್ಟೆಯಲ್ಲಿ ಏನಿದೆ ಇದನ್ನೆಲ್ಲ ಮಾಡ್ಬೇಕು ಅಂದ್ರೆ ಕರೆಕ್ಟ್ ಆಗಿ ತಿನ್ನೋದ್ರ ಬಗ್ಗೆ ಗಮನ ಇಡಬೇಕು. ಏನ್ ತಟ್ಟೆಯಲ್ಲಿ ಇದೆ ಅಂತ ಕೇಳೋದಕ್ಕೆ ಏನ್ ಕೇಳ್ತೀರಾ ಪ್ರಶ್ನೆ, ತರಕಾರಿ ಇದೆಯಾ ಅಂದ್ರೆ 3 ಕಪ್ ತರಕಾರಿ ಸೇರಿಸ್ಕೊಂಡು ತಿನ್ನಿ ಅಂತಲ್ಲ ನಾವು ಹೇಳ್ತೀವಿ. ಬೆಳಗ್ಗೆ ಎಕ್ಸಾಂಪಲ್ಸ್ ಕೊಡ್ತೀನಿ ನೋಡಿ. ಇವತ್ತು ಟುಡೇ ವಿ ಹ್ಯಾವ್ ಸಮ್ ವೆಜಿಟೇಬಲ್ ಇಡ್ಲಿ, ಕರೆಕ್ಟ್? ವೆಜಿಟೇಬಲ್ ಇಡ್ಲಿ ಕರೆಕ್ಟಾ? ಎಸ್. ನಾವು ಇವತ್ತೊಂದು ಮೆನು ಮಾಡ್ತಿದ್ದೀನಿ ಸಿಂಪಲ್ ಆಗಿ ಡಯಾಬಿಟಿಕ್ಗೆ. ವೆಜಿಟೇಬಲ್ ಇಡ್ಲಿ, ವೆಜಿಟೇಬಲ್ ಸಾಗು ಆಗೋಯ್ತಲ್ವಾ, ಅಲ್ಲೇ ತರಕಾರಿ ಸಿಕ್ತು, ಇಡ್ಲಿ ಸಿಕ್ತು. ಇಡ್ಲಿ ಮಾಡೋದಕ್ಕೆ ಬರೀ ವೈಟ್ ರೈಸ್ ಯೂಸ್ ಮಾಡಿ, ಒಂದು ವೈಟ್ ರೈಸ್ ಸ್ವಲ್ಪ, ರೆಡ್ ರೈಸ್ ಸ್ವಲ್ಪ ಹಾಕೊಳ್ಳಿ. ನನ್ಗೆ ಗೊತ್ತಿಲ್ಲಪ್ಪ ನಿಜವಾಗ್ಲೂ ಇಡ್ಲಿ ಮಾಡೋದು, ನನ್ಗೆ ಗೊತ್ತಿಲ್ಲ, ಸೀರಿಯಸ್ ಆಗಿ ಹೇಳ್ಬಿಡ್ತೀನಿ. ಏನೋ ಬೇರೆ ಮಿಲೆಟ್ಸ್ ಹಾಕಿ ಮಾಡಿ, ರಾಗಿ ಹಾಕಿ ಇಡ್ಲಿ ಮಾಡಿ, ಒಂಚೂರು ರಾಗಿ ಮಿಲೆಟ್ಸ್ ಏನೋ ಒಂದಿರೋದು ನವಣೆ ಎಲ್ಲ ಇರುತ್ತೆ, ಮಿಕ್ಸ್ ಮಾಡಿ ಸರ್ ದೋಸೆನೇ ತಿನ್ನಿ. ಸ್ವಲ್ಪ ಹೆಸರು ಕಾಳು ಹಾಕಿ ದೋಸೆ ಮಾಡುವಾಗ ಆಗುತ್ತಲ್ಲ, ಅಲ್ಲಿ ಪಲ್ಸಸ್ ಬಂತಲ್ವಾ. therefore what you are eating, you should just change small changes, big changes are not required. ತಿನ್ನೋದ್ರಲ್ಲ, ಇವಾಗ ರೈಸ್ ತಿಂತೀರಲ್ವಾ, ಒಂದ್ ದಿವಸ ವೈಟ್ ರೈಸ್ ತಿನ್ನಿ, ಒಂದ್ ದಿವಸ ರೆಡ್ ರೈಸ್ ತಿನ್ನಿ, ಒಂದ್ ದಿವಸ ಬ್ರೌನ್ ರೈಸ್ ತಿನ್ನಿ. ದೋಸೆ ಮಾಡ್ತೀರಾ, ದೋಸೆಗೆ ಸ್ವಲ್ಪ ಉದ್ದಿನ ಬೇಳೆ ಹಾಕಿ, ಕಾಳುಗಳು ಹಾಕಿ, ಕರೆಕ್ಟ್ ಮೇಡಮ್ ಹೇಳಿದ್ರು, ಮಿಲೆಟ್ಸ್ ಹಾಕಿ. ಇನ್ನೇನ್ ಹಾಕ್ಬೋದು ಮೇಡಮ್ ದೋಸೆಗೆ? ಮೆಂತೆ ಹಾಕ್ಬೋದು. ವೆರಿ ಗುಡ್, ಅದ್ಭುತವಾದ ಪದಾರ್ಥ ಮೆಂತೆ ಅನ್ನೋದು. ಆತರ ಅದ್ಭುತವಾದ ಪದಾರ್ಥ ಶುಗರ್ ಅಲ್ಲಿ ಇನ್ನೊಂದು ಇಲ್ಲ ಅನ್ಸುತ್ತೆ. ಮೆಂತೆ ಮೊಳಕೆ ಬೆಳಿಗ್ಗೆ ಎದ್ದು ಇಷ್ಟು ಜಿಗಿದ್ರೆ ಇನ್ಸುಲಿನ್ ರೆಸಿಸ್ಟೆನ್ಸ್ ಕಮ್ಮಿ ಆಗುತ್ತೆ. ನಾನು ಹೇಳಿದ್ನಲ್ಲ, ನಿಮ್ ಶೇಪ್ ನ ಚೇಂಜ್ ಮಾಡ್ಬಿಡ್ತಾ ಇದೆ ಇದು, ಇಷ್ಟು ಇನ್ಸುಲಿನ್ ಉತ್ಪತ್ತಿ ಆಗ್ತಿರೋ, ಕೆಲಸ ಮಾಡ್ತಿಲ್ಲ. ಕೆಲಸ ಮಾಡ್ಬೇಕು ಅಂದ್ರೆ ಮೆಂತೆ ಮೊಳಕೆ ಬೆಳಿಗ್ಗೆ ಎದ್ದು ಒಂದು ಇಷ್ಟು ತಿಂದ್ರೆ ಇನ್ಸುಲಿನ್ ರೆಸಿಸ್ಟೆನ್ಸ್ ನ ಕಮ್ಮಿ ಮಾಡುತ್ತೆ. ಅರ್ಥ ಆಯ್ತಲ್ವ? ಅದಕ್ಕೂ ಬರ್ತೀನಿ, ಇನ್ನೊಂದು ಪಾಯಿಂಟ್ ಅಲ್ಲಿ ಬರುತ್ತೆ. 3ನೇದು ಎಲ್ಲಿದ್ದೀವಿ ನಾವು, ತಿನ್ನುವಂತ ಪದಾರ್ಥಗಳಿಗೆ ತರಕಾರಿ ಇರ್ಬೇಕು. ತರಕಾರಿ ಅಂದ್ರೆ ಬರೀ ಹಸಿ ತರಕಾರಿ. ಇವತ್ತು ನಮ್ಮಲ್ಲಿ ಬರೀ ಇಡ್ಲಿನೇ ಮಾಡಿದ್ದಾರೆ, ಹೋಟ್ಲಿಂದ ತಂದಿದ್ದೀವಿ. ಇವಾಗ ಏನ್ ಸರ್ ತರಕಾರಿ ತಿನ್ನೋದು? ನೀವ್ ಹೇಳ್ತೀರಾ ಬಾರಿ ತಗೊಳಪ್ಪ ಒಂದ್ ತರಕಾರಿ ಕತ್ತರಿಸ್ಕೊಂಡು ತಿನ್ ಪಕ್ಕದಲ್ಲಿ ಇಟ್ಕೊಂಡು, ಹೋಟ್ಲಿಂದ ತಂದಿರೋ ದಿವಸ ಮರಿಬೇಡ, ತರಕಾರಿ ಇರ್ಲಿ. ಅರ್ಥ ಆಯ್ತಲ್ವ ಹೇಳ್ತಿರೋದು? ತರಕಾರಿ ಒಂದೇ ಇರ್ಬೇಕು ಅಂತಲ್ಲ, ಕಾಳುಗಳು ಇರ್ಬೇಕು. ಏನಿರ್ಬೇಕು? ಕಾಳುಗಳು ಇರ್ಬೇಕು. ನಾನ್ ವೆಜ್ ತಿನ್ನೋದಾದ್ರೆ ಎಗ್ ವೈಟ್ ಅಥವಾ ಸ್ವಲ್ಪ ಚಿಕನ್ ಇರ್ಬೋದು, ನೋ ಮಟನ್, ಫಿಶ್ ಇರ್ಬೋದು. ವಾರದಲ್ಲಿ 3-4 ದಿವಸ ತಿನ್ಬೋದು, ಏನ್ ಅಡ್ಡಿ ಇಲ್ಲ. ಅರ್ಥ ಆಯ್ತಲ್ವ? ಸೊ ದಟ್ 2 things are very important in plate. ಒಂದು, ಡಿಫರೆಂಟ್ ಟೈಪ್ಸ್ ಆಫ್ ಸೀರಿಯಲ್ಸ್ ಒಂದೇ ತರ ಇರಬಾರ್ದು. ರೈಸ್, ರಾಗಿ, ಮಿಲೆಟ್ಸ್, ಗೋಧಿ, ಜೋಳ ಎಲ್ಲ ಇರಬೇಕು. ಒಂದೇ ತರ ತಿಂತಾ ಇರಬಾರ್ದು ಊಟದಲ್ಲಿ. ತರಕಾರಿಗಳು ಇರಬೇಕು, ಕಾಳುಗಳು ಇರಬೇಕು. ಇದು ವೆರಿ ವೆರಿ ಇಂಪಾರ್ಟೆಂಟ್. ಎಲ್ಲ ಬ್ಯಾಲೆನ್ಸ್ ಆಗಿ ತಿನ್ಬೇಕು. 4ನೇದು ವೆರಿ ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ ಕುಕ್ಕಿಂಗ್. ಇದನ್ನ ಹೆಂಗೆ ಕುಕ್ ಮಾಡ್ತಾ ಇದಾರೆ ನಮ್ಮ ಹೆಂಡತಿಗೆ ಹೇಳ್ಬೇಕು. ನೀವೇ ಕುಕ್ ಮಾಡ್ತಿದ್ರೆ ಇನ್ನ ಅದ್ಭುತ, ಒಳ್ಳೇದು. ಹೆಂಗ್ ಕುಕ್ ಮಾಡ್ಬೇಕು? ಈಗ ತಾನೇ ಹೇಳಿದ್ರೆ ಹೆಂಗ್ ಕುಕ್ ಮಾಡ್ಬೇಕು? ಸಣ್ಣ ಉರಿಯಲ್ಲಿ ಕುಕಿಂಗ್ ಮಾಡ್ಬೇಕು, ದೊಡ್ಡ ಉರಿಯಲ್ಲಿ ಕುಕಿಂಗ್ ಮಾಡ್ಬೇಕು. 5ನೇದು ವೆರಿ ವೆರಿ ಇಂಪಾರ್ಟೆಂಟ್, 5th ಒನ್ ಏನು ಗೊತ್ತಾ? ಹಣ್ಣನ್ನು ಊಟದ ಜೊತೆ ತಿನ್ನಕೂಡುದು. ಹಣ್ಣನ್ನು ಊಟದ ಜೊತೆ ತಿನ್ಕೂಡುದು. ಇನ್ಯಾವಾಗ ತಿನ್ಬೇಕು ಸರ್ ನಾವು ಹಣ್ಣ? ಮಧ್ಯಾಹ್ನ 12 ಗಂಟೆ ಅಥವಾ ಸಂಜೆ 6 ಗಂಟೆ ಸ್ನಾಕ್ಸ್ ಟೈಮ್ ಅಲ್ಲಿ ತಿನ್ಬೇಕು ಹಣ್ಣನ್ನ. ಮಧ್ಯಾಹ್ನ 12 ಗಂಟೆ ಅಥವಾ ಸಂಜೆ 6 ಗಂಟೆ ಸ್ನಾಕ್ಸ್ ಟೈಮ್ ಅಲ್ಲೇ ತಿನ್ಬೇಕು ಹಣ್ಣನ್ನ. 6ನೇದು ಮೇಡಮ್ ಎಲ್ಲ ಹೇಳ್ಬೇಕು, ನೀರು ಚೆನ್ನಾಗಿ ಕುಡಿಬೇಕು. ಎಷ್ಟು ಕುಡಿಬೇಕು? ನೀರು ಚೆನ್ನಾಗಿ ಕುಡಿಬೇಕು. ಇವಾಗ ನಿಮ್ ತೂಕ ಯಾವ್ದಾದ್ರು ಒಬ್ರು, ನಿಮ್ ತೂಕ ಎಷ್ಟು ಮೇಡಮ್? 75 into 35. 75 into 35 ಎಷ್ಟು ನೀರು ಕುಡಿಬೇಕು ಅನ್ನೋದಕ್ಕೆ ಒಂದು ಫಾರ್ಮುಲಾ ಇದೆ. ನಿಮ್ಮ ತೂಕ ಇಂಟು 35. ಮೇಡಮ್ ಹೇಳಿದ್ರು, ಎಲ್ಲ ಮೇಡಮ್ ಹೇಳಿದ್ರೆ ನಾನು ಹೇಳ್ತಿರೋದು ಕಾಪಿ ಮಾಡಿ, ಹೊಸದೊಂದು ಏನಿಲ್ಲ. 2.5 ಲೀಟರ್ ಕುಡಿಬೇಕು. 2.6 ಲೀಟರ್ಸ್ ಬರ್ತಿದೆ. 2.25 ಲೀಟರ್ ಕುಡಿದ್ರು ಸಾಕು, 2 ಲೀಟರ್ ಕುಡಿದ್ರು ಸಾಕು. ಯಾಕಂದ್ರೆ ಒಂದು 10 ಲೀಟರ್ 2 ಲೀಟರ್ ಕುಡಿಯಬೇಕು. 1.5 ಆಗಲ್ಲ, 1.5 ಆಗಲ್ಲ. ಈಗ 2 ಲೀಟರ್ ಕುಡಿ, ಯಾಕಂದ್ರೆ ಸಾಂಬಾರು, ಮಜ್ಜಿಗೆ ಎಲ್ಲ ಜಾಸ್ತಿ, ಅದೊಂದು 1/2 ಲೀಟರ್ ಬರುತ್ತೆ ಅಂದ್ರೆ 2 ಲೀಟರ್. 2.5 ಲೀಟರ್ ಮಿನಿಮಮ್ ಕುಡಿಬೇಕು. ಇವಾಗ ನಮ್ ಸುಭದ್ರ ಅವ್ರ ತೂಕ ಎಷ್ಟಿರ್ಬೋದು? ಕಮ್ಮಿ ಇರ್ಬೋದು. ಎಷ್ಟು? 40 to 35. ಅವರಿಗೆ ಬೇರೆ ಏನಾದ್ರು ಬೇರೆ ಕಂಡೀಷನ್ ಪ್ರಾಬ್ಲಮ್ ಇದ್ರೆ ಕಮ್ಮಿ ಆಗಿದ್ರೆ ಕಮ್ಮಿ ಕುಡಿಬೇಕು. ನಿಮ್ಗೆ 1.25 ಲೀಟರ್ ಕುಡಿದ್ರೆ ಸಾಕು. ನೋಡಿ ಎಷ್ಟು ವ್ಯತ್ಯಾಸ. ಇದೇ ಟೇಬಲ್ ಮೇಲೆ ಕುಡಿಯೋಕೆ 2.5 ಹೇಳಿದೆ, ಇದೇ ಟೇಬಲ್ ಕೂತಿರೋ 1.25 ಲೀಟರ್ ಹೇಳಿದೆ. ಅದಕ್ಕೆ ನಿಮ್ಮ ತೂಕ ಎಷ್ಟಿದೆ ಅದಕ್ಕೆ 35. 6ನೇ ಪಾಯಿಂಟ್. 7ನೇ ಪಾಯಿಂಟ್ ವೆರಿ ಇಂಪಾರ್ಟೆಂಟ್. ಏನು? ವೆರಿ ವೆರಿ ಇಂಪಾರ್ಟೆಂಟ್. ಸ್ವಲ್ಪ ಆಂಟಿ ಇನ್ಫ್ಲಮೇಟರಿ ಡಯಟ್ ಅಂತ ಕರಿತೀವಿ. ತುಂಬಾ ಮುಖ್ಯವಾದಂತಹ ಪದಾರ್ಥಗಳನ್ನ ನೀವು ಸ್ವೀಕರಣೆ ಮಾಡಲೇಬೇಕಾಗುತ್ತೆ. ಒಂದು ವಾರದಲ್ಲಿ 1-2 ದಿವಸ ರಾತ್ರಿ ಅಥವಾ ಬೆಳಿಗ್ಗೆ ನೀರು, ಚಕ್ಕೆ ನೀರು ಅಂತೀರಾ, ಕೇಳಿದಿರಾ? ಚಕ್ಕೆ, ಸಿನಮನ್,
ಚಕ್ಕೆನ ನೀರಲ್ಲಿ ಹಾಕೊಂಡ್ಬಿಟ್ಟು ಕುದಿಸ್ಬಿಟ್ಟು ಆ ನೀರ್ನ ಕುಡಿಯೋದು ಒಂದ್ 20 ನಿಮಿಷ, ವಾರದಲ್ಲಿ 2 ರಿಂದ 3 ದಿವಸ. ಇನ್ನೊಂದು ವಾರದಲ್ಲಿ 2 ರಿಂದ 3 ದಿವಸ ಜೀರಿಗೆನ ನೀರಿನಲ್ಲಿ ಕುದಿಸ್ಬಿಟ್ಟು ಕುಡಿಬಹುದು, ಅಥವಾ ಜೀರನ್ನ ರಾತ್ರಿ ಹಾಕ್ಬಿಟ್ಟು ನೆನೆಸ್ಬಿಟ್ಟು ಬೆಳಗ್ಗೆ ಎದ್ದು ಜೀರಿಗೆ ನೀರು ಕುಡಿಯುವಂಥದ್ದು. ನಂಬರ್ 3 ಮೆಂತೆ. ಈಗ ತರ ಮಾತಾಡಿದ ಮೆಂತೆ ಕಾಳು ಮಡಿಕೆ ಮಾಡಿ ಬೆಳಿಗ್ಗೆ ಎದ್ದ ತಕ್ಷಣ ಅಗದು ಜಿಗುದು ತಿಂದ್ರೆ ತುಂಬಾ ಚಂದ ಇರುತ್ತೆ. ನಾನು ಇವತ್ತು ತಿನ್ಕೊಂಡೇ ಬಂದಿದ್ದೀನಿ. ಓಕೆ, ಮೆಂತೆ ಕಾಳು ಬೆಳಿಗ್ಗೆ ತಿಂದು ಬಂದಿದ್ದೀನಿ, ನಂಗೆ ಶುಗರ್ ಇಲ್ಲಪ್ಪ. ಓಕೆ, ಬಿಕಾಸ್ ನಮ್ಮ ಅಪ್ಪ ಅಮ್ಮನಿಗಿದೆ, ನಾನು ಹುಷಾರಾಗಿರ್ಬೇಕಲ್ವಾ, ಅದಕ್ಕೋಸ್ಕರ ಟ್ರೈನ್ ವಾಟ್ ಎವರ್ ಐ ಕ್ಯಾನ್ ಡೂ. ಮೆಂತೆ ಕಾಳು ಬೆಳಿಗ್ಗೆ ಅಗದು ಜಿಗುದು ಸ್ವಲ್ಪ ಚೆನ್ನಾಗಿ ನಿಧಾನಕ್ಕೆ ತಿನ್ಬೇಕು. ಅರ್ಥ ಆಯ್ತಲ್ವಾ? ಮೆಂತೆ ಕಾಳು ಸ್ವಲ್ಪ ಕಹಿ ಇದೆ ಅಂದ್ರೆ ನಮ್ ಗ್ರೀನ್ ಗ್ರಾಮ್ ಏನಂತಾರೆ, ಹೆಸರು ಕಾಳು ಮೊಳಕೆಯನ್ನು ಕಟ್ಬಿಟ್ಟು 2 ಜೊತೆಗೆ ತಿನ್ಬೋದು. ಓಕೆ, ಇದಿಷ್ಟು ವೆರಿ 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 ಇಂಪಾರ್ಟೆಂಟ್ ಆನ್ ಡಯಟ್. ಓಕೆ, ನಂಬರ್ 4 ಸೋನು ಮೇಡಮ್ ಬಂದ್ರು. ಎಕ್ಸರ್ಸೈಸ್ ಎಲ್ಲ ಅವ್ರು ಹೇಳಿದ್ದೆ, ನಾನು ಸುಮ್ನೆ ರಿವರ್ಸ್ ಹೊಡಿತಾ ಇದ್ದೀನಿ ಅಷ್ಟೇ. ಎಕ್ಸರ್ಸೈಸ್ ಏನ್ ಮಾಡ್ಬೇಕು, ಬಟ್ ಇಲ್ಲಿರೋ ಕಣ್ಣಿಗೆ ಕಾಣ್ತಾ ಇರೋದು ಮಾತ್ರ ಹೇಳ್ಕೊಡ್ತೀನಿ. ಎಕ್ಸರ್ಸೈಸ್ ಪ್ಲಾನ್ ಮೇಡಮ್ ಹೇಳಿದಾಗ ಮೇಡಮ್ ಹತ್ರ ಹೋಗ್ಲೇಬೇಕು. ಅದ್ಭುತವಾಗಿ ಹೇಳಿದ್ರು, ನನಗೂ ನಿಜವಾಗ್ಲೂ ಗೊತ್ತಿಲ್ಲ ಅಷ್ಟೆಲ್ಲ ವಾಮ್ ಅಪ್ ಕೊಳ್ಳು, ನನಗೆ ಅಷ್ಟು ಗೊತ್ತಿಲ್ಲ. ಸಿಂಪಲ್ ಆಗಿ ನೀವು ಮನೆಯಲ್ಲಿ ಮಾಡ್ಕೊಳ್ಳೋದು ಹೇಳ್ಕೊಡ್ತೀನಿ ಈಗ. ಬಟ್ ಮೇಡಮ್ ಹೇಳೋ ತರ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ, ಎಕ್ಸ್ಟ್ರೀಮ್ಲಿ ಗುಡ್. ಅದಕ್ಕೆ 100 ಮಾರ್ಕ್ಸ್, ನಂದಕ್ಕೆ 50 ಮಾರ್ಕ್ಸ್ ಕೊಡ್ಬೋದು. ಅರ್ಥ ಆಯ್ತಲ್ವ ಹೇಳ್ತಿರೋದು? ಡೈಲಿ 30 ನಿಮಿಷ ಓಕೆ, ಡೈಲಿ 30 ನಿಮಿಷ ವಾಕಿಂಗ್ ಮಾಡ್ಬೇಕು. ನನ್ಗೆ ಇಲ್ಲಿ ಕಾಣಿಸೋದು ದಯಮ್ಮ, ನನಗೆ ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ತೀನಿ ಸರ್, ಆಗಲ್ಲ ಸರ್ ಅಂದ್ರೆ ಆಗೋದೇ ಇಲ್ಲ. ಡೈಲಿ 30 ನಿಮಿಷ ವಾಕಿಂಗ್ ಮಾಡ್ಲೇಬೇಕು. ನನ್ಗೆ 30 ನಿಮಿಷ ವಾಕಿಂಗ್ ಮಾಡಿದ್ರೆ ಮಡಿ ನೋವು ಬರುತ್ತೆ ಸರ್, ಫಸ್ಟ್ ಕ್ವಶನ್. ನನ್ 30 ನಿಮಿಷ ವಾಕಿಂಗ್ ಮಾಡಕ್ಕೆ ಟೈಮ್ ಇಲ್ಲ ಸರ್, ಅದೆಲ್ಲ ಬಿಡ್ರಿ. ನಿಮ್ಮ ಹೆಲ್ತ್ ಚೆನ್ನಾಗಿರ್ಬೇಕು, ನೀವು ಟೈಮ್ ಇಟ್ಕೊಡ್ರಿ. ನನಗೆ ಯಾಕೆ ಹೇಳ್ತೀರಾ ನೀವು? ನಿಮ್ ಹೆಲ್ತ್ ತಾನೆ ಅದು, ನನ್ ಹೆಲ್ತ್ ಅಲ್ಲ ತಾನೆ? 30 ಮಿನಿಟ್ಸ್ ವಾಕಿಂಗ್ ನಿಮ್ ಕೈಯಲ್ಲಿ ಒಂದೇ ಸ್ಟ್ರೆಚ್ ಅಲ್ಲಿ ಮಾಡಕ್ ಆಗ್ಲಿಲ್ಲ ಅಂದ್ರೆ 10 ನಿಮಿಷ 3 ಸಲ ಮಾಡಿ. ಆಗ್ಲೇ ಇಲ್ವಾ 5 ನಿಮಿಷ 6 ಸಲ ಮಾಡ್ರಿ. 5 ನಿಮಿಷನೂ ಮಾಡಕ್ಕಾಗಲ್ಲ ಅಂತ ಕತೆ ಹೊಡಿಬೇಡ್ರಿ. 5 ನಿಮಿಷನೂ ಮಾಡೋ ಅಭ್ಯಾಸ 3 ನಿಮಿಷ ಮಾಡ್ರಿ 10 ಸಲ. ನೃತ್ತಿಗೆ ಏನೋ ಒಂದು ನಾವ್ ಹಿಂಗೆ ಮಾಡ್ಬೇಕು ಅಂತ ಏನಿಲ್ಲ, ಬೆಟರ್ ವಾಕಿಂಗ್ ಮಾಡ್ಬೇಕು. ಊಟ ಆಗಿದ ತಕ್ಷಣ ವಾಕಿಂಗ್ ಮಾಡ್ಬೇಕು, ಸ್ವಲ್ಪ 1 ಅವರ್ ಬಿಟ್ಟು ವಾಕಿಂಗ್ ಮಾಡ್ಬೇಕು, ಇಷ್ಟು. ಇನ್ನ ಕೆಲವು ಎಕ್ಸರ್ಸೈಸ್ ಅಲ್ಲಿ ತುಂಬಾ ಇಂಪಾರ್ಟೆಂಟ್ ಇದೆ, ಅದು ಯಂಗ್ಸ್ಟರ್ಸ್ ಗೆ. ನನ್ಗೆ ಯಾರು ಯಂಗ್ಸ್ಟರ್ಸ್ ಅಷ್ಟು ಕಾಣಿಸ್ತಿಲ್ಲ. ಯಂಗ್ಸ್ಟರ್ಸ್ ಇದ್ರೆ ಎಸ್ಪೆಷಲಿ ಫಿಟ್ ಇರೋರು ಸ್ವಲ್ಪ ಜಾಗ್ ಮಾಡ್ಬೋದು, ಸ್ವಲ್ಪ ಫಾಸ್ಟ್ ಬ್ರಿಸ್ಕ್ ವಾಕಿಂಗ್ ಮಾಡ್ಬೋದು ಸರ್. ಯಂಗ್ಸ್ಟರ್ಸ್ ಇದ್ರೆ ವಿ ಕ್ಯಾನ್ ಹ್ಯಾವ್ ಲಾಟ್ ಆಫ್ ಅದರ್ ಎಕ್ಸರ್ಸೈಸಸ್. ಮೇಡಮ್ ಹೇಳ್ದಂಗೆ ನಮ್ಗೆ ವಾಕಿಂಗ್ ಇಸ್ ಎ ಗುಡ್ ಎಕ್ಸರ್ಸೈಸ್. ನಿಮ್ಗೆ ಆಲ್ರೆಡಿ ಸ್ವಿಮ್ಮಿಂಗ್ ಬರುತ್ತೆ, ಶಟಲ್ ಕಾಕ್ ಆಡಕ್ ಬರುತ್ತೆ, ಅಕಸ್ಮಾತ್ ನನಗೆ ಗೊತ್ತಿಲ್ಲ ನಿಮ್ಗೆ ಶಟಲ್ ಕಾಕ್ ಬರುತ್ತೆ, ಸೈಕ್ಲಿಂಗ್ ಬರುತ್ತೆ, ಈ ತರದ್ ಏನಾದ್ರು ಬಂದ್ರೆ ಇದನ್ನು ಮಾಡಿದ್ರೆ ಅತ್ಯದ್ಭುತ. 30 ನಿಮಿಷ ಸೈಕ್ಲಿಂಗು, 30 ನಿಮಿಷ ಸ್ವಿಮ್ಮಿಂಗು, ಯಾವ್ದಾದ್ರು ಬಂದ್ರೆ ನಾನು ಮಾಡಿ ಅಂತ ಮಾತ್ರ ಹೇಳ್ತಾ ಇಲ್ಲ, ಅಂತ ಎಲ್ಲರೂ ಹೇಳ್ತಿರೋದು. ಇದು ಎಕ್ಸರ್ಸೈಸ್ ಬಗ್ಗೆ ಹೇಳುವಂತಹ ಪಾಯಿಂಟ್. ಓಕೆ, 4ನೇದು ಆಯ್ತು. 5ನೇದು ಮತ್ತೆ ನಾನೇ, ಟೇಕ್ ಮೆಡಿಕೇಶನ್ಸ್. ನಿಮ್ಮ ಮೆಡಿಸಿನ್ಸ್ ಬಗ್ಗೆ ನೀವು ತಿಳ್ಕೊಳ್ಳಿ, ನಿಮ್ಮ ಡಾಕ್ಟರ್ನ ಕೇಳಿ, ಸರ್ ಇದ್ರಲ್ಲಿ ಸೈಡ್ ಎಫೆಕ್ಟ್ ಏನಾದ್ರು ಇದೆಯಾ ಅಂತ ಕೇಳಿ. ಇದೇ ಇರುತ್ತೆ, ಅಥವಾ ಸೈಡ್ ಎಫೆಕ್ಟ್ ಇದ್ರೆ ಮಾತ್ರ ನಾ ಇದುವರೆಗೂ ಗೊತ್ತು ಬರ್ದೇ ಇಲ್ಲ ಅನ್ಸುತ್ತೆ ನನ್ನ ಜೀವನದಲ್ಲಿ. ಡೋಲೋ 650ಗೂ ಸೈಡ್ ಎಫೆಕ್ಟ್ ಇದೆ. ಸಿಂಪಲ್ ಆಗಿ ಹೇಳ್ತೀನಿ, ಒಂದ್ 4 ಬಾಳೆಹಣ್ಣು ತಿಂದ್ರೆ ಸೈಡ್ ಎಫೆಕ್ಟ್ ಇರುತ್ತಾ, ಸೈಡ್ ಎಫೆಕ್ಟ್ ಇರುತ್ತಾ? 4 ಬಾಳೆಹಣ್ಣು ತಿಂದ್ರೆ ಏನಾಗುತ್ತಮ್ಮ? 6 ತಿಂದ್ರೆ 6 ಬಾಳೆಹಣ್ಣು ತಿಂದ್ರೆ ಕಷ್ಟ ಆಗ್ಬೇಡ. ಕರೆಕ್ಟ್ ಅಲ್ವಾ? 6 ಬಾಳೆಹಣ್ಣು ತಿಂದ್ರೆ ಕಷ್ಟ ಆದ್ರೆ ಒಂದ್ ಮಾತ್ರೆ ತಿಂದ್ರೆ ಯಾಕೆ ಕಷ್ಟ ಆಗ್ಬಾರ್ದು? ಹಾಗೆ ಆಗುತ್ತೆ. ಮಾತ್ರೆ ಅನ್ನೋದು ಒಂದು ಕಾನ್ಸಂಟ್ರೇಟೆಡ್ ಪದಾರ್ಥ. ಇಟ್ ಇಸ್ ನಾಟ್ ಅ ಸಿಂಪಲ್ ಮಾಲಿಕ್ಯೂಲ್. ಕಾನ್ಸಂಟ್ರೇಟ್, ಎನಿ ಮೆಡಿಸಿನ್ ಇಸ್ ಅ ಕಾನ್ಸಂಟ್ರೇಟ್. ಕಾನ್ಸಂಟ್ರೇಟ್ ಅಂದ್ರೆ ಒಂದು ಮಾಲಿಕ್ಯೂಲ್ ನ ಕಾನ್ಸಂಟ್ರೇಟ್ ಮಾಡಿ ಚಿಕ್ಕ ರೂಪದಲ್ಲಿ ನಿಮ್ಗೆ ಕೆಲಸ ಮಾಡುವಂತ ಕೊಡುವಾಗ, ಒಂದು ಎಫೆಕ್ಟ್ ಬೇಕು ಅಂದ್ರೆ ಸೈಡ್ ಎಫೆಕ್ಟ್ ಇರ್ಬೇಕಮ್ಮ, ಇಲ್ಲಾಂದ್ರೆ ಎಫೆಕ್ಟೇ ಇರಲ್ಲ. ಅರ್ಥ ಆಯ್ತಲ್ವ ಹೇಳ್ತಾ ಇರೋದು? ಇವಾಗ ನಾವು ಒಂದು ಎಕ್ಸಾಂಪಲ್ ಕೊಡ್ತೀನಿ. ಒಂದು ಸಂಸ್ಥೆ ಕಟ್ಟಬೇಕು ಅಂತ ಇರ್ತೀವಿ ಅಂತ ಇಟ್ಕೊಳ್ಳಿ, ಸಾಕಷ್ಟು ಶ್ರಮ ಕಷ್ಟ ಎಲ್ಲ ಪಟ್ರೇನೆ ಸಂಸ್ಥೆ ಕಟ್ಲಿಕ್ಕೆ ಆಗೋದು. ಅರ್ಥ ಆಯ್ತಲ್ಲ? ಸಂಸ್ಥೆ ಹಂಗೆ ಬೆಳೆದು ಬಿಡೋದಿಲ್ಲ. ನೀವು ನಿಮ್ ಜೀವನದಲ್ಲಿ ಉದ್ಧಾರ ಆಗ್ಬೇಕು ಅಂತ ಇಟ್ಕೊಳ್ಳಿ, ಒಂದು ಒಳ್ಳೆ ಹುದ್ದೆಗೆ ಅಥವಾ ಒಂದು ಒಳ್ಳೆ ಸ್ಥಾಯಿಗೆ ಸೇರ್ಬೇಕು ಅಂತ ಆದ್ರೆ ನೀವು ಸಾಕಷ್ಟು ಕಷ್ಟ ಬೀಳಲೇಬೇಕಲ್ವಾ? ಹಾರ್ಡ್ ವರ್ಕ್ ಮಾಡ್ಬೇಕು, ಡೇ ಅಂಡ್ ನೈಟ್ ವರ್ಕ್ ಮಾಡ್ಬೇಕು, ಇಲ್ಲ ಮೋಸ ಮಾಡ್ಬೇಕು. ಅದು ಬೇಡ ಬಿಡಿ. ಅರ್ಥ ಆಯ್ತಲ್ವ ಹೇಳ್ತಿರೋದು? ನಮ್ ಕಷ್ಟಪಟ್ಟರೆ ಕಷ್ಟ ಆಗತ್ತೆ, ಸುಸ್ತಾಗತ್ತೆ ಅಂತ ಹೇಳಿದ್ರೆ ಹಾರ್ಡ್ ವರ್ಕ್ ಮಾಡಕ್ಕೆ ಆಗಲ್ಲ. ಅಳ್ತಾ ಇದ್ರೆ ಅಯ್ಯೋ ನಮ್ ಕೆಲಸ ಜಾಸ್ತಿ ಆಗುತ್ತಾ? ಆಗೋದಿಲ್ಲ. ನಾವ್ ಅದನ್ನ ಹಾರ್ಡ್ ವರ್ಕ್ ಅಲ್ಲೇ ಮಾಡ್ಬೇಕು. ಕರೆಕ್ಟ್ ಅಲ್ವಾ ಹೇಳ್ತಾ ಇರೋದು? ಹಾರ್ಡ್ ವರ್ಕ್ ಅನ್ನೋದು ಸೈಡ್ ಎಫೆಕ್ಟ್, ಅದ್ರ ಎಫೆಕ್ಟ್ ಏನು? ಗುಡ್ ಫಲಿತಾಂಶ. ಅರ್ಥ ಆಯ್ತಲ್ಲ? ಹಂಗೆ ಪ್ರತಿಯೊಂದು ಮಾತ್ರೆಯಲ್ಲೂ ಸೈಡ್ ಎಫೆಕ್ಟ್ ಇದ್ದೇ ಇರುತ್ತೆ.
ನಾನೊಂದು ಸಾಧಾರಣವಾಗಿ ಇವತ್ತು ಹೇಳಲೇಬೇಕಿದ್ದೆ, ಲೇಟ್ ಆಗ್ತಾ ಇದೆ ಆದ್ರೂ ಹೇಳ್ಬಿಡ್ತೀನಿ. ಪಾಪ ನಿಮ್ಗೆ ಬ್ರೇಕ್ಫಾಸ್ಟ್ ಲೇಟ್ ಆಗ್ತಾ ಇದೆ ಅನ್ಸುತ್ತೆ. ನಾನು 6, 7, 8 ಫಾಸ್ಟ್ ಆಗಿ ಮುಗಿಸ್ತೀನಿ. ಈ 5th ಪಾಯಿಂಟ್ ಅಲ್ಲಿ ಏನಂದ್ರೆ, ಸಾಧಾರಣವಾಗಿ ನನ್ಗೆ ಹೇಳ್ತಾರೆ ಕೆಲವು ಪೇಷಂಟ್ಸ್, ಸರ್ ನಂಗೆ ಅಲೋಪತಿ ಮೆಡಿಸಿನ್ ಇಷ್ಟ ಇಲ್ಲ ಸರ್, ನನಗೆ ಯಾಕೋ ಸಮಾಧಾನ ಇಲ್ಲ, ನಿಮ್ಮ ಹತ್ರ ಬಂದೆ ನಾನು. ನಿಮ್ಮ ಹತ್ರ ನನ್ನ ಹತ್ರನೇ ಅಂತಲ್ಲಪ್ಪ, ಎಲ್ಲ ಡಾಕ್ಟರ್ಗಳ ಹತ್ರ. ಒಂದು ಸಾಧಾರಣವಾಗಿ ಹೇಳೋದು ಕೇಳಿದೀನಿ. ಡಾಕ್ಟರ್ ಹತ್ರ ಬಂದೆ, ಮಾತ್ರೆ ಕೊಟ್ರು, 6-7 ತಿಂಗಳು ಆಯ್ತು, ಮತ್ತೆ ಮಾತ್ರೆ 2 ಮಾಡಿದ್ರು. 2 ವರ್ಷ ಆಯ್ತು, 4 ಮಾಡಿದ್ರು. 5ನೇ ವರ್ಷ 10 ಮಾಡಿದ್ರಿ. 7ನೇ ವರ್ಷ ಇನ್ಸುಲಿನ್ ಹೇಳಿದ್ರಿ. 8ನೇ ವರ್ಷ ನಮ್ಮ ಅಮ್ಮ ಹೊಟ್ಟೋಗ್ಬಿಟ್ರು ಸರ್, ನೀವು ನಮ್ಮ ಅಮ್ಮನ ಸಾಯಿಸಿ. ನಿಜವಾಗ್ಲು ಅದು ಹೇಳ್ತಾರೆ. ನೀವು ಕೇಳಿರುವಂತ ಸಾಧ್ಯತೆಗಳು ಇರಬಹುದು. ಯಾಕೆ ಅಂದ್ರೆ ನೀವ್ ಇದ್ರ ಬಗ್ಗೆ ಮರ್ತೋಗಿದ್ರಿ. ಏನಿದು ತೂಕ? ನಮ್ಮ ಮಾತ್ರೆಗಳಲ್ಲಿ, ಶುಗರ್ಗೆ ಇರುವಂತಹ ಮಾತ್ರೆಗಳಲ್ಲಿ 90% ಮಾತ್ರೆಗಳಲ್ಲಿ ಇನ್ಸುಲಿನ್ ಅಲ್ಲಿ ತೂಕ ಜಾಸ್ತಿ ಮಾಡುತ್ತೆ ಸರ್. ತೂಕ ಮಾಡೋದು ಸೈಡ್ ಎಫೆಕ್ಟ್ ಸರ್ ಅದ್ರದ್ದು. ಬಟ್ ನೀವೇನ್ ಮಾಡ್ಬೇಕು? ಡಯಟ್ ಎಕ್ಸರ್ಸೈಸ್ ಮಾಡಿ ಕಂಟ್ರೋಲ್ ಮಾಡ್ಬೇಕು. ನೀವು ಅದ್ ಮಾಡ್ಲಿಲ್ಲ. ನಮ್ಮಮ್ಮ, ನಾನು ಕೇಳಿದೆ ನಿಮ್ಮಮ್ಮ ತೂಕ ಎಷ್ಟಿತ್ತಪ್ಪ 8 ವರ್ಷ ಹಿಂದೆ? ಅವ್ನು ಹೇಳ್ದೆ ನನಗೆ, ನಮ್ಮಮ್ಮ ಎಷ್ಟು ಸ್ಲಿಮ್ ಆಗಿದ್ರು ಸರ್, ಫಸ್ಟ್ ಅದೆಲ್ಲ 45 kg ಇದ್ರು, ಮತ್ತೆ 50 kg ಆದ್ರು, 60 kg ಆದ್ರು, ಖುಷಿಯಾಗಿದ್ರು. ಹೋಗೋ ದಿವಸ 70 kg ಇದ್ರು. 30 kg ಅವ್ರ ಅಮ್ಮ ಜಾಸ್ತಿ ಆಗಿದ್ರು ಅಂತ ಗೊತ್ತಾಗ್ಲಿಲ್ಲ. ಡಾಕ್ಟರ್ ಮೇಲೆ ಬ್ಲೇಮ್ ಮಾಡ್ದ. ಕಾಮನೆಸ್ಟ್ ಪ್ರಾಬ್ಲಮ್ ಯಾಕೆ ನಿಮ್ಮ ಮೆಡಿಸಿನ್ ಡೋಸ್ ಜಾಸ್ತಿ 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 ಆಗ್ತಾ ಹೋಗುತ್ತೆ ಅಂದ್ರೆ, ನೀವು ತೂಕ ಕಂಟ್ರೋಲ್ ಮಾಡಲ್ಲ. ನೀವು ತೂಕ ಕಂಟ್ರೋಲ್ ಮಾಡಿದ್ರೆ ಒಂದು ಮಾತ್ರೆ ನಾನು ಜಾಸ್ತಿ ಮಾಡ್ಬೇಕಂದ್ರೆ ನೀವು ಮಿನಿಮಮ್ 3 ರಿಂದ 4 ವರ್ಷ ಟೈಮ್ ಜಸ್ಟ್ ಚೇಂಜ್ ಮಾಡಕ್ಕೆ. ನೀವು ಯಾಕೆ ತೂಕ ಕಂಟ್ರೋಲ್ ಮಾಡೋದು ನನಗೆ ಗೊತ್ತಿಲ್ಲ, ನೀವೇ ಉತ್ತರ ಕೇಳ್ಕೊಳ್ಳಿ. ನೀವು ತೂಕ ಒಂದು ಕಂಟ್ರೋಲ್ ಮಾಡಿದ್ರೆ ನಾನು ಒಂದು ಡೋಸ್ ಚೇಂಜ್ ಮಾಡಕ್ಕೆ ನನಗೆ ಮಿನಿಮಮ್ 3 to 4 years ಬೇಕು. ಎಷ್ಟೊಂದ್ ಜನ ಬರೋದೇ ಇಲ್ಲ ನನ್ನ ಹತ್ರ. ನಾನು ಹೇಳ್ತಾ ಇರ್ತೀನಿ, ಏನಪ್ಪ 4 ವರ್ಷ ಬಂದಿಲ್ಲ, ಏನು ನೋಡಿ ಸರ್, ನಮ್ಮ HbA1c ಚೆನ್ನಾಗಿದೆ. ಓದಿರ್ತಾರೆ ಕೆಲವರು ಬುದ್ಧಿವಂತರು, HbA1c ವರ್ಷಕ್ಕೆ 3 ಸರಿ ಮಾಡಿಸಿದೆ, ಯಾಕೆ ಸರ್ ಫೀಸ್ ಸುಮ್ಮನೆ. ಕೊನೆಗೆ 4 ವರ್ಷಕ್ಕೆ ಒಂದ್ಸರಿ ಬರ್ತಾರೆ. ಕೆಲವರು ಇನ್ನೊಂದು ವಿಪರ್ಯಾಸ, ಅವರು ಏನು ನೋಡೋದೇ ಇಲ್ಲ, ಎಲ್ಲ ಲೀವ್ ಇಟ್ ಫಾರ್ ಗಾಡ್, ಆಕ್ಟ್ ಆಫ್ ಗಾಡ್ ಅಂತ ಬಿಟ್ಟು ಹಾಳು ಮಾಡ್ಕೊಂಡು ಒಂದೇ ಸರಿ ಒಂದ್ ಮೇಲೆ ಅಡ್ಮಿಟ್ ಆಗ್ತಾರೆ. ಇಲ್ಲ ನಮ್ಮ ಹಾಸ್ಪಿಟಲ್ ಬೆಳೆಯೋದಂಗೆ ಅರ್ಥ ಆಯ್ತಲ್ಲ ಹೇಳ್ತಿರೋದು. ಈ ರೀತಿ ಇರುತ್ತೆ. ದೇರ್ಫೋರ್ ಎಕ್ಸರ್ಸೈಸ್ ಇಸ್ ವೆರಿ ಇಂಪಾರ್ಟೆಂಟ್. ಮೆಡಿಸಿನ್ಸ್ ಬಗ್ಗೆ ತಿಳ್ಕೋಬೇಕು. ನಮ್ಮ ಡಯಾಬಿಟಿಸ್ ಮೆಡಿಸಿನ್ಸ್ ಒಂದು ಸೈಡ್ ಎಫೆಕ್ಟ್ ವೇಟ್ ಗೇನ್ ಆಗುತ್ತೆ, ಅದನ್ನ ನೀವೇ ಕಂಟ್ರೋಲ್ ಮಾಡಬೇಕು. ಸರ್ ವೇಟ್ ಗೇನ್ ಆಗುತ್ತೆ ಅಂತ ಹೇಳಿದ್ರೆ ನಾನು ಮಾತ್ರೆ ತಗೊಳೋದಿಲ್ಲ ಅಂದ್ರೆ ಶುಗರ್ ಇನ್ನ ಜಾಸ್ತಿ ಆಗುತ್ತೆ. ಇದಕ್ಕೂ ಹಾಗಾಗುತ್ತೆ. ನೀವು ಟ್ಯಾಬ್ಲೆಟ್ ತಗೋಬೇಕು, ಎಕ್ಸರ್ಸೈಸ್ ಮಾಡ್ಬೇಕು, ಡಯಟ್ ಮಾಡ್ಬೇಕು. ಅದಕ್ಕೆ ನಾನು ಸ್ಟಾರ್ಟ್ ಮಾಡಿದ್ದು ತ್ರಿಕೋಣ. ಶುಗರ್ ಅನ್ನೋದು ಒಂದು ತ್ರಿಕೋಣ: ಡಯಟ್, ಎಕ್ಸರ್ಸೈಸ್, ಡಾಕ್ಟರ್. ನೆಕ್ಸ್ಟ್ 6 ಸ್ಲೀಪ್. ಏನಿದು ಸ್ಲೀಪ್? ಮೇಡಮ್ ಹೇಳಿದ್ರೆ ಹೇಳಿಲ್ವಾ? ನಿದ್ದೆ ಎಷ್ಟು ಅವರ್ ಮಾಡ್ಬೇಕು? 8 ಅವರ್ ಮಾಡ್ಬೇಕು. ಕರೆಕ್ಟ್ ಆಗಿ ಟೈಮ್ ಹೋಗ್ಬೇಕು. ನಂಬರ್ 7 ಸ್ಕ್ರೀನ್ ಟೈಮ್. ಸಾರಿ, ಸ್ಲೀಪ್ ಅಂಡ್ ಸ್ಕ್ರೀನ್ ಆರ್ ಒನ್. ಸ್ಲೀಪ್ ಅಂಡ್ ಸ್ಕ್ರೀನ್. ಸ್ಲೀಪ್ ಅಂಡ್ ಸ್ಕ್ರೀನ್ ಟೈಮ್. ಸ್ಕ್ರೀನ್ ಅಂದ್ರೆ ಮೊಬೈಲ್, ಟಿವಿ ತುಂಬಾ ನೋಡ್ಬಾರ್ದು, ಒಳ್ಳೇದಲ್ಲ ಹೆಲ್ತ್ಗೆ. ಶುಗರ್ ನ ಹಾಳು ಮಾಡುತ್ತೆ, ಖಂಡಿತ ಪ್ರತಿಯೊಂದು ಕಾಯಿಲೆನೂ ಹಾಳು ಮಾಡುತ್ತೆ. ಅದಕ್ಕೆ ಲಾಟ್ ಆಫ್ ಸ್ಟಡೀಸ್ ಮಾಡಿದ್ದಾರೆ ಇಂಟರ್ನ್ಯಾಷನಲಿ. ಡೈಲಿ 2 hours ಗಿಂತ ಜಾಸ್ತಿ ನೋಡ್ಬಾರ್ದು ಅಂತಾರೆ. ಓಕೆ, ನಾನು ರಿಯಾಯಿತಿ ಕೊಡ್ತೀನಿ, 4 hours ಇಟ್ಕೊಳ್ಳೋಣ. ಎಷ್ಟು? ಡೈಲಿ 4 hours ಇಟ್ಕೊಳ್ಳೋಣ. 4 hours ಗಿಂತ ಜಾಸ್ತಿ, 2 hours ಗಿಂತ ಜಾಸ್ತಿ ಟಿವಿ, ಮೊಬೈಲ್, ಯಾವುದೇ ಒಂದು ಕಂಪ್ಯೂಟರ್ ಯಾವ್ದು ನೋಡ್ಬಾರ್ದು. ಗೊತ್ತಾಯ್ತಲ್ಲ? ಡಯಟ್ ಅಂಡ್ ಹೈಡ್ರೇಷನ್. 7 ಪಾಯಿಂಟ್ ನಂಬರ್ 7 ವೆರಿ 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 ಇಂಪಾರ್ಟೆಂಟ್ ಈ ಕಾಲಕ್ಕೆ. ಸ್ಟ್ರೆಸ್. ಏನದು? ಸ್ಟ್ರೆಸ್, ಟೆನ್ಷನ್, ಗಾಬರಿ, ಯೋಚನೆ. ನಿದ್ದೆ ಕರೆಕ್ಟ್ ಆಗಾದ್ರೆ, ಟೆನ್ಷನ್ ಆದ್ರೆ ಶುಗರ್ ಕಂಟ್ರೋಲ್ ಹೋಗುತ್ತೆ. ಏನ್ ಮಾಡ್ಬೇಕು ಟೆನ್ಷನ್ ಆಗ್ಬಾರ್ದು ಅಂದ್ರೆ? ಇಂಡಿಯನ್ ಸಿಸ್ಟಮ್, ಯೋಗ, ಮೆಡಿಟೇಷನ್, ಅವೆಲ್ಲ ಬಿಡಿ, ನಮ್ಮ ಕೈಲಾಗ. ಡೀಪ್ ಬ್ರೀದಿಂಗ್ ಎಕ್ಸರ್ಸೈಸಸ್. ಹೆಂಗೆ ಊಟ ಮಾಡುವಾಗ ನೀವು ಸಪರೇಟ್ ಆಗಿ ಊಟ ಮಾಡಿ, ಕಾನ್ಸಂಟ್ರೇಟ್ ಮಾಡಿ ಊಟ ಮಾಡಿ ಅಂತ ಹೇಳ್ತೀನೋ, ಹಂಗೆ ಒಂದು 5 ನಿಮಿಷ ನೀವು ಕುತ್ಕೊಂಡು ನಿಮ್ಮ ಶ್ವಾಸವನ್ನು ಉಸಿರಾಡೋದು ಬಿಡೋದು, ಅಥವಾ ನಿಮ್ಗೆ ಇಷ್ಟ ಆಗಿದ್ದು ಒಂದ್ರ ಬಗ್ಗೆ ಯೋಚನೆ ಮಾಡೋದು, ಮೆಡಿಟೇಷನ್ ಅಂತ ಕರಿತೀವಿ. ಥಿಂಕಿಂಗ್ ಅಬೌಟ್ ಒನ್ ಥಿಂಗ್ that will help a lot. We'll discuss later, but this is very 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 important. Stress idre sugar control agalla. Last point, very very last point is health checkup. ಏನು ಸರ್? ಏನ್ ಸರ್ ನಿಮ್ಗೋಸ್ಕರ ಹೇಳ್ತಾ ಇದೀರಾ ಹಾಸ್ಪಿಟಲ್ ಉದ್ದಾರ ಆಗ್ಲಿ ಅಂತ? ಇಲ್ಲ ಸರ್, ಖಂಡಿತ ಶುಗರ್ ಅನ್ನೋದು ಒಂದು ಕಾಯಿಲೆ ಅಂತ ಹೇಳ್ತೀವಿ ಅನ್ನೋದು ಸುಳ್ಳು. ಶುಗರ್ ಇಸ್ ನಾಟ್ ಎ ಡಿಸೀಸ್, ಇಟ್ ಈಸ್ ಯುವರ್ ಫ್ರೆಂಡ್. ನಾನು ಎಷ್ಟೊಂದ್ಸರಿ ಹೇಳಿರ್ಬೋದಾ ಅಂತ. ನಮ್ ತುಂಬಾ ಪೇಷಂಟ್ಸ್ ಇದ್ರೆ ಖಂಡಿತ ನೀವು ಹೇಳಿದ್ರೆ ಸರ್ ಅಂತ ಕೈತಿರೋದು. ಶುಗರ್ ನಿನ್ ಫ್ರೆಂಡ್ ಇದ್ದಂಗೆ. ಯಾವಾಗವರೆಗೂ ನಿನ್ ಫ್ರೆಂಡ್ ಎಷ್ಟು ದಿವಸ ನಿಮ್ ಜೊತೆ ಇರ್ತಾನೆ?
ನೀವ್ ಚೆನ್ನಾಗಿ ನೋಡ್ಕೊಳೋ ತನಕ ಇರ್ತಾನೆ, ಯಾರಾದ್ರೂ ಅಷ್ಟೇ. ಬಿಟ್ಬಿಟ್ರೆ ಹೊರಟೋಗ್ಬಿಡ್ತಾನೆ. ಸಾಧಾರಣವಾಗಿ ತುಂಬಾ ರಿಯಲ್ ಫ್ರೆಂಡ್ ಇರ್ತಾನೆ, ಅರ್ಥ ಆಯ್ತಲ್ವ ಹೇಳ್ತಿರೋದು. ಫ್ರೆಂಡ್ ನ ಚೆನ್ನಾಗಿ ನೋಡ್ಕೋಬೇಕು, ಹೌದಾ ಅಲ್ವಾ? ನಿಮ್ಗೆ ಯಾರೋ ಇಷ್ಟ ಆಗಿರೋ, ನಂಗೆ ಇಷ್ಟ ಅಂತ ಹೇಳಿದ್ರೆ ಆಗುತ್ತಾ? ಕೆಲವ್ರು ಹೇಳ್ತಾರೆ ನನ್ ತುಂಬಾ ಇಷ್ಟಪ್ಪ ನಮ್ಮ ಅಮ್ಮ ಅಪ್ಪ ಅಂದ್ರೆ, ಮಾತಾಡೋದೇ ಇಲ್ಲ. ಹಂಗೆ ಸೊ ದಟ್ ಇಷ್ಟ ಅನ್ನೋದನ್ನ ಖಂಡಿತ ನೋಡ್ಕೋಬೇಕು. ಹಂಗೆ ನಿಮ್ಗೆ ಶುಗರ್ ಕಾಯಿಲೆ ಅನ್ನೋದು ನಿಮ್ ಫ್ರೆಂಡ್ ಆಗ್ಬೇಕು, ಕಾಯಿಲೆ ಆಗ್ಬಾರ್ದು ಅಂದ್ರೆ ಈ ತರ ಅದ್ರ ಬಗ್ಗೆ ತಿಳ್ಕೋಬೇಕು. ನನ್ನ ಹತ್ರನೇ ಅಂತಲ್ಲ, ಗೂಗಲ್ ಇದೆ, ಚಾಟ್ GPT ಇದೆ, ಎಷ್ಟೊಂದಿದೆ. ತಿಳ್ಕೊಂಡು ಅದ್ರ ಬಗ್ಗೆ ನೀವು ವಿಚಾರಣೆ ಮಾಡ್ಕೊಂಡು ಅದ್ರ ಬಗ್ಗೆ ಈ ತರ ಕಂಟ್ರೋಲ್ ಅಲ್ಲಿ ಇಟ್ಕೋಬೇಕು. ಅವಾಗ ನಿಮ್ ಫ್ರೆಂಡ್ ಆಗಿರುತ್ತೆ. ಅರ್ಥ ಆಯ್ತಲ್ವ ಹೇಳ್ತಿರೋದು? ಮತ್ತೆ ಶುಗರ್ ನೀವು ಫ್ರೆಂಡ್ ಆಗಿ ಇಟ್ಕೊಂಡಿಲ್ಲ ಅಂದ್ರೆ ದಟ್ ಈಸ್ ದ ಬಿಗ್ಗೆಸ್ಟ್ ಎನಿಮಿ. ಯಾಕೆ ಅಂದ್ರೆ ಶುಗರ್ ಅನ್ನೋದು ಮೇಜರ್ ಆರ್ಗನ್ಸ್ ನ ಡ್ಯಾಮೇಜ್ ಮಾಡುತ್ತೆ. ಯಾವ ಆರ್ಗನ್ಸ್ ನ ಡ್ಯಾಮೇಜ್ ಮಾಡುತ್ತೆ? ಇಲ್ಲಿದೆ ಜೋಸಪ್ಪ ಪಿಕ್ಚರು, ಇದನ್ನ ಹೇಳಿ ನಾವು ಲೋ ಶುಗರ್ ಹೈ ಶುಗರ್ ಅಂದ್ರೆ ಏನು ಅಂತ ಗೊತ್ತಿರ್ಬೇಕು. ಅದೆಲ್ಲ ನೆಕ್ಸ್ಟ್ ಟೈಮ್ ಇನ್ಸುಲಿನ್ ತಗೊಳೋದು ಹೇಗೆ ಯಾರಿಗಾದ್ರು ಬೇಕಿದ್ರೆ ಕೇಳಿ ಹೇಳ್ಕೊಡ್ತೀವಿ, ನಮ್ಮ ಹುಡುಗರು ಇರ್ತಾರೆ. ಸರಿ, ಶುಗರ್ದು ಮೇಜರ್ ಚಿತ್ರ ಇದು ತೋರಿಸೋಣ ಅಂತ ಚಿಕ್ಕ ಚಿತ್ರ ಇದು. ಈ ತರ ಶುಗರ್ ಕ್ಯಾನ್ ಅಫೆಕ್ಟ್ ಕಾಂಪ್ಲಿಕೇಶನ್ಸ್ ಅಂತ ಹೇಳ್ಬೇಕಾದ್ರೆ ಇದು ಸುಮ್ಮನೆ ಚಿತ್ರ. ನನ್ನ ಪ್ರಕಾರ ಶುಗರ್ ಕ್ಯಾನ್ ಅಫೆಕ್ಟ್ ತಲೆಯ ಕೂದಲಿಂದ ಹಿಡಿದು ಕಾಲಿನ ಉಗುರುವರೆಗೂ ಎಲ್ಲದನ್ನು ಸಮಸ್ಯೆ ಮಾಡ್ತಾರೆ. ರಕ್ತ ಎಲ್ಲಿ ಹರಿಯಲ್ಲ ಒಂದ್ ಜಾಗ ಹೇಳಿ? ಎಲ್ಲಾ ಕಡೆ ಹರಿಯುತ್ತೆ. ಸಕ್ಕರೆ ಎಲ್ಲಿ ಬೇಕಿಲ್ಲ, ಎಲ್ಲಾ ಕಡೆ ಹರಿಯುತ್ತೆ. ಸಕ್ಕರೆ ಜಾಸ್ತಿ ಆದ್ರೆ ಯಾವ್ದನ್ನಾದ್ರೂ ತೊಂದರೆ ಮಾಡ್ಬೋದು. ನಿಮ್ಮ ದೇಹದಲ್ಲಿ ಯಾವ ಪಾರ್ಟ್ ವೀಕ್ ಇದೆಯೋ ಅದನ್ನ ಫಸ್ಟ್ ಅಟ್ಯಾಕ್ ಮಾಡುತ್ತೆ ಅಷ್ಟೇ. ದೇರ್ಫೋರ್ ಸ್ಟ್ರೋಕ್ ಮಾಡ್ಬೋದು, ಹಾರ್ಟ್ ಅಟ್ಯಾಕ್ ಮಾಡ್ಬೋದು, ಕಾಲ್ಗಳಿಗೆ ಉರಿ ಜೋಮು ಮಾಡಬಹುದು, ಕಣ್ಣುಗಳಿಗೆ ಸಮಸ್ಯೆ ಮಾಡ್ಬೋದು, ಅಲ್ಸರ್ ಮಾಡ್ಬೋದು, ಕಾಲಿಗೆ ಗ್ಯಾಂಗ್ರೀನ್ ಮಾಡ್ಬೋದು, ಕಿಡ್ನಿ ಡ್ಯಾಮೇಜ್ ಮಾಡ್ಬೋದು. ಇಷ್ಟೆಲ್ಲ ಇರೋದಕ್ಕಾಗಿ ಶುಗರ್ ನಿಂದ ಏನಾದ್ರೂ ಸಮಸ್ಯೆಗಳು ಬರ್ಬೋದು. ಶುಗರ್ ಇರೋರಿಗೆ BP ಬರ್ಬೋದು, ಕೊಲೆಸ್ಟ್ರಾಲ್ ಬರ್ಬೋದು, ಥೈರಾಯ್ಡ್ ಬರ್ಬಹುದು, ಒಂದಕ್ಕೊಂದು ಕಾಂಪ್ಲಿಕೇಟ್ ಆಗ್ಬೋದು. ಅದಕ್ಕೆ ನೀವು ಡಾಕ್ಟರ್ನ ಅಟ್ಲೀಸ್ಟ್ ಎಲ್ಲಾ ಮೇಂಟೈನ್ ಮಾಡಿದ್ರು 6 months ಒಂದ್ಸರಿ ಅಥವಾ ವರ್ಷಕ್ಕೆ ಒಂದ್ಸರಿ ಆದ್ರೂ ಎಲ್ಲಾ ಮೇಂಟೈನ್ ಮಾಡಿಲ್ಲ ಅಂದ್ರೆ 3 ತಿಂಗಳಿಗೆ ಇರ್ಬೇಕು ಹಾಜರಾಗಿ. ಹೇಳ್ತಾ ಇರ್ತೀವಿ ಏನೋ ಒಂದು ಸ್ವಲ್ಪ ಆದ್ರೂ. ಅರ್ಥ ಆಯ್ತಲ್ವ ಹೇಳ್ತಿರೋದು? ಸ್ಟಿಚಿಂಗ್ ಟೈಮ್ ಸೇವ್ಸ್ 9 ಅಂತ. ಸೀರೆ ಹರಿದೋಗಿದ್ರೆ ಚಿಕ್ಕದಾಗಿದ್ದಾಗ ಹೊಲಿಗೆ ಹಾಕಿದ್ರೆ ಚೆನ್ನಾಗಿದೆ, ಪೂರ್ತಿ ಹರಿದೋದ್ಮೇಲೆ ಬಿಸಾಕ್ಬೇಕಷ್ಟೇ ಸೀರೆನ, ಹೊಲಿಗೆ ಹಾಕಕ್ಕಾಗತ್ತ? ಆಗೋದಿಲ್ಲ. ಆ ರೀತಿ ನಾವು ಹೆಲ್ತ್ ಚೆಕ್ಅಪ್ ಮಾಡ್ಕೊಂತ ಇದ್ರೆ, ಈ ಡಾಕ್ಟರ್ ಹತ್ರ ಬಂದ್ರೆ ಏನೋ ಒಂದು ಹೇಳ್ಬಿಡ್ತಾರೆ, ನಮ್ಗೆ ಎಕ್ಸ್ಟ್ರಾ ಮಾತ್ರೆ ಕೊಡ್ತಾರೆ ಅನ್ನೋ ಸ್ವಭಾವವನ್ನು ಬಿಟ್ಟು ನೀವು ಹೆಲ್ತ್ ಚೆಕ್ಅಪ್ ವರ್ಷಕ್ಕೊಂದ್ಸಲಿ ಮಾಡೋದು ಉತ್ತಮ. ಆಗ್ಲಿಲ್ವಾ, ನಮ್ಮ ಹಣಕಾಸಿನ ವ್ಯವಸ್ಥೆ ಕಷ್ಟ ಇದೆ, 2 ವರ್ಷಕ್ಕಾದ್ರೂ ಮಾಡ್ಬೇಕು, 2.5 ವರ್ಷಕ್ಕಾದ್ರೂ ಮಾಡ್ಬೇಕು, ಅದ್ರ ಮೇಲೆ ಮಾಡಂಗಿಲ್ಲ. 2.5 years ಒಂದು ಹೆಲ್ತ್ ಚೆಕ್ಅಪ್ ಮಾಡ್ಕೊಂಡ್ರೆ ಇಷ್ಟೆಲ್ಲ ಸಮಸ್ಯೆಗಳು ಮಾಡುವಂತಹ ಈ ಶುಗರ್ ಮಿತ್ರನನ್ನು ಮಾರಿಯನ್ನಾಗಿ ಕನ್ವರ್ಟ್ ಮಾಡ್ಬೋದು. ನಾವು ಅದು ಮಿತ್ರನನ್ನಾಗೆ ಇಟ್ಕೋಬೇಕು. ಮಿತ್ರನಾಗೆ ಇರ್ತಾನೆ, ನಾವು ಚೆನ್ನಾಗಿ ನೋಡ್ಕೊಂಡ್ರೆ ಅವನ ಜೊತೆ ಗಲಾಟೆ ಮಾಡ್ಕೊಂಡ್ರೆ ಮಾರಿ ತರ ಆಗ್ತಾನೆ. ಅರ್ಥ ಆಯ್ತಲ್ವಾ? ಈ ರೀತಿ ನಾವು ಶುಗರ್ ನ ಮೇಂಟೈನ್ ಮಾಡ್ಕೊಂತ ಹೋಗ್ಬೇಕು. ಇನ್ ಕೆಲವೇನಾದ್ರೆ ಲೋ ಶುಗರ್ ಅಂದ್ರೆ ಏನು, ಹೈ ಶುಗರ್ ಅಂದ್ರೆ ಏನು ಅಂತ ತಿಳ್ಕೊಬೇಕು. ಇನ್ಸುಲಿನ್ ತಗೊಳೋದು ಹೆಂಗೆ ಅಂತ ತಗೊಳೋಂಥವ್ರಿಗೆ ಗೊತ್ತಿರ್ಬೇಕು. ಶುಗರ್ ಚೆಕ್ ಮಾಡೋದು ಹೆಂಗೆ ಅಂತ ಗೊತ್ತಿರ್ಬೇಕು. ಕಾಯಿಲೆ ಇತ್ಯಾದಿಗಳು ಬಂದಾಗ ಶುಗರ್ ಹೆಂಗ್ ಮ್ಯಾನೇಜ್ ಮಾಡೋದು ಅಂತ ಗೊತ್ತಿರ್ಬೇಕು. ಈ ತರದನ್ನೆಲ್ಲ ನೆಕ್ಸ್ಟ್ ಕ್ಲಾಸ್ ಸ್ವಲ್ಪ ಹೇಳ್ಕೊಡ್ತೀನಿ. ಈ ಎಜುಕೇಶನ್ ಸಿಸ್ಟಮ್ ಕಂಟಿನ್ಯೂ ಆದ್ರೆ ನಿಮ್ಗೂ ಒಳ್ಳೇದು. ಇನ್ನೊಂದು ಕ್ಲಾಸ್ ಅಲ್ಲಿ ದಿಸ್ ಇಸ್ 1-8, ಇನ್ನೊಂದು 5 ಇದೆ. ಆ 5 ಪಾಯಿಂಟ್ಸ್ ತಿಳ್ಕೊಂಡ್ರೆ ನಿಮ್ಗೆ ಒಂದು 13 ಪಾಯಿಂಟ್ಸ್ ಇರುತ್ತೆ. ಟೋಟಲ್ 12 to 13 ಪಾಯಿಂಟ್ಸ್ ತಿಳ್ಕೊಂಡ್ರೆ ಯು ಕ್ಯಾನ್ ಮ್ಯಾನೇಜ್ ಯುವರ್ ಶುಗರ್ ವೆಲ್. ಉಪಯೋಗ ಆಯ್ತು ಅಂತ ಅಂದ್ಕೊಂಡು ನಾನು ನಿಮಗೆ ಲಾಸ್ಟ್ ಅಲ್ಲಿ ಒಂದು ಪ್ರಶ್ನೆ ಕೇಳಿ ಸ್ಟಾಪ್ ಮಾಡ್ತೀನಿ. ಪಾಯಿಂಟ್ 1 ಯಾವುದು? ಪಾಯಿಂಟ್ 1 ಯಾವುದು ಶುಗರ್ ಕಂಟ್ರೋಲ್ಗೆ? No, I want only front rows to answer, not back. Number 1. ವೆರಿ ಗುಡ್. ನನ್ನ ಪಾಯಿಂಟ್ ಅದು. ಓಕೆ, ಉಲ್ಟಾ. ನಂಬರ್ 1 weight ಮೇಂಟೈನ್ ಮಾಡಬೇಕು. ನಂಬರ್ 2 ಶುಗರ್ ಕಂಟ್ರೋಲ್ ಮಾಡಬೇಕು. ಶುಗರ್ ಕಂಟ್ರೋಲ್ ಮಾಡ್ಬೇಕಂದ್ರೆ ಶುಗರ್ ಟೆಸ್ಟ್, ಮನೆಯಲ್ಲಿ ಶುಗರ್ ಮಿಷಿನ್ ಇರಬೇಕು, ಶುಗರ್ ಟೆಸ್ಟ್ ಮಾಡಬೇಕು. ಊಟಕ್ಕಿಂತ ಮುಂಚೆ ಎಷ್ಟಿರ್ಬೇಕು ಶುಗರ್? ಹಿಂದೆಗಡೆ ಇರೋರು ಆನ್ಸರ್ ಮಾಡಬಾರ್ದು. 130. ಊಟ ಆದ್ಮೇಲೆ ಎಷ್ಟಿರ್ಬೇಕು? 200 ಒಳಗಡೆ ಇರ್ಬೇಕು. 3 ತಿಂಗಳ ಶುಗರ್ ಏನಂತ ಕರೀತಾರೆ ಅದನ್ನ? HbA1c. ಎಷ್ಟಿರ್ಬೇಕದು? 7.5. ವೆರಿ ಗುಡ್ ಅಪ್ಪ, ಸಾಕಾಯ್ತು. ಮೂರನೇದು ಪಥ್ಯದಲ್ಲಿ ಊಟ ಮಾಡುವಾಗ ಏನ್ ಮಾಡ್ಬೇಕು? ಫಸ್ಟ್ ಸಪರೇಟ್ ಆಗಿ ಕುತ್ಕೋಬೇಕು, ಅಗಲ್ ತಿನ್ಬೇಕು. ನೆಕ್ಸ್ಟ್ ಫೈಬರ್ ಕಂಟೆಂಟ್ ಜಾಸ್ತಿ ಇರ್ಬೇಕು. ನೆಕ್ಸ್ಟ್ ಟಕ ಹೇಳ್ಬೇಕಪ್ಪ, ಟೈಮ್ ಆಗ್ಬೇಕು. ನೆಕ್ಸ್ಟ್ ಅಂದಾಜಾಗೆ ತರಕಾರಿ ಇರ್ಬೇಕು. ಮತ್ತೆ ಬರೀ ರೈಸೇ ತಿನ್ಬಾರ್ದು, ಎಲ್ಲ ಚೇಂಜ್ ಮಾಡ್ತಾ ಇರ್ಬೇಕು. ಮತ್ತೆ ಕಾಳುಗಳಿರ್ಬೇಕು. ಮತ್ತೆ ನೀರ್ ಕರೆಕ್ಟ್ ಆಗಿ ಕುಡಿಬೇಕು. ಅವ್ರ ತೂಕಕ್ಕೆ ಎಷ್ಟು ಅಂತ ತಿಳ್ಕೊಂಡು
ತಿಳ್ಕೊಂಡು ಮತ್ತೆ ಊಟ ಮಾಡೋದು ತಿಂಡಿ ತಿನ್ನೋರು ಟಿವಿ ನೋಡಬೇಡದು. ಟಿವಿ ನೋಡಿ. ನೆಕ್ಸ್ಟ್ ಹಣ್ಣುಗಳನ್ನ ಸಪರೇಟ್ ಟೈಮ್ ಅಲ್ಲಿ ತಿನ್ಬೇಕು. ಹಣ್ಣನ್ನ ಊಟದ ಜೊತೆಗೆ ತಿನ್ನಬಾರ್ದು. ನೆಕ್ಸ್ಟ್ 4 ಹೇಳ್ಕೊಟ್ಟೆ. ಸಿನಮನ್ ವಾಟರ್, ಈ ಚಕ್ಕೆ ನೀರು, ಮೆಂತೆ ಕಾಳು, ಜೀರಿಗೆ ನೀರು, ಈ ತರದನ್ನ ಸ್ವಲ್ಪ ತಗೋಬೇಕು. ಬ್ಲೂಬೆರಿ, ಸ್ಟ್ರಾಬೆರಿ ಇನ್ನ ತುಂಬಾ ಇದೆ, ಈ ತರದನ್ನ ತಗೋಬೇಕು. ಎಷ್ಟಾಗತ್ತೋ ಅಷ್ಟು ಹೇಳ್ಕೊಟ್ಟಿದೀವಿ. ಎಲ್ಲ ಒಂದೇ ದಿವಸ ಹೇಳಿ ಅಂದ್ರೆ ಸಾಧ್ಯನೇ ಇಲ್ಲ, ಇನ್ನ ಸಾಕಷ್ಟು ಇದೆ. 4ನೇದು ಏನ್ ಮಾಡ್ಬೇಕು? ಎಕ್ಸರ್ಸೈಸ್. ಎಸ್ ಸೋನಾ ಮೇಡಮ್ ಕರೆಕ್ಟ್. ಎಕ್ಸರ್ಸೈಸ್ ನ ಮಾಡ್ಲೇಬೇಕು. ನಂಬರ್ 5 ಏನ್ ಮಾಡ್ಬೇಕು? ಮೆಡಿಸಿನ್ಸ್ ಅಲ್ಲಿ ಸೈಡ್ ಎಫೆಕ್ಟ್ ಇದೆ, ಅದನ್ನ ತಿಳ್ಕೊಂಡು ನೀವು ಡಯಟ್ ಎಕ್ಸರ್ಸೈಸ್ ನ ದಯವಿಟ್ಟು ಮಾಡ್ಲೇಬೇಕು. ಅದಿದೆ ಅಂತ ಬಿಡಕ್ಕೆ ಆಗಲ್ಲ. ಬಿಟ್ರೆ ಅವನಷ್ಟು ದಡ್ಡ ಇನ್ನೊಬ್ಬ ಸಿಗೋದಿಲ್ಲ. ಅರ್ಥ ಆಯ್ತಲ್ವ ಹೇಳಿದ್ದು? ನೆಕ್ಸ್ಟ್ 6ನೇದು ನಿದ್ದೆ ಕರೆಕ್ಟ್ ಆಗಿ ಮಾಡ್ಬೇಕು. 7ನೇದು ಟೆನ್ಷನ್ ಮಾಡ್ಕೋಬಾರ್ದು. ಮತ್ತೆ ಮೊಬೈಲ್ ಜಾಸ್ತಿ ಯೂಸ್ ಮಾಡಬಾರ್ದು. ದಿನಕ್ಕೆ ಎಷ್ಟು ಅವರ್ಸ್ ಯೂಸ್ ಮಾಡ್ಬೇಕು? 4 ಅವರ್ ಒಳಗಡೆ. 2 ಅವರ್ಸ್ ಆಕ್ಚುಲಿ. 4 ಅವರ್ ಅಂತ ಯಾರು ವಿಡಿಯೋ ರೆಕಾರ್ಡ್ ಮಾಡ್ಕೊಂಡ್ಬಿಟ್ರೆ ಡಾಕ್ಟರ್ ಜಾಸ್ತಿ ಹೇಳ್ತಾ ಇದಾರೆ ಅಂತಾರೆ. 2 ಅವರ್ ಯೂಸ್ ಮಾಡ್ಬೇಕು. ವೆರಿ 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 ಇಂಪಾರ್ಟೆಂಟ್. ನಿಮ್ ಡಾಕ್ಟರ್ನ ಇಟ್ಕೋಬೇಕು. ಹೆಲ್ತ್ ಚೆಕಪ್ ಮಾಡ್ಬೇಕು. ಇದಲ್ದಿರ ನಾವು ಇನ್ನೊಂದು ಕೆಲವು ವಿಚಾರಗಳನ್ನ ತಿಳ್ಕೋಬೇಕಾಗತ್ತೆ. ಶುಗರ್ ಚೆಕ್ ಮಾಡೋದು ಹೆಂಗೆ ಅಂತ ನಮ್ಮ ಹುಡುಗರನ್ನ ಕೇಳಿಬೇಕಾದ್ರೆ ಹೇಳಿಕೊಡ್ತಾರೆ. ಇವಾಗ ಜೋಸಫ್ ಇದ್ದಾನೆ, ಇಲ್ಲಿ ಹೇಳ್ಕೊಡ್ತಾರೆ. ಅವ್ರು ಜೋಸಫ್ ಇದಾರೆ, ಇನ್ಯಾರು ಹೇಳ್ಕೊಡ್ತಾರೆ ಶುಗರ್ ಟೆಸ್ಟ್ ಮಾಡೋದು. ಇಲ್ಲಿ ನಮ್ಮ ಹುಡುಗಿ ಪೂಜಾ ಇದ್ದಾರೆ, ಸುನಿಲ್ ಇದ್ದಾನೆ, ಮಂಜು ಇದ್ದಾನೆ. ಇದು ಶುಗರ್ ಚೆಕ್ ಮಾಡೋದು ಹೆಂಗೆ ಅಂತ ಕೇಳ್ಕೊಡಿ. ಲೋ ಶುಗರ್ ಅಂದ್ರೆ ಏನು, ಚಾಕ್ಲೇಟ್ ಯಾಕೆ ಇಟ್ಕೊಂಡಿರ್ಬೇಕು, ಹೈ ಶುಗರ್ ಅಂದ್ರೆ ಏನು, ಅದನ್ನು ನಮ್ಮ ಹುಡುಗರಿಗೆ ಹೇಳ್ಕೊಡ್ತಾರೆ. ನನಗೆ ಹೋದ್ಮೇಲೆ ನಮ್ಮ ಹುಡುಗರು ಹೇಳ್ಕೊಡ್ತಾರೆ. ನಿಮ್ ಬ್ರೇಕ್ಫಾಸ್ಟ್ ಆದ್ಮೇಲೆ ಕೇಳಿ. ಇವಾಗ ಲೋ ಶುಗರ್ ಆದ ಕಷ್ಟ, ಮತ್ತೆ ಲೇಟ್ ಆಯ್ತು, ಅರ್ಥ ಆಯ್ತು, 9 ಕಾಲ ಆಯ್ತು. ಬ್ರೇಕ್ಫಾಸ್ಟ್ ಆದ್ಮೇಲೆ ಬೇಕಾದ್ರೆ ಕೇಳಿ, ಇರ್ತಾರೆ ಅವರು ಬ್ರೇಕ್ಫಾಸ್ಟ್ ಮಾಡ್ಬಿಟ್ಟು. ಈ ಬ್ಲೂ ಡ್ರೆಸ್ ಅಲ್ಲಿ ಇರೋರೆಲ್ಲ. 3ನೇದು ಕಾಯಿಲೆ ಕಸಾಲೆ ಅಥವಾ ಜ್ವರ ಬಂದಾಗ ಏನ್ ಮಾಡ್ಬೇಕು? ಶುಗರ್ ಮಾತ್ರೆ ಪೂರ್ತಿ ತಗೋಬಾರ್ದು, ಅರ್ಧ ಡೋಸ್ ತಗೋಬೇಕು. ತೀರಾ ಊಟನೇ ತಿನ್ನಕ್ ಆಗ್ತಾ ಇರೋದ್ರೆ ಶುಗರ್ ಮಾತ್ರೆ ತಗೊಂಡೇಬಾರ್ದು. ಲೋ ಶುಗರ್ ಆಗ್ಬಿಡುತ್ತೆ. ಮತ್ತೆ ಶುಗರ್ ನ ಚೆಕ್ ಮಾಡ್ಕೋಬೇಕು. ಮತ್ತೆ ಎಕ್ಸರ್ಸೈಸ್ ಮಾಡುವಾಗ ಶುಗರ್ ಚೆಕ್ ಮಾಡ್ಕೋಬೇಕು ಒಂದ್ಸರಿ. ಎಕ್ಸರ್ಸೈಸ್ ಆದ್ಮೇಲೆ ಚೆಕ್ ಮಾಡ್ಕೋಬೇಕು ಒಂದ್ಸರಿ. ಈ ತರ ಶುಗರ್ ಬಗ್ಗೆ ನಾವು ಸ್ವಲ್ಪ ತಿಳ್ಕೊಂಡು ಅದ್ರ ಬಗ್ಗೆ ಕಾಳಜಿ ವಹಿಸಿದ್ರೆ ಖಂಡಿತ ನೀವು ನಮ್ಮ ಹತ್ರ ಯಾಕೆ ಬೇರೆ ಬೇರೆ ಕಾಯಿಲೆ ಮಾಡ್ಕೊಂಡ್ ಬರ್ತೀರಾ? ಬರೀ ಶುಗರ್ ಮಾತ್ರ ಇರುತ್ತೆ, ನಿಮ್ಗೂ ಬೋರ್ ಆಗುತ್ತೆ. ಇನ್ನು ಪೇಷಂಟ್ಸ್ ನಿಜವಾಗ್ಲೂ ಬರ್ತಾರೆ ನಮ್ಮ ಹತ್ರ. 13 ವರ್ಷ ಆಗಿದೆ. ಒಂದಷ್ಟು ಜನ ಇದಾರೆ, ಸರ್ ಯಾವಾಗ್ಲೂ ಫೀಸ್ ಮಾತ್ರ ಕಟ್ಬೇಕು ಸರ್, ನಮ್ಗೆ ಏನು ಕಾಯಿಲೆನೇ ಇಲ್ಲ, ಅದೇ ಮಾತ್ರೆ ಕೊಡ್ತಿದ್ದೀರಾ ನೀವು ಅಂತ ಹೇಳ್ತಾರೆ. ಅಂದ್ರೆ ನಾನು ನಿಮ್ಗೆ ಫೀಸ್ ಕಟ್ತಾ ಇದೀರ ಅಂತ ಎಕ್ಸ್ಟ್ರಾ ಮಾತ್ರೆ ಕೊಡ್ಬೇಕಾ? ಇಲ್ಲ. ದಟ್ ಈಸ್ ಯುವರ್ ಗುಡ್ ಥಿಂಗ್. ದಟ್ ಈಸ್ ದ ಬೆಸ್ಟ್ ಥಿಂಗ್. ಇಫ್ ಯು ಆರ್ ನಾಟ್ ಚೇಂಜಿಂಗ್ ಟು ಮೆನಿ ಟ್ಯಾಬ್ಲೆಟ್ಸ್, ನಾವು ನಿಮ್ಗೆ ತುಂಬಾ ಮಾತ್ರೆಗಳು ಚೇಂಜ್ ಮಾಡ್ತಿಲ್ಲ, ನಾವು ನಿಮ್ಗೆ ಅದೇ ಮೇಂಟೈನ್ ಮಾಡ್ತಿದೀವಿ. ನಿಮ್ ತೂಕ ಹಂಗೆ ಮೇಂಟೈನ್ ಆಗ್ತಿದೆ, ನಿಮ್ HbA1c ಹಂಗೆ ಇದೆ ಅಂದ್ರೆ ನೀವು ಆ ಫೀಸ್ ಕೊಟ್ಟಿದ್ದಕ್ಕೂ ಸಾರ್ಥಕ, ನಾವು ನಿಮ್ಗೆ ಏನೋ ಕಷ್ಟ ಬಿದ್ದು ಮಾಡಿದ್ದಕ್ಕೂ ಸಾರ್ಥಕ ಅಂತ ಹೇಳಿ ನಾ ಈ ಸಣ್ಣ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ನಿಮ್ಗೆ ಉಪಯೋಗ ಆಗಿದೆ ಅಂತ ತಿಳ್ಕೊಳ್ತೀನಿ.